ವಕೀಲರ ಸಂಘ, ಕುಷ್ಟಗಿ ವಕೀಲರ ಸಂಘ ಮತ್ತು ಯಲಬುರ್ಗಾ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಕಾನೂನು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು, ಪ್ರಥಮ ಗೋಷ್ಠಿಯನ್ನು ಉಪನ್ಯಾಸಕರಾದ ಶ್ರೀ ಎಪಿ ಮುರಾರಿ, ವಿಶ್ರಾಂತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಹಿರಿಯ ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ, ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ಎಪಿ ಮುರಾರಿ, ವಿಶ್ರಾಂತ ಮತ್ತು ಪ್ರಧಾನ ನ್ಯಾಯಾಧೀಶರು, ಹಿರಿಯ ನ್ಯಾಯವಾದಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಇವರನ್ನ ಈ ಕಾರ್ಯಕ್ರಮಕ್ಕೆ ಸಂಘದ ಹಿರಿಯ ವಕೀಲರಾದ ವಿಜಿ ಕಟ್ಟಿಮನಿಯವರು ಪುಷ್ಪಗೊಪ್ಪ ನೀಡುವುದರ ಮೂಲಕ ಸ್ವಾಗತ ಮಾಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿ LG ಗೆಜ್ಜೆ ಅವರು ಈ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಈ ಹಲೋ ಬಣ ಮೈಕ್ ಬರೋ. ಹಲೋ, ಈ ಕಾರ್ಯಕ್ರಮದ ಉಪಸ್ಥಿತಿಯನ್ನ ಪೀರಾ ಹುಸೇನ್ ಹೊಸಳ್ಳಿ ಅವರು ಸಹಿತ ಈ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀ RB ಪಾನಗಂಟಿ, ಹಿರಿಯ ನ್ಯಾಯವಾದಿಗಳು, ಕೊಪ್ಪಳ ಇವರಿಗೆ ಹಿರೇಮಠರು ಬಂದು ಪುಷ್ಪಗುಪ್ಪ ನೀಡುವುದರ ಮೂಲಕ ಸ್ವಾಗತ ಕೊಡಬೇಕಾಗಿ ವಿನಂತಿ. ಶ್ರೀ DA ಆಲ್ಸಮುದ್ರ, ಹಿರಿಯ ನ್ಯಾಯವಾದಿಗಳು, ಗಂಗಾವತಿ ಇವರನ್ನ ಸ್ವಾಗತಿಸುತ್ತಾ ಇವರಿಗೆ GN ಜೋಶಿ ಅವರು ಹೂಗುಚ್ಚ ನೀಡುವುದರ ಮೂಲಕ ಸ್ವಾಗತ ನೀಡಬೇಕಾಗಿ ವಿನಂತಿ. ಶ್ರೀ ನಾಗಪ್ಪ R ಸೂಡಿ, ಹಿರಿಯ ನ್ಯಾಯವಾದಿಗಳು, ಕುಷ್ಟಗಿಯವರಿಗೆ GN ಜೋಶಿ ಅವರು ಪುಷ್ಪಗುಚ್ಛ ನೀಡುವುದರ ಮೂಲಕ ಸ್ವಾಗತ ನೀಡಬೇಕಾಗಿ ವಿನಂತಿ. ಶ್ರೀ BM ಸಿರೂರ್, ಹಿರಿಯ ನ್ಯಾಯವಾದಿಗಳು, ಯಲಬುರ್ಗಿ ಇವರಿಗೆ ಸೋಮಣ್ಣ ವಕೀಲರು ಬಂದು ಪುಷ್ಪಗುಪ್ಪ ನೀಡುವುದರ ಮೂಲಕ ಸ್ವಾಗತ ನೀಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಶ್ರೀ ಪೀರಾ ಹುಸೇನ್ ಹೊಸಳ್ಳಿ, ಹಿರಿಯ ನ್ಯಾಯವಾದಿಗಳು, ಕೊಪ್ಪಳ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ PR ಹುಸೇನ್ ಹೊಸಳ್ಳಿ, ಹಿರಿಯ ನ್ಯಾಯವಾದಿಗಳು, ಕೊಪ್ಪಳ ಇವರಿಗೆ ದೊಡ್ಡಪ್ಪ ಹತ್ನೂರ್ ಅವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತ ಕೊಡಬೇಕಾಗಿ ವಿನಂತಿ. ಮಾಡಿ ಸರ್. ಶ್ರೀ LG ಗೆಜ್ಜಿ, ಹಿರಿಯ ನ್ಯಾಯಾಧಿಗಳು, ಕೊಪ್ಪಳ ಇವರಿಗೆ ಮಾಂತೇಶ್ ಚಾಕ್ರಿ ಅವರು ಬಂದು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತ ಕೋರಬೇಕಾಗಿ ವಿನಂತಿ. ಈ ಗೋಷ್ಠಿಯಲ್ಲಿ ಹಾಜರಿದ್ದ ಎಲ್ಲ ವಕೀಲ ಬಾಂಧವರು ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ.
ಈ ಈ ಸಭೆಯನ್ನು ಉದ್ದೇಶಿಸಿ ವಿಶ್ರಾಂತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಿರಿಯ ನ್ಯಾಯವಾದಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಇವರು ಶ್ರೀ MP ಮುರಾರಿ ಅವರು ಗೋಷ್ಠಿಯನ್ನು ಉದ್ದೇಶಿಸಿ AP ಮುರಾರಿ ಅವರು ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. AP ಮುರಾರಿ ಅಶೋಕ್ ಪರಶುರಾಮ್ ಮುರಾರಿ ಅಂತೇಳಿ ಸರ್ ಹೆಸರು ಫುಲ್ ನೇಮು. ಅವರು ಕರ್ನಾಟಕ ಯೂನಿವರ್ಸಿಟಿ ಲಾ ಕಾಲೇಜು, KPSC, ಕೊತ್ತಂಬರಿ ಲಾ ಕಾಲೇಜು, ಸಕ್ಕರೆ ಲಾ ಕಾಲೇಜು, ಉರ್ಕಳ್ಳಿ ಲಾ ಕಾಲೇಜಿನ ಅವರು ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರದಲ್ಲಿ ಅವರು ನೇರವಾಗಿ ಜಿಲ್ಲಾ ನ್ಯಾಯಾಧೀಶರಾಗಿ ಬೀದರ್ ಕರ್ನಾಟಕ ರಾಜ್ಯದ ಅನೇಕ ನ್ಯಾಯಾಲಯಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ 6 ವರ್ಷ ಆಯಿತು ನಿವೃತ್ತಿಯಾಗಿ ಸರ್. ಈಗ ನಂತರದಲ್ಲಿ ಸಾಹೇಬರು ಈಗ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಹೈಕೋರ್ಟಿನ ವಕೀಲರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ನಮ್ಮ ಸಾಹೇಬರು ವಿನಂತಿಯ ಮೇರೆಗೆ ಇವತ್ತಿನ ದಿವಸ ಬಹಳ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರು ಯಾವುದೇ ಸಬ್ಜೆಕ್ಟ್ ಅನ್ನು ಕೊಡ್ರಿ, ನೀವು ಇಲ್ಲಿ ಟ್ರಾನ್ಸ್ಫರ್ ಪ್ರಾಪರ್ಟಿ ಒಂದಲ್ಲ, ನೀವು ಏನೇ ಸಬ್ಜೆಕ್ಟ್ ಅವರು ಸ್ಪಾಂಟೇನಿಯಸ್ ಆಗಿ ಅವರಿಗೆ ಕಾನೂನು ಜ್ಞಾನದ ಸಾಹೇಬರಿಗೆ ಅದಕ್ಕೆ ಸರ್ ಇವತ್ತಿನ ದಿವಸ ಏನು ಅವರು ತಮ್ಮ ವಿದ್ವತ್ತನ್ನು ಈ ಸಭೆಯಲ್ಲಿ ಮಂಡಿಸಲಿದ್ದಾರೆ, ಅದರ ಪ್ರಯೋಜನ ತಾವು ವಕೀಲರು ಪಡ್ಕೋಬೇಕಂತೇಳಿ ನಮ್ಮ ಸಾಹೇಬರಲ್ಲಿ ಮನವಿ ಮಾಡಿಕೊಂಡು ಅವರು ಈ ಉಪನ್ಯಾಸವನ್ನು ನೀಡಬೇಕಂತ ಪ್ರಾರ್ಥನೆ. ಮಾನ್ಯ ಅಧ್ಯಕ್ಷರು ಎಲ್ಲ ವಿಶೇಷವಾಗಿ ತಿಳಿಸಿದ್ದಾರೆ. ಆದರೆ ನಾನು ಬಹಳ ಅಭಿಮಾನದಿಂದ ನಮ್ಮ ಅಶೋಕ್ ಮುರಾರಿ ಅವ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕು ಅಂತಂದರೆ, ಅವರು ನಮ್ಮ ಜೊತೆನೆ ನಾನು ಅವ್ರ ಜೊತೆನೆ ಯೂನಿವರ್ಸಿಟಿ ಲಾ ಕಾಲೇಜ್ ಧಾರವಾಡದಲ್ಲಿ ಅಭ್ಯಾಸವನ್ನು ಮಾಡಿದ್ದೀವಿ 3 ವರ್ಷ. 3 ವರ್ಷ ಯಾವ ರೀತಿ ನಾವು ಇದ್ದಿದ್ದೀವಿ ಅಂದರೆ, ಹೆಚ್ಚು ಕಡಿಮೆ ಒಂದೇ ಬೆಂಚಿನಲ್ಲೇ ಕುತ್ಕೊಂಡು ಅಭ್ಯಾಸ ಮಾಡ್ತಕ್ಕಂಥ ಕೇಳ್ತಕ್ಕಂಥ ವ್ಯವಸ್ಥೆ. ನಂತರ ದಿನಮಾನಗಳಲ್ಲಿಯೂ ಕೂಡ ಅವರು ಒಂದೇ ರೂಮ್ನಲ್ಲಿ ನಾವು ಓದ್ತಾ ಇದ್ದೀವಿ. ಆದರೆ ಅಭಿಮಾನ ನಮ್ದು ಏನು ಹೇಳಬೇಕು ಅಂತಂದರೆ, ನಮ್ಮ ಅಶೋಕ್ ಮುರಾರಿ ಅವರು ಹೀ ಸ್ಟುಡ್ ಫಸ್ಟ್ ರ್ಯಾಂಕ್ ಇನ್ ದ ಫೈನಲ್ LLB. ಇಟ್ ಇಸ್ ಎ ಪ್ರೌಡ್. ತಾವೆಲ್ಲ ಚಪ್ಪಾಳಿ ಬಡಿಬೇಕು. ನಮ್ಮ ಜೊತೆಗೆ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಹೈಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ PGM ಪಾಟೀಲರು ಕೂಡ ಅವರು ನಮ್ಮ ಜೊತೆಗೇನೆ, ಇವರು ನಾವು ಮತ್ತು PGM ಪಾಟೀಲರು ಇನ್ನೂ ಒಂದು 2-3 ನಮ್ಮ ಸ್ನೇಹಿತರು ಸಬ್ಜೆಕ್ಟಿನ ಬಗ್ಗೆ ಚರ್ಚೆ ಮಾಡಿ ಅವರು 3rd ರ್ಯಾಂಕ್ ತೊಗೊಂಡ್ರು. ನಮ್ಮ ಸಾಹೇಬರು ಇವರು ಫಸ್ಟ್ ರ್ಯಾಂಕ್ ತೊಗೊಂಡ್ರು. ಆದರೆ ನಾನು ಪಾಸ್ ಆದೆ. ನಾನು ಯಾಕೆ ಹೇಳಿಕತ್ತೀನಿ ಈ ಮಾತು ಅಂತಂತಂದರೆ, ತಾವೆಲ್ಲ ಜೂನಿಯರ್ಸ್ ಏನಿದ್ದೀರಿ, ಆ ಜೂನಿಯರ್ಸ್ ನಾವೆಲ್ಲ ಓದಿದ್ದನ್ನು ನಾವು ಎಲ್ಲದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ನಿಮ್ಮ ವಕೀಲರಲ್ಲಿ ಸ್ನೇಹಿತರಲ್ಲಿ ಇವತ್ತು ಕಾನೂನನ್ನು ಹೆಚ್ಚಿನ ಅರಿವನ್ನು ನಾವು ತೆಗೆದುಕೊಳ್ಬೇಕು ಅಂತಂದರೆ, ವಿ ಮಸ್ಟ್ ಡಿಸ್ಕಸ್ ವಿತ್ ಅವರ್ ಫ್ರೆಂಡ್ಸ್ in detail with regarding to the law, in regarding to the pleadings, in regarding to the all facts and circumstances, and how to plead, how to argue, how to convince. ಇದನ್ನು ಆ ಒಂದು ಅಭಿಮಾನದಿಂದ ಈ ನಮ್ಮ ಸ್ನೇಹಿತರು ತಾವೇನು ಕೂತ್ಕೊಂಡಿದ್ದೀರಿ, ತಾವೆಲ್ಲ ಪಾಸ್ ಆಗಿರ್ಬೋದು, ಬಟ್ ಹೌ ಟು ಗೆಟ್ ಥ್ರೂ ಇನ್ ದ ಪ್ರೊಫೆಷನ್, ಹೌ ಟು ಗೆಟ್ ಥ್ರೂ ಇನ್ ದಿ ಎಜುಕೇಷನ್, ಅದರ ಬಗ್ಗೆ ನಾನು ಐ ಆಮ್ ವೆರಿ ಪ್ರೌಡ್ ಟು ಸೇ ಅಬೌಟ್ ಮೈ ಹಾನರಬಲ್ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಅಶೋಕ್ ಮುರಾರಿ. ಇವ್ರ ಬಗ್ಗೆ ಹೇಳಿಕ್ಕೆ ನನಗೆ ಭಾಳ ಅಭಿಮಾನಿಸಿತ್ತು. ಎಲ್ಲರಿಗೂ ವಂದನೆಗಳು, ಧನ್ಯವಾದಗಳು. ನನ್ನ ಎಲ್ಲ ಸ್ನೇಹಿತರೇ, ನಾನು ನಿಮಗೆಲ್ಲರಿಗೂ ಸ್ನೇಹಿತರಂಥೇಳಿ ಅಡ್ರೆಸ್ ಮಾಡ್ತಾಯಿದ್ದೀನಿ. ನನ್ನ ಜೂನಿಯರ್ ಸ್ನೇಹಿತ ಅಂದರೆ ವಯಸ್ಸಿನಲ್ಲಿ
ಸಣ್ಣವರು. ಜೂನಿಯರ್ ಅಂತೇಳಿ ಹಂಗೆ ತಿಳ್ಕೊಬೇಡ್ರಿ, ವಕೀಲರೊಳಗಿನ ಜೂನಿಯರ್ ಸೀನಿಯರ್ ಅನ್ನೋದು ಅದು ಬೇಡ. ವಯಸ್ಸಿಗೆ ಏನದ ಗೌರವ ಕೊಡಬೇಕು, ಅದನ್ನು ಕೊಡ್ತಾ ಇದ್ದೀರಿ, ಅದು ಇಂಪಾರ್ಟೆಂಟು. ದಟ್ ಇಸ್ ಏನದ ಇನ್ ಅವರ್ ಪ್ರೊಫೆಷನ್ ಅದ, ಅದು ಕಲ್ಚರ್ ಅದ. ನಮ್ಮಲ್ಲಿ ಕಲ್ಚರ್ ಇಟ್ ಇಸ್ ಎನ್ ಹೆರಿಟೇಜ್. ನಾವು ಹೆಂಗೆ ಸಕ್ಸೆಷನ್ ಅಂತ ಆ್ಯಕ್ಟನ್ನು ಓದ್ತೀವಿ, ಹಾಗೆ ಏನದ ಸಕ್ಸೆಷನ್ ಆಗ್ತದೆ. ಬೆಳಿಗ್ಗೆ ಯಾರೋ ಹೇಳ್ತಾ ಇದ್ರು, ನಮ್ಮ ಅಧ್ಯಕ್ಷರು ಶ್ರೀಮಾನ್ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರು, ನಮ್ಮ ಅಧ್ಯಕ್ಷರಾದ ಶ್ರೀ ಕಣ್ವಿ ಅವರೇ, ಆಮೇಲೆ ನನ್ನ ಸ್ನೇಹಿತರು ಹಾಗೂ ಸಹಪಾಠಿ ಶ್ರೀ ಪೀರಾ ಹುಸೇನ್ ಹೊಸಳ್ಳಿ ಅವರೇ, ಆಮೇಲೆ ಈಗ ವೇದಿಕೆ ಮೇಲೆ ನನ್ನ ಜೊತೆಗೆ ಈ ಗೋಷ್ಠಿಯಲ್ಲಿ ಭಾಗವಹಿಸುವಂತಹ ನಮ್ಮ ಎಲ್ ಜಿ ಗಜ್ಜಿ, ಆರ್ ಬಿ ಪಾನ್ಗಂಟಿ ಹಿರಿಯ ನ್ಯಾಯವಾದಿಗಳು ಕೊಪ್ಪಳದವರು, ಆಮೇಲೆ ಎಲ್ ಜಿ ಗಜ್ಜಿ ಹಿರಿಯ ನ್ಯಾಯವಾದಿಗಳು ಕೊಪ್ಪಳ, ಪೀರಾ ಹುಸೇನ್ ಹೊಸಳ್ಳಿ ನಾನು ಈಗಾಗಲೇ ಹೇಳಿದೆ ಹಿರಿಯ ನ್ಯಾಯವಾದಿಗಳು ಕೊಪ್ಪಳ, ಡಿ ಎ ಹಾಲ್ ಸಮುದ್ರ ಹಿರಿಯ ವಕೀಲರು ಗಂಗಾವತಿ, ನಾಗಪ್ಪ ಆರ್ಸೂಡಿ ಹಿರಿಯ ನ್ಯಾಯವಾದಿಗಳು ಕುಷ್ಟಗಿ, ಬಿ ಎಂ ಶಿರೂರ್ ಹಿರಿಯ ನ್ಯಾಯವಾದಿಗಳು ಯಲಬುರ್ಗಾ. ಇಲ್ಲೇ ನಾನು ಇಲ್ಲೇ ವೇದಿಕೆ ಮೇಲೆ ಕೂತಾಗನೇ ಈಗ ನಮ್ಮ ಇವರು ಸೂಡಿ ಅವರು ಮತ್ತು ಶಿರೂರ್ ವಕೀಲರು ಏನೋ ಡಿಸ್ಕಷನ್ ಮಾಡ್ಕೋತಾ ನಾವು ಇಲ್ಲಿ ಕುಂತಿದ್ವಿ. ನಾವು ಏನದ ಸ್ವಲ್ಪ ಏನದ ಅವ್ರು ಇಲ್ಲಿದ್ದೇನೆ ಹೆಂಗೆಂಗೋ ಲಿಂಕ್ ಹತ್ತಿ ಬರ್ತವೆ. ನಾನು ಹೇಳೋದು ತಾತ್ಪರ್ಯ, ಈಗ ಇದನ್ನು ಕಮೆಂಟ್ಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಬೆಳಗ್ಗೆ ನಾವೇನದ ಸುಮಾರಷ್ಟೇನದ ವಿಚಾರಗಳನ್ನೇನದ ನಾವು ಇಲ್ಲಿ ಸ್ಪಷ್ಟಪಡಿಸಿದರು. ನಮ್ಮ ಈ ಗಣ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕಣ್ವಿ ಅವರು, ಆಮೇಲೆ ಈ ಸ್ಟೇಟ್ ಬಾರ್ ಕೌನ್ಸಿಲ್ನ ಕೋಟೇಶ್ವರ ರಾವ್ ಮತ್ತು ನಿಮ್ಮಲ್ಲಿಂದ ಹೋದಂಥ ಆಸಿಫ್ ಅಲಿ ಅವರು ನಂಗೆ ಮೊದಲಿಂದ ಗುರ್ತು, ಆಮೇಲೆ ನಮ್ಮ ಎಸ್ ಮಿಟ್ಟಿಲ್ ಕೋಡ್ ಅವರು ಬಾಗಲಕೋಟದಿಂದ ಬಂದವರು, ಆಮೇಲೆ ಮೇಡಮ್ ಸಹಿತ ಅವರು ಏನು ನಾವು ಅದರಿಂದ ಒಂದೇನು ನಾವು ರೀಕ್ಯಾಪ್ಚುಲೇಟ್ ಮಾಡ್ಕೋಬೇಕಂತಂದ್ರೆ, ಅಂದರೆ ನಾವು ಹೆಂಗೆ ಮನನೆ ಮಾಡಿಕೊಳ್ಬೇಕು ಏನಂತ ಅನ್ನೋದು ಅಂತಂದರೆ, ಒಂದನೇದ್ದು ನಮ್ಮ ಅಧ್ಯಕ್ಷರೇನದ ಸ್ಟ್ರೆಸ್ ಮಾಡಿ ಹೇಳಿದ್ದು, ನಮ್ಮಲ್ಲಿ ಎಟಿಕೇಟ್ಸ್ ಮತ್ತು ಮ್ಯಾನರಿಸಮ್ಸ್ ಇದನ್ನು ನಾವು ಬೆಳೆಸ್ಕೋಬೇಕು. ಈಗ ತಾನೇ ನಾನು ಹೇಳ್ತಾ ಇದ್ದಿದ್ದೆ ಜೂನಿಯರ್ಸ್ ಸೀನಿಯರ್ ಅಂತ ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ. ಬಟ್ ನಮ್ಮದು ಏನದ ಅದು ಕಲ್ಚರ್ ಅದ, ಆಮೇಲೆ ಅದು ಸಕ್ಸೆಷನ್ ಅದ. ಈಗೇನಾಗುತ್ತೆ ನಿಮಗೆ ಗೊತ್ತಿರೋದಿಲ್ಲ. ಹೊಸದಾಗಿ ಏನದ ಕೋರ್ಟಿಗೆ ನಾವು ಬಾರ್ನಿಂದ ಎಂಟರ್ ಮಾಡ್ತೀವಿ. ನಾವು ಬಾರ್ನಿಗೆ ನಾವು ಎಂಟರ್ ಆದ ನಂತರ ಕೋರ್ಟ್ ಹಾಲ್ದೊಳಗೆ ಹೋದ ನಂತರ ನೀವು ಬೇಗ ಬಂದಿರ್ತೀರಿ, ಮಾಡಿರ್ತೀರಿ, ಫ್ರಂಟ್ ಚೇರ್ಸ್ ಎಲ್ಲ ಹಿಡ್ಕೋತೀರಿ, ಕೂಡ್ತೀರಿ, ಮಾಡ್ತೀರಿ. ಅಡ್ವೊಕೇಟ್ಸ್ ಸ್ಟ್ರೆಂಗ್ತನ್ನು ಈಗ ಹೆಚ್ಚದೆ. ಕೋರ್ಟ್ನಲ್ಲಿಂದ ಕೋರ್ಟ್ ಹಾಲ್ಗಳು ಸಣ್ಣ ಇರ್ತವೆ, ಚೇರ್ಸ್ ಕಡಿಮೆ ಇರ್ತವೆ. ಎಲ್ಲರಿಗೂ ಹಾಕ್ಲಿಕ್ಕೆ ಏನಂದು ಒಂದು 50-60 ಚೇರ್ಸ್ ಏನು ಇರೋದಿಲ್ಲ. ಅವಾಗ ಏನದಲ್ಲ ಸೀನಿಯರ್ಸ್ ಬರ್ತಾರೆ, ಮಾಡ್ತಾರೆ, ಅವರು ಒಂದು ಬ್ಯಾಕ್ ಕೈಯಾಗಿ ಹಿಡ್ಕೊಂಡಿರ್ತಾರೆ, ಈ ಕಡೆ ಇದನ್ನು ಏದು ಸುಡು ಬಿಡ್ತಿರ್ತಾರೆ, ಕಟ್ಟಿ ಹತ್ತು ಬರಬೇಕಾಗ್ತದೆ, ಮಾಡ್ತದೆ. ಈಗೇನೋ ನ್ಯಾಯಾಲಯಗಳು ಏನದ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಿದ್ದಾವೆ, ಇದು ಬೇರೆ ವಿಚಾರ. ಅವ್ರಿಗೆ ನಾವು ಸೀಟ್ ಬಿಟ್ಟು ಕೊಡಬೇಕು. ನಾವು ಹಿಂದೆ ನಿಂತ ನಮ್ಗೇನಾಗೋದಿಲ್ಲ. ಇದನ್ನೇನದ ಇಲ್ಲಿಂದ ಹಿಡ್ಕೊಂಡು ನೀವು ಈಗಾಗಲೇ ನೋಡಿರ್ಬೋದು. ನಾವೇನದಲ್ಲ ನ್ಯಾಯಾಲಯ ಅಂತಂದ್ರೆ ಏನು? ನ್ಯಾಯಾಲಯ ಅಂತಂದ್ರೆ ಇದು ನ್ಯಾಯ ದೇಗುಲ ಅಂತ ಹೇಳ್ತೀವಿ ನಾವು. ನ್ಯಾಯ ದೇಗುಲ. ಈಗ ನೀವು ಕ್ರಿಮಿನಲ್ ಕೇಸ್ನಾಗ ಎಸ್ಪೆಷಲಿ ಅಥವಾ ಸಿವಿಲ್ ಕೇಸ್ನಾಗ ತಗೊಳ್ರಿ, ಪಾರ್ಟೀಸ್ಗೆ ಅವ್ರು ಕರಿತಾರು ಮಾಡ್ತಾರ ಅಂತಂದ್ರೆ ಅವ್ರು ಹೆಂಗೆ ಬರ್ತಾರೆ? ಹೊರಗಡೆ ಏನದ ಚಪ್ಪಲ್ ಬಿಟ್ಟು ಅಥವಾ ತಮ್ಮ ಶೂಸ್ ಬಿಟ್ಟು ಒಳಗಡೆ ಬಂದು ಕೈ ಮುಗಿದು ನಿಲ್ತಾರೆ. ಪಾರ್ಟೀಸು ಮತ್ತಿದು ನಾವು ಯಾರಿಗೆ ಕೈ ಮುಗಿತೀವಿ? ನ್ಯಾಯ ದೇಗುಲಿಗೆ. ಆ ಸೀಟ್ನಾಗ ಇದ್ದವ್ರಿಗೆಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಅವ್ರು ಹಂಗೆ ಹಿಂಗೆ ಅಂತ ಅನ್ನೋದು ನೀವು ಕಾರಿಡಾರ್ದೊಳಗೆ ಏನೋ ಮಾತಾಡೋದು ಅದು ಬೇರೆ ವಿಚಾರ. ಕೋರ್ಟ್ ಹಾಲ್ನಲ್ಲಿ ಏನದಲ್ಲ, ನಾವು ವಿ ಹ್ಯಾವ್ ಟು ಮೇಂಟೈನ್ ಡೆಕೋರಮ್ ಆ್ಯಂಡ್ ಸ್ಯಾಂಕ್ಟಿಟಿ ಆಫ್ ದಿ ಕೋರ್ಟ್ ಅಟ್ ಆಲ್ ಕಾಸ್ಟ್. ಅದನ್ನು ನಾವೇನದ ಈ ಹ್ಯಾಬಿಟ್ ಏನದ ನಾವು ಈಗಿರ್ತಲೇ ಕಲ್ಟಿವೇಟ್ ಮಾಡ್ಕೋಬೇಕು.
ನಮ್ಮ ಸೀನಿಯರ್ಸ್ ನೋಡಿ ನಾವು ಕಲಿಬೇಕು ಇದರದ್ದು. ಇದೇನದ ಭಾಳ ಫಂಡಮೆಂಟಲ್ ಇದು. ಅದನ್ನಿಂದ ನಾವು ಭಾಳ ಮುಂದೆ ಹೋಗ್ತೀವಿ. ಯಾಕಂದ್ರೆ ನಾಳೆಗೆ ಏನದ ನೀವು ನಮ್ಗೆ ಕೇಸ್ ಹೆಂಗೆ ಆಗಲಿ, ಈಗ ಏನದಲ್ಲ ಜಜ್ಮೆಂಟ್ ಇರ್ತದ ಮಾಡ್ತದ, ಕ್ರಿಮಿನಲ್ ಕೇಸ್ ಇರಲಿ ಸಿವಿಲ್ ಕೇಸ್ ಇರಲಿ ಯಾವುದೇ ಇರಲಿ, ಅದು ಮಾಡೋದು ಮಾಡ್ತಾರೆ ಬಿಡ್ರಿ. ನೋ, ಅದನ್ನ ಜಜ್ಮೆಂಟ್ ನಮ್ಗೆ ವಿರುದ್ಧ ಆಗಲಿ ಅಥವಾ ನಮ್ಮ ಪರವಾಗಿ ಆಗಲಿ ಕೋರ್ಟ್ನಾಗ ಹಾಜರಿದ್ದು ಆ ಏನದ ಜಜ್ಮೆಂಟ್ ಏನದ ವಾಟ್ ಎವರ್ ಜಜ್ಮೆಂಟ್ ಏನದ ಕೋರ್ಟ್ ರೆಂಡರ್ಸ್ ವಿ ಮಸ್ಟ್ ಏನದ ರಿಸೀವ್ ಇಟ್ ವಿತ್ ಆಲ್ ದಿಸ್ ಏನದ ಫರ್ವರ್ ಆರ್ ಆಲ್ ಹ್ಯುಮಿಲಿಟಿ. ವಿತ್ ಆಲ್ ಹ್ಯುಮಿಲಿಟಿ ನಾವೇನದ ಜಜ್ಮೆಂಟ್ ಎಕ್ಸೆಪ್ಟ್ ಮಾಡಬೇಕು. ನೀವು ಅದು ಚಾಲೆಂಜ್ ಮಾಡಿರಿ, ಅದು ಬೇರೆ ವಿಚಾರ. ಅಪೀಲ್ ಕೋರ್ಟ್ ಅದಾವ ಮಾಡ್ಯಾವ ಅಲ್ಲೇನದ ಕರೆಕ್ಟ್ ಮಾಡಲಿಕ್ಕೆ ಬಿಡಲಿಕ್ಕೆ ಅದೇ ಆರ್ ದೇ ಅಲ್ಲೇನದ ನೀವು ಅದನ್ನು ಬೇಕಾದಂಗೆ ಚಾಲೆಂಜ್ ಮಾಡ್ಬೋದು. ಆದರೆ ವೆನ್ ವಿ ಆರ್ ರಿಸೀವಿಂಗ್ ದಿಸ್ ಜಜ್ಮೆಂಟ್ ಅದನ್ನೇನದ ನಾವು ಮಾಡಬೇಕು. ಈ ಹ್ಯಾಬಿಟ್ ಏನದ ಸಿನ್ಸ್ ಐ ಆಮ್ ಏನದ ಪ್ರಾಕ್ಟೀಸಿಂಗ್ ಇನ್ ಲಾಸ್ಟ್ 6 years ಏನದ ಹೈಕೋರ್ಟ್ನಲ್ಲಿ ಅಲ್ಲೇನೂ ಸಹಿತ ದಿಸ್ ಇಸ್ ಮಿಸ್ಸಿಂಗ್. ಆಮೇಲೆ ಧಾರವಾಡ ಬೆಂಚ್ನಲ್ಲಿ ಯಾಕಂದ್ರೆ ಈವನ್ ಹೈಕೋರ್ಟ್ ಜಡ್ಜಸ್ ಎದ್ದು ಹೋಗ್ತಾರಂದ್ರೆ ಯಾರು ಇರುವುದಿಲ್ಲ ಅಲ್ಲಿ ಕೋರ್ಟ್ನಲ್ಲಿ. ಕೊನೆಗೆ ಯಾರು ಕೆಲವು ಜನ ಇರ್ತಾರೆ ಮಾಡ್ತಾರೆ, ಅವರು ಸಾಹೇಬ್ರು ಹೇಳೋದಿರ್ತದೆ 4:30 5 o'clock ಹೇಳ್ತಾರೆ, ನಿಮ್ಮಲ್ಲಿ 5 o'clock ಹೇಳ್ತಾರೆ. ಅವಾಗ ಎಷ್ಟು ಅವ್ರಿಗೆ ಇದಾಗ್ತದೆ. ನಾವು ಅಲ್ಲಿ ಇರಬೇಕು. ಕೊನೆಗಿದ್ದವ್ರು 4 ಯಾರೇ ಇರಲಿ ಎವಿಡೆನ್ಸ್ ಮಾಡಿಸ್ತಿರ್ತಾರೆ, ಆರ್ಗ್ಯುಮೆಂಟ್ ಇರ್ತಾವೆ ಮಧ್ಯಾಹ್ನದಲ್ಲಿ. ಯೂಶ್ವಲಿ ಆರ್ಗ್ಯುಮೆಂಟು ಹಿಯರಿಂಗ್ ಆನ್ ಮೇನ್ ಆಯರ್ ಇರ್ತಾವೋ ಅಥವಾ ಏನದ ಜಜ್ಮೆಂಟ್ನಲ್ಲಿ ಹಿಯರಿಂಗ್ ಇರ್ತದೆ ಮಾಡ್ತದೆ. ದೀಸ್ ಏನದ ಅವು ಏನದ ಕೊನೆಗೆ ಮುಗಿ ತನಕ ನಿಂತು ನೀವು ಗೌರವ ತೋರಿಸಿದ್ರು ಮಾಡಿದ್ರೆ ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗ್ತದೆ, ಪ್ಲಸ್ ಪಾಯಿಂಟ್ ಆಗ್ತದೆ. ಈಗಿಲ್ದಿದ್ರೆ ನಿಮ್ಗೆ ಜಜ್ಮೆಂಟ್ ಬಗ್ಗೆ ಬಾದರ್ ಮಾಡಬೇಡ್ರಿ. ನಾಳೆ ಏನೋ ಆದರೂ ಮಾಡಿದ್ರು ಡಿಫಿಕಲ್ಟಿ ಏನೋ ಹೇಳಿದ್ರು, ನಮ್ದೇನೋ ಜೆನ್ಯೂನ್ ಡಿಫಿಕಲ್ಟ್ ಇರ್ತದೆ ಮಾಡ್ತದೆ, ಅವಾಗ ಏನೇ ಹೇಳಿದ್ರು ಅಡ್ಜಸ್ಟ್ಮೆಂಟ್ ಬೇಕಾಗಿರ್ತದೆ, ಅಕಾಮಿಡೇಷನ್ ಬೇಕಾಗಿರ್ತದೆ. ನಮ್ಗೊಂದು 2 ದಿವಸ ಅಕಾಮಿಡೇಷನ್ ಕೊಡ್ರಿ, 1 ವಾರ ಅಕಾಮಿಡೇಷನ್ ಕೊಡ್ರಿ, ಕೊಡ್ತಾರೆ. ಯಾಕಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಏನದ ನಮ್ಮದು ಬಿಹೇವಿಯರ್ ಏನದ ಕೋರ್ಟ್ನಲ್ಲಿ ಹೇಗಿರ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಗೆ ನಮ್ಮ ಸೀನಿಯರ್ ಹೇಳ್ತಾ ಇದ್ರು, ಅದು ನನಗೆ ನೆನಪಿಗೆ ಬರ್ತಾ ಇದೆ. ಕೋರ್ಟ್ ಮಸ್ಟ್ ಫೀಲ್ ಏನದ ಒಂದ್ಸಲ ನೀವು ಕೋರ್ಟ್ನಲ್ಲಿ ಹೆಜ್ಜೆ ಇಟ್ಟರು, ಒಳಗಿನ ಕೋರ್ಟ್ನಲ್ಲಿ ಕೋರ್ಟ್ ಹಾಲ್ನಲ್ಲಿ ಅಂದ್ರೆ ನಮ್ಮ ಕೇಸ್ ಕರೆದಾಗ ಕೋರ್ಟ್ ಮಸ್ಟ್ ಫೀಲ್ ಯುವರ್ ಪ್ರೆಸೆನ್ಸ್ ಅಂತಿದ್ರು ಅವರು. ಇದರ ಅರ್ಥ ಬಹಳ ಅರ್ಥಗರ್ಭಿತವಾಗಿದೆ. ಕೋರ್ಟ್ ಮಸ್ಟ್ ಫೀಲ್ ಯುವರ್ ಪ್ರೆಸೆನ್ಸ್ ಅಂದ್ರೆ ನೀವು ಕೋರ್ಟಿಗೆ ಬಂದಿರಿ ಅಂತಂದ್ರೆ ಹಾಗೇ ಬಂದಿಲ್ಲ, ನೀವೇನದ ಯಾವುದಾದ್ರೂ ಒಂದೇನದ ಪಾಯಿಂಟ್ ಆಫ್ ಲಾ ಮೇಲೆ ಪಾಯಿಂಟ್ ಆಫ್ ಇಶ್ಯೂ ಮೇಲೆ ಎನ್ಲೈಟನ್ ಮಾಡಲಿಕ್ಕೆ ಕೋರ್ಟಿಗೆ ಬಂದಿದ್ದೀರಿ ಅನ್ನೋದೇನದ ಇದು ಅರ್ಥಗರ್ಭಿತವಾದಂಥ ಒಂದು ವಾಕ್ಯ, ವೇದ ವಾಕ್ಯದು. ಕೋರ್ಟ್ ಮಸ್ಟ್ ಫೀಲ್ ಅವರ್ ಪ್ರೆಸೆನ್ಸ್. ಅವ್ರು ಬಂದಿದಾರ ಮಾಡಿದಾರ, ಅವ್ರದ್ದು ನಾನು ಕೇಳಬೇಕು, ಅವ್ರೇನ ಒಳ್ಳೆಯದನ್ನು ಹೇಳ್ತಾರೆ, ಅವ್ರಿಗೆ ನಾನೇನದ ಅವರಿಂದ ನಾನು ಎಲ್ಲ ಕಲ್ಕೋಬೇಕು. ನಾವು ಮೇಲೆ ಕೂತವ್ರು ಏನಿರ್ತೀವಿ, ಯಾವುದೇನದ ಸುಮಾರು ಅಷ್ಟೇ ಯಾರು ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಆನ್ ದಿ ಅರ್ತ್. ಯಾವುದೇ ವಿಷಯದಲ್ಲಿ ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ಆನ್ ದಿ ಅರ್ತ್, ಮ್ಯಾನ್ ಇನ್ಕ್ಲೂಡ್ಸ್ ವುಮನ್. ಹೌದಾ? ಅದಕ್ಕೆ ಯಾವುದೇ ಏನೋ ಅವ್ರಿಗೂ ಎಲ್ಲ ಗೊತ್ತಿರುವುದಿಲ್ಲ. ನ್ಯೂ ಲಾ ಇರ್ತದೆ, ನ್ಯೂ ಇರ್ತದೆ, ಅದನ್ನೇ ನೀವು ಟ್ವಿಸ್ಟ್ ಮಾಡ್ತಿರ್ತೀರಿ, ಇದನ್ನು ಮಾಡ್ತಿರ್ತೀರಿ, ಇದು ಅಪ್ಲೈ ಆಕತ್ತೆ ಅಂತ ನೀವು ಹೇಳ್ತಿರ್ತೀರಿ, ಅದನ್ನು ಡಿಸ್ಟಿಂಗ್ವಿಷ್ ಮಾಡೋದಂಥದ್ದು ಇರ್ತದೆ ಅದರಲ್ಲಿ ಕಲೆ. ನಾವೇನು ಮಾಡ್ತಾ ಇದ್ದೀವಿ ನಾವೇ ಡೇಸ್ ಏನಿದೆ ಪ್ರಾಕ್ಟೀಸ್ ಏನಿದೆ ವಾಟ್ ಈಸ್ ಗ್ರೋಯಿಂಗ್ ಆನ್ ಅಂತಂದರೆ ಹೆಡ್ ನೋಟ್ಸ್ ಓದೋದು, ಅದನ್ನು ಕೊಟ್ಬಿಡೋದು. ಹೆಡ್ ನೋಟ್ಸ್ ಯಾರ್ದದು? ಹೆಡ್ ನೋಟ್ಸ್ ಏನಿದೆ ಇಟ್ ಈಸ್ ಬೈ ದಿ ಆಥರ್. ಇದ್ರದ್ದು ಯಾವುದು ಲಾ ಪಬ್ಲಿಕೇಶನ್ಸ್ ಅಥವಾ AIR ತಗೊಳ್ರಿ, SEC ಸುಪ್ರೀಂ ಕೋರ್ಟ್ ತಗೊಳ್ರಿ, ಅವ್ರದ್ದು ಹೆಡ್ ನೋಟ್ಸ್ ಅದನ್ನ ಕಲೌಟ್ ಮಾಡಿರ್ತಾರೆ, ಹಾಕಿರ್ತಾರೆ. ಹೆಡ್ ನೋಟ್ಸ್ ವಿಲ್ ನಾಟ್ ಗವರ್ನ್ ದ ಜಜ್ಮೆಂಟ್. ಈವನ್ ಟೈಟಲ್ ಆಫ್ ಏನೇ ಇದು ಯಾವುದು ಏನೇ ಆಕ್ಟ್ ಎನಾಕ್ಟ್ಮೆಂಟು ಈಗ ಏನದಲ್ಲ ಅದರ ಒಂದು ಇದನ್ನು ಕೊಡ್ತಾರೆ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ನೋಡಿ ಯಾವುದೋ ಒಂದು ಇದರ ಬರ್ತದೆ. ಆ ಇದ್ರೊಳಗೆ ಏನದ ಮ್ಯಾಕ್ ಟೈಟಲ್ ಬೇರೆ ಇರ್ತದೆ, ಕೆಳಗಡೆ ಬೇರೆ ಇರ್ತದೆ, ಅದ್ರ ಮೀನಿಂಗ್ ಬೇರೆ ಇರ್ತದೆ, ಇಲ್ಲಿ ಬೇರೆ ಇರ್ತದೆ. ಅದಕ್ಕೆ ಮತ್ತೆ ಕೋರ್ಟ್ ಇಂಟರ್ಪ್ರಿಟೇಷನ್ ಮಾಡ್ತದೆ. ಟೈಟಲ್ ವಿಲ್ ನಾಟ್ ಗವರ್ನ್ ದಿ ಸ್ಟ್ಯಾಚ್ಯೂಟ್. ವಿ ಹ್ಯಾವ್ ಟು ರೀಡ್ ದ ಸ್ಟ್ಯಾಚ್ಯೂಟ್ ಕಂಪ್ಲೀಟ್. ಏನದ ಸ್ಟ್ಯಾಚ್ಯೂಟ್ ನಾವು ಓದಬೇಕು, ಅವಾಗ ಗೊತ್ತಾಗುತ್ತೆ ಏನು ಪ್ರೊವಿಷನ್ ಅದಲ್ಲ, ಏನದ, ವಾಟ್ ಆರ್ ಇಟ್ಸ್ ಏನದ ಇಂಗ್ರೀಡಿಯೆಂಟ್ಸು, ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಹೆಂಗೆ ಏನು, ಇದನ್ನೆಲ್ಲ ನಾವು ನೋಡ್ಕೋಬೇಕು. ಈಗ ಇನ್ನೊಂದು ಬಿಫೋರ್ ಕಮೆನ್ಸಿಂಗ್ ಮೈ ಏನದ ಸಬ್ಜೆಕ್ಟ್ ಪ್ರಾಪರ್,
ಐ ಕ್ಯಾನ್ ಸ್ಪೀಕ್ ಏನದ ಇವ್ರು ಹೇಳಿದಂಗೆ ಇರದ ಇದಕ್ಕೆ ಒಂದಕ್ಕೆ ರಿಸ್ಟ್ರಿಕ್ಟ್ ಏನು ಮಾಡಿದೆ. ನಿಮಗೇನದ ಇದ್ರದ್ದು ಏನು ಇಂಪಾರ್ಟೆಂಟ್ ಅದ ಅದನ್ನು ಹೇಳ್ತೀನಿ ಮಾಡ್ತೀನಿ. ಆದರೆ ಏನದ ಆ್ಯಸ್ ಐ ಮೆನ್ಷನ್ಡ್ ಇನ್ ದಿ ಮಾರ್ನಿಂಗ್ ಹೇಳ್ದಂಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ವಗೇರೆ ನೀವು ಒಂದೊಂದು ವರ್ಷ ಓದಿದ್ದೀರಿ. ಇಟ್ ಈಸ್ ನಾಟ್ ಏನದ ಜೋಕ್ 2 ತಾಸಿನ ಮುಗಿಸ್ತೀನಿ 3 ತಾಸಿನ ಮುಗಿಸ್ತೀನಿ ಅಂತಂದ್ರೆ. ಬಟ್ ಅದ್ರಾಗ ಇಂಪಾರ್ಟೆಂಟ್ ಏನದ ನಮಗೆ ಡೇ ಟು ಡೇ ಏನು ಬರ್ತಾವೆ ಮಾಡ್ತಾವು ಅದರಲ್ಲಿಂದ ಏನದ ಸ್ಪೆಸಿಫಿಕ್ ಆಗಂತ ಇದ್ದಂಥವ ಏನದು ನೀವು ವಾಟ್ ಯು ಕಾಲ್ ನಾವು ಇದನ್ನೇನು ಹೇಳ್ತೇವಲ್ಲ ಈಗ ಇಡಿಯಮ್ಸ್ ಅಥವಾ ಏನದ ಅದರಲ್ಲಿ ಅರ್ಥಗರ್ಭಿತವಾದಂಥ ಇಂಗ್ಲೀಷ್ ಏನದ ಆ ಇದನ್ನೇನು ಬರ್ತದೆ ಫ್ರೇಜಸ್ಸು ಫ್ರೇಜಿಯಾಲಜಿ ಅದ್ರದ್ದು ಮೀನಿಂಗ್ ಏನು ಇದ್ರ ಬಗ್ಗೆ ಏನದ ಕೆಲವು ಏನದಾವ ಅದನ್ನೆಲ್ಲ ನಾನು ತಗೋತೀನಿ, ಅದನ್ನೆಲ್ಲ ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ವಿಷಯ ಹೇಳೋದು ಅಂತಂದ್ರೆ ಈಗ ನಾನೇನದು ಜಸ್ಟ್ ಏನದ ನಮ್ಮ ಇವ್ರ ಜೊತೆಗೆಲ್ಲ ಮಾತಾಡ್ತಾ ಇದ್ದೆ. ನಾನು ಅಲ್ಲಿ ಹೈಕೋರ್ಟ್ ಇದರಲ್ಲೇನೋ ಹೇಳ್ತಾ ಇರ್ತೀನಿ ನನ್ನ ಎಲ್ಲ ಕಲೀಗ್ಸ್ಗೆ ಅಥವಾ ಅಲ್ಲಿ ನಮ್ಮ ಜೂನಿಯರ್ ಫ್ರೆಂಡ್ಸ್ ವಗೇರೆ ಎಲ್ಲನೂ ಹೇಳ್ತಾ ಇದ್ದೇನೆ. ಈಗ ಬಾರ್ ಬಂದವರು ವಗೇರೆ ಎಲ್ಲ ಇದು ಮಾಡೋದು. ಯಾಕಂದರೆ ನಂದೇನದ ಪ್ರೊಫೆಷನ್ ಅಂತಂದ್ರೆ ನಾನೇನದ ವಿ ಸ್ಟಾರ್ಟೆಡ್ ವಿತ್ ಹಂಬಲ್. ಇದು ಧಾರವಾಡಕ್ಕೆ ಬಂದದ್ದಂತಂದ್ರೆ ನಾನು ಗೋಕಾಕ್ನಿಂದ ಧಾರವಾಡಕ್ಕೆ ಬಂದವನು. ಇದಕ್ಕೆ ಆಫ್ಟರ್ ಮ್ಯಾರೇಜ್ ಬಂದನ್ನು ನಾನು ಧಾರವಾಡದೇನದ ಕನ್ಯಾ ಮಾಡಿಕೊಂಡು ಧಾರವಾಡಕ್ಕೆ ಬಂದು ಧಾರವಾಡದಾಗ ಸೆಟ್ಲ್ ಆದೆ. ಹೆಣ್ಮಕ್ಳು ನೀವು ನಗ್ತೀರಿ ನಗಿ. ಬಟ್ ಆದರೆ ನನಗೇನದಲ್ಲ ಅವರು ಎತ್ತಿ ಹಿಡಿದಾರೆ ನನಗೆ. ಧಾರವಾಡ ಆಸ್ ಏನದ ಅಪೆಲ್ಡ್ ಮೀ ಲೈಕ್ ಎನಿಥಿಂಗ್ ವಿದೌಟ್ ಎನಿ ಇದು ನಾನು ಬಂದವನು. ಯಾವುದು ಅವಾಗಿನ ಕಾಲದಾಗ ಏನದ 1977 ಮ್ಯಾರೇಜು ಅವಾಗ ಬಂದಿದ್ದೆ ನಾನು. ಆ ನಂತರ ಏನದ ಐ ಸ್ಟಾರ್ಟೆಡ್ ಏನದ ನಂದು ಗ್ರ್ಯಾಜುಯೇಷನ್ ಆಗಿತ್ತು 3-4 ವರ್ಷ ಏನದ ನಂತರ ಇರದ. ಆಗಿನ ಕಾಲದಾಗ ಪರಿಸ್ಥಿತಿ ಹೆಂಗಿತ್ತು ನಿಮ್ಗೆ ಗೊತ್ತೈತಿ. ಯಾವ ಜಾಬ್ ಇಲ್ಲ ಏನಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ವಿ, ಅದು ಮಾಡಿದ್ವಿ ಇದು ಮಾಡಿದ್ವಿ. ನಿಮ್ಮ ರಿಟನ್ ಆರ್ಗ್ಯುಮೆಂಟ್ ಒಳಗೆ ಯಾರೋ ಹೇಳಿದ್ರಿ ಈಗ ರಿಟನ್ ಎಕ್ಸಾಮಿನೇಷನ್ದೊಳಗೆ ಸಂಬಡಿ ವಾಸ್ ಏನದ ಟೆಲಿಂಗ್ ಮೇಡಮ್ ಏನೋ ಹೇಳ್ತಾ ಇದ್ರು ಸಾಕಷ್ಟು ಮಾರ್ಕ್ಸ್ ಇತ್ತು. ಅದನ್ನ ನೋಡಿದ್ರೆ ಮಾಡಿದ್ರೆ ನಾನು ಎಕ್ದಮ್ ಟಾಪ್ನಾಗ ಬರಬೇಕು ಅಸಿಸ್ಟೆಂಟ್ ಕಮಿಷನರ್ ಇದ್ರಾಗ KSನಾಗ. ಬಟ್ ನಂದು 56 ನಂಬರ್ ಇತ್ತು, 113 ಪೋಸ್ಟ್ ಇದ್ದು, ಇದ್ರಾಗಿದ್ದು 113 213 ಆಗಲಿಲ್ಲ. ಅವಾಗೇನದ ವೈವಾವಸ ಏನದ 200 ಮಾರ್ಕ್ಸ್. ಈಗ ಎಷ್ಟದು ಗೊತ್ತಿಲ್ಲ, ಅದನ್ನೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಅದೇನದಲ್ಲ 175 180 ಕೊಡೋರು. ಅದು ಏನದ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಿಲ್ಲ. ಹಿಂಗಂತಂದ್ರೆ ಅದಕ್ಕೇನದ ನಾನು ಲಾ ಜಾಯಿನ್ ಮಾಡಿದೆ ಯೂನಿವರ್ಸಿಟಿ ಲಾ ಕಾಲೇಜ್ಗೆ. ಅವಾಗ ಏನದ ನನ್ನ ಫ್ರೆಂಡ್ಸ್ ಏನದ ನಮ್ಮ ಪೀರಾ ಅವರು ಮುತಾಲಿಕ್ ಪಾಟೀಲ್ ಅಂತ ಹೇಳಿ, ಹಿ ಈಸ್ ಆಲ್ಸೋ ಅವರ್ ಕ್ಲಾಸ್ಮೇಟ್. ಹಿ ಲೇಟರ್ ಬಿಕೇಮ್ ಏನದ ಜಡ್ಜ್ ಆಫ್ ದಿ ಹೈಕೋರ್ಟ್. ಆ ನಂತರ ಏನದ ಅವರು ಮುನ್ಸಿಪಾಲ್ಗೆ ಹೋದ್ರು, ಸಣ್ಣ ಏಜ್ನಾಗ ಅವ್ರ ಮ್ಯಾಲೆ ಬಂದರು. ಆಮೇಲೆ ಏನದ ಇನ್ನೊಬ್ಬರು ಜಾಲ್ಗಾರ್ ಅಂತಿದ್ರು, ಅಡ್ವೊಕೇಟ್ ಫ್ರಾಮ್ ಏನದ ಹುಬ್ಳಿ. ಈಸ್ ಆಲ್ಸೋ ಏನದ ಸೀನಿಯರ್ ಅಡ್ವೊಕೇಟ್. ರೀಸೆಂಟ್ಲಿ ಏನು ಕೋವಿಡ್ ಒಳಗೆ ಲಾಸ್ಟ್ ಇಯರ್ ಓನ್ಲಿ ಹಿ ಪಾಸ್ಡ್ ಅವೇ. ಸೊ ಅದು ಬೇರೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ 4 ಜನ ನಮಗೇನ ಬೆಳಿಗ್ಗೆ 8:30 12 ತನಕ ಏನದ ಕ್ಲಾಸು ಯೂನಿವರ್ಸಿಟಿ ಲಾ ಕಾಲೇಜ್ನಲ್ಲಿ. 8:30 12 ತನಕ ನಮ್ಮ ಕ್ಲಾಸು. 12 ಗಂಟೆಗೆ ಬಂದ ನಂತರ ಏನದ ಸ್ವಲ್ಪ ಊಟ ಮಾಡ್ಕೊಂಡು ಇದನ್ನು ಮಾಡಿಕೊಂಡು ಐದರ್ ನಮ್ಮ ಮನೆ ಮೇಲೆ ಅಲ್ಲಿ ನಾವು ಕೂಡ್ತಿದ್ವಿ. ಮನೆ ಅಂತಂದ್ರೆ ಹಂಚಿನ ಮನೆ, ಕೆಳಗಡೆ ಫ್ಯಾಮಿಲಿ, ಮ್ಯಾಲೆ ಒಂದೇ ರೂಮ್ ನಮ್ದೇನದ ಟಾಪು, ಮ್ಯಾಲೆ ಇದಾಗೆಲ್ಲ ಕಾಯ್ತಾ ಇತ್ತು ಹಂಚಿಂದು. ಬಿಸಿಲುಗಾಲದಾಗ ಅವಾಗೆಲ್ಲ ಇದು ಎಕ್ಸಾಮ್ ಟೈಮ್ ಅಂತಂದ್ರೆ ಬಿಸಿಲುಗಾಲಲ್ಲ, ಅದು ಮಾರ್ಚ್ ಏಪ್ರಿಲ್ನಲ್ಲಿ. ಅಲ್ಲೇನದ ನಾವು 4 ಮಂದಿ ಏನದ ಬೆವರು ಸುತ್ಕೋತ ನಾವು ಚರ್ಚೆ ಮಾಡ್ತಿದ್ವಿ. ಇದೊಂದು ಇವತ್ತು ಈ ಸಬ್ಜೆಕ್ಟ್ ಇದನ್ನು ತೊಗೊಳ್ಳೋಣ, ಇವತ್ತು ಇದನ್ನು ತೊಗೊಳ್ಳೋಣ ಅಂಥೇಳಿ ಹಿಂಗೇನದ ಗ್ರೂಪ್ ಡಿಸ್ಕಷನ್ಸ್ ನಾವು ಮಾಡ್ತಿದ್ವಿ. ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡ್ರೆ ನೀವು ಯು ಕ್ಯಾನ್ ಏನದ ಅಸ್ಯುಮ್ಲೇಟ್. ಒಬ್ರದ್ದು ಏನು ವಿಚಾರದ ಅದಕ್ಕೆ ವಿರುದ್ಧವಾದಂಥ ವಿಚಾರಧಾರೆನೂ ಬರ್ತವ. ಈಗ ನೀವು ನಮ್ಮ ಕೋರ್ಟ್ನಲ್ಲಿ ಏನದಲ್ಲ ಒಂದೇ ಇದಕ್ಕೆ ಏನದ ಬೇರೆ ಬೇರೆ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡ್ತಾರೆ, ಹೌದಲ್ವಾ? ಆ ಅಡ್ವೊಕೇಟ್ಸ್ ಅದನ್ನ ಹೇಳ್ತಾರೆ, ಈ ಅಡ್ವೊಕೇಟ್ಸ್ ಇದನ್ನ ಹೇಳ್ತಾರೆ. ಯಾವ್ದು ಖರೆ ಅದನ್ನು ಡಿಸೈಡ್ ಮಾಡೋದನ್ನ ಜಡ್ಜ್ ಇರ್ತದೆ. ಸೊ ಅದಕ್ಕೇನದ ಡಿಫ್ರೆಂಟ್ ಮೀನಿಂಗ್ಸ್ ಏನು ಸಿಗ್ತದೆ, ಡಿಫ್ರೆಂಟ್ ಇದೇನು ಸಿಗ್ತದೆ ಹೀಗೆ. ಆಮೇಲೆ ನಾವೇನು ಮಾಡ್ತಿದ್ವಿ, ಧಾರವಾಡದಲ್ಲಿ ನೀವು ಎಲ್ಲರೂ ಬಂದಿರ್ಬೋದು, ಗೊತ್ತೂ ಇರ್ಬೋದು, KC ಪಾರ್ಕ್ ಅಂತದ, ಕಿತ್ತೂರು ಚೆನ್ನಮ್ಮ ಪಾರ್ಕ್. ಕಿತ್ತೂರು ಚೆನ್ನಮ್ಮ ಪಾರ್ಕಿಗೆ ಏನದ ಮಧ್ಯಾಹ್ನದಾಗ ಲಂಚ್ ಕಟ್ಕೊಂಡು ಏನದ ನಾವು ಹೋಗೋದಲ್ಲಿ. ಮನ್ಯಾಗ ಕೂಡಕ್ಕೆ ಜಾಗ ಇರ್ತಕ್ಕಿಲ್ಲ, ಆಮೇಲೆ ಬಿಸಿಲು ಅಲ್ಲೇ ಅಥವಾ ಇದಕ್ಕೆ ಕರ್ನಾಟಕ ಯೂನಿವರ್ಸಿಟಿ ಇದಕ್ಕೆ ಯಾವುದೋ ಗಾರ್ಡನ್ಗೆ ಅಲ್ಲಿ ಇದಕ್ಕೆ ನಾವು ಹಿಂಗೋಗಿ ಸಂಜೆವರೆಗೆ ಏನದ ಅಲ್ಲೆಲ್ಲ
ಕೆಲಸ ಇದನ್ನು ಓದ್ಕೊಂಡು ಮಾಡಿಕೊಂಡು ಬಂದು ಈ ನಮ್ಮನೆ ನಾವೆಲ್ಲ ಪ್ರಿಪೇರ್ ಆಗ್ತಿದ್ವಿ. ಆಗಿನ ಟ್ಯೂಷನ್ ಕ್ಲಾಸು ಇದು ಏನಿದ್ದಿರಲಿಲ್ಲ. ನಾವೆಲ್ಲ ವರ್ನ್ಯಾಕ್ಯುಲರ್ ಇದರಿಂದ ಬಂದವರು. ಆಗಿನ ಕಾಲದಾಗ ಕಾನ್ವೆಂಟ್ ಹೋಗರೆ ಅಂತ ಅನ್ನೋದು ಇಟ್ ವಾಸ್ ಏನದ ನಾಟ್ ಎ ಕನ್ಸೆಪ್ಟ್ ಅಟ್ ಆಲ್. ಈಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾನ್ವೆಂಟ್ ಕಲಿತಾರೆ ಮಾಡ್ತಾರೆ, ಅದು ಬೇರೆ ವಿಷಯ. ಅದಕ್ಕೆ ಇದ್ರೊಳಗೆ ನಮ್ಮ ಪ್ರೊಫೆಸರ್ಸ್ ಅಥವಾ ನಾನು ಎಲ್ಲರಿಗೂ ಹೇಳ್ತಾ ಇದ್ದಿದ್ದಂತಂದರೆ, ನಮ್ಮಲ್ಲಿ ಜುಡಿಷಿಯಲ್ ಅಕಾಡೆಮಿಗೆ ಫ್ಯಾಕಲ್ಟಿ ಮೆಂಬರ್ ನಾನು ಟಿಲ್ ಮೈ ರಿಟೈರ್ಮೆಂಟ್. ಅವಾಗ ಏನು ಹೇಳ್ತಾರೆ ಅಂತಂದ್ರೆ, ದೇರ್ ಈಸ್ ಅ ಸೇಯಿಂಗ್, ದೇರ್ ಈಸ್ ಆಲ್ವೇಸ್ ಏನದ ಎ ವೇಕೆಂಟ್ ಪ್ಲೇಸ್ ಅಟ್ ದ ಟಾಪ್. ಮೇಲೆ ಹೋದಂಗೆ ಎಲ್ಲಾನು ಖಾಲಿಯೇ ಇರ್ತದ ಪ್ಲೇಸ್. ಇಟ್ ಈಸ್ ಯು ಹೂ ಹ್ಯಾಸ್ ಟು ಆಸ್ಪೈರ್ ಆ್ಯಂಡ್ ಏನದ ಟೇಕ್ ದಟ್ ಪೊಸಿಷನ್. ನಮ್ಮ ಕಡೆ ಅದು ಅದಕ್ಕೆ ಏನದಲ್ಲ, ನಾವಲ್ಲೇ ಮೇಲ್ಗಡೆ ಹತ್ತಬೇಕಾದ್ರೆ ಅದನ್ನು ಹೇಗೆ ಮಾಡಬೇಕು. ಆಮೇಲೆ ದೇರ್ ಈಸ್ ನೋ ಇದು ಯಾವುದು ನೋ ಎಕ್ಸ್ಕ್ಯೂಸ್ ಅನ್ರಿ ಅಥವಾ ನೋ ಎಸ್ಕೇಪ್ ಅಂತನ್ರಿ. ದೇರ್ ಈಸ್ ನೋ ಅದರ್ ವೇ ದ್ಯಾನ್ ದಿ ಹಾರ್ಡ್ ವರ್ಕ್, ಸಿನ್ಸಿರಿಟಿ ಇನ್ ದಿಸ್ ಪ್ರೊಫೆಷನ್. ಇದು ಭಾಳ ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಬೇಕು, ಸಿನ್ಸಿಯರಿಟಿ ಬೇಕು, ಇದು ವೆರಿ ಇಂಪಾರ್ಟೆಂಟ್. ಸೊ ದೇರ್ ಫೋರ್ ಏನದಲ್ಲ, ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಇದೇನದ, ನಾವು ಏನದ ಐ ವಿಲ್ ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಏನದ ಪ್ರಾಪರ್. ನಾವು ಐ ರಿಕ್ವೆಸ್ಟ್ ಎಸ್ಪೆಷಲಿ ಜೂನಿಯರ್ ಮೆಂಬರ್ಸ್ ಆಫ್ ದಿ ಬಾರ್ ಆರ್ ಮೈ ನನ್ನ ಕಿರಿಯ ವಕೀಲರ ಮಿತ್ರರಿಗೆ ನನಗೆ ಅವರಿಗೆ ಕೇಳೋದಂತಂದ್ರೆ, ದೇ ಮಸ್ಟ್ ಏನದ ಇಂಟ್ರಾಕ್ಷನ್ ನಿಮ್ಮ ಕಡೆಯಿಂದ ಬರಬೇಕು. ಸೊ ಡ್ಯಾಟ್ ಏನದ ನಮ್ಮಲ್ಲಿಂದ ಸ್ಪಾಂಟೇನಿಯಸ್ ಆಗಿ ಇದು ಬರ್ತಿರ್ತದೆ. ಹಾಗೆ ಕುತ್ಕೊಂಡು ಕೇಳ್ಕೊತ ಹೋಗೋಕ್ಕಿಂತಲೂ ನೀವು ಏನದ ಈ ಡಿಸ್ಕಷನ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಅಂದರೆ ನಿಮಗೆ ಅದರ ಬಗ್ಗೆ ಅರ್ಥಗರ್ಭಿತವಾದಂಥ ಏನು ವಿಷಯಗಳೇನದಾವ, ಇದರಲ್ಲಿ ಮ್ಯಾಕ್ಸಿಮ್ಸ್ ಏನದಾವ, ಅವು ನಿಮಗೆಲ್ಲನೂ ಗೊತ್ತಾಗ್ತದೆ. ನಾವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್. ಏನವು ಟೂ ಪಾರ್ಟ್ಸ್ ಅಂತಂದ್ರೆ, ಯಾವುದು ಟೂ ಪಾರ್ಟ್ಸ್ ಅಂತಂದ್ರೆ ನೀವು ಹೆಂಗೆ ಅದನ್ನು ಡಿವೈಡ್ ಮಾಡ್ಕೋತೀರಿ? Sections 1 to 53A. It contains certain maxims and certain restrictions and what are the consequences of transfer of particular kinds of properties. They are later on, namely they starts from section 54 onwards and to the end. 1 to 53A. 53A ಅಂತ ಅನ್ನೋದು ರೀಸೆಂಟ್ಲಿ ಅಂದ್ರೆ 1929 ಒಳಗಂದು ಇನ್ಸರ್ಟ್ ಮಾಡಿದ್ದಾರೆ. ದಟ್ ಈಸ್ ಅನದರ್ ಡಾಕ್ಟ್ರಿನ್ ಆಫ್ ಅನದರ್ ಪಾರ್ಟ್ ಪರ್ಫಾರ್ಮನ್ಸ್. Sections 1 to 53 or 53A. These are the basic principles. These are the basic principles. Say for example, namely the ಉಳಿದದ್ದೇನದ ಕೈಂಡ್ಸ್ ಆಫ್ ದಿ ಟ್ರಾನ್ಸ್ಫರ್ಸ್ ನಮ್ಗೆ ಕೊಡ್ತಾರೆ. ವಾಟ್ ಆರ್ ದೋಸ್ ಕೈಂಡ್ಸ್ ಆಫ್ ದಿ ಟ್ರಾನ್ಸ್ಫರ್ಸ್? ದೇ ಸೇ ನೇಮ್ಲಿ ಫ್ರಾಮ್ ಸೆಕ್ಷನ್ 54 ಆನ್ವರ್ಡ್ಸ್. ಸೊ ಹೌ ಮೆನಿ ಕೈಂಡ್ಸ್ ಆಫ್ ಏನದ ಟ್ರಾನ್ಸ್ಫರ್ಸ್ ಆರ್ ಪ್ರೆಸ್ಕ್ರೈಬ್ಡ್ ಬೈ ದಿಸ್ ಆಕ್ಟ್ ಆರ್ ದಿಸ್ ಪರ್ಟಿಕ್ಯುಲರ್ ಎನಾಕ್ಟ್ಮೆಂಟ್? ಎಷ್ಟು ಕೈಂಡ್ ಆಫ್ ಏನದ ಟ್ರಾನ್ಸ್ಫರ್ಸ್ ಅದಾವ? How many kinds of transfers? Here the words used is transfer and transferring. Okay? ಎಷ್ಟು ಅದಾವ ನಮ್ಮಲ್ಲಿ ಕೈಂಡ್ಸು? ಸೇ ಫಾರ್ ಎಕ್ಸಾಂಪಲ್, ನಾ ಹೇಳೋದು ಗೊತ್ತಾಗ್ತಾ ಇದೆ. ಟ್ರಾನ್ಸ್ಫರ್ಸ್ ಅಂದ್ರೆ ಏನು? ಟ್ರಾನ್ಸ್ಫರ್ ಅಂದ್ರೆ ಏನು? ಸೇಲ್. ಸೇಲ್ ಒಂದಾಯ್ತು. ನೆಕ್ಸ್ಟ್ ಸೇಲ್, mortgage, lease, exchange, gift. Then actionable claim. These are the 6 kinds of another transfers recognized
by this particular the Transfer of Property Act. Please remember another Transfer of Property Act another, it is basically applicable to immovable properties. Movable property another Sale of Goods Act ಇದೆ, ಡಿಫರೆಂಟ್ ಎನಾಕ್ಟ್ಮೆಂಟ್ಸ್ ಇದಾವೆ. ಇದು in some other aspects it may include movable property, but essentially it deals with the immovable property or rights arising under the immovable properties. So now let us say, namely, what is transfer and who can make the transfer, or who is the transferor and who is the transferee. What are the competence of a transfer? Who is competent to transfer? Some definitions ಏನದ ನೀವು ತಗೊಳ್ಳಿ. What is this transfer? Transfer of property that is defined in section 5 of the Transfer of Property Act 1882. In the following sections, transfer of property means any act by which living person conveys property in present or in future to one or more of the other living persons, or to himself and one or more other living person, and to transfer property is to perform such act. So transfer of property ಅಂತಂದ್ರೆ ಏನು? It applies only between two living persons, inter vivos ಅಂತಾರೆ ಅದಕ್ಕೆ. This is a doctrine. Inter vivos, two living persons. It may be distinguished with the wills. Will ಯಾವ್ದು ಬರ್ತದೆ? Will is executed by the testator and it comes into effect ಯಾವಾಗೆ? Only after death. And how the will is to be proved? That is provided under section 68 of the ಯಾವ್ದು ಆಕ್ಟು? ಇಂಡಿಯನ್ ಸಕ್ಸೆಷನ್ ಇದು ಎವಿಡೆನ್ಸ್ ಆಕ್ಟ್. And what are the validity or valid requisites of a will? Section 63 of the ಯಾವುದು ಅದು ಆಕ್ಟು? ಇಂಡಿಯನ್ ಸಕ್ಸೆಷನ್ ಆಕ್ಟ್. ಹಿಂದೂ ಸಕ್ಸೆಷನ್ ಆಕ್ಟ್ ಬೇರೆ, ಇಂಡಿಯನ್ ಸಕ್ಸೆಷನ್ ಆಕ್ಟ್ ಬೇರೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಇಟ್ ಅಪ್ಲೈಸ್ except these wills to other than those Hindus, namely Christians, Parsis, ivaru. And who are Hindus? But again you have to go back to Hindu Succession Act. Who are Hindus ಅನ್ನೋದಕ್ಕೆ. ಸೊ ಹೀಗೆ ಒಂದಕ್ಕೊಂದಕ್ಕೆ ಏನದೆ, ಎಲ್ಲವೂ ಇಂಟರ್ಲಿಂಕ್ ಇರ್ತವೆ. ಒಂದಕ್ಕೆ ಒಂದು ಏನದೆ, ಎಲ್ಲ ಇಂಟರ್ಲಿಂಕ್ ಇರ್ತವೆ. Who are Hindus? Hindus by religion. It also includes Jains, Buddhists, ಮತ್ತೆ Veershaivas, Lingayats, like this. But does not include ಅದು ಇದೆ. ಸೊ therefore ಇದರ ಬಗ್ಗೆ ಏನದ ನೀವೆಲ್ಲಾನು ನೋಡ್ತಾ ಇರಬೇಕು. ಒಂದೇ ಆಕ್ಟ್ ನಾವು ಹಿಡಿದ್ರೆ ಮಾಡಿದರೆ ಇದರ ಎಲ್ಲ ವೇರಿಯಸ್ ಏನದ ನಮ್ಮ ಎನಾಕ್ಟ್ಮೆಂಟ್ಸ್ ಎಲ್ಲ ಮಾಡ್ತಾವೆ. ಇದರಲ್ಲಿ ಇದು ಅಲ್ಲೇ ಹಾಕಿರ್ತಾರೆ, ಅದರ ಇಲ್ಲೇ ಹಾಕಿರ್ತಾರೆ, ಒಂದಕ್ಕೊಂದೆಲ್ಲ ಕನೆಕ್ಷನ್ ಇರ್ತದೆ. ಪ್ರತಿಯೊಂದು ಇದಕ್ಕೆ ಏನದ ವರ್ಡ್ಗೆ ಇದಕ್ಕೆ ಇಂಟರ್ಪ್ರಿಟೇಷನ್ ಉಂಟೇ ಉಂಟು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದೆನ್ ಇದ್ರ ಬಗ್ಗೆ ಇನ್ನೊಂದು ಹೇಳೋದಂತಂದ್ರೆ ವಾಟ್ ಮೇ ಬಿ ಟ್ರಾನ್ಸ್ಫರ್ಡ್. ಸೆಕ್ಷನ್ 6. What this section 6 ಏನು ಹೇಳ್ತದೆ? What may be transferred. So here property of any kind may be transferred.
except as otherwise provided by this act or by any other law for the time being in force. Property of any kind may be transferred. ಯಾವುದೇ ಇರಲಿ ಅದು ಟ್ರಾನ್ಸ್ಫರ್ ಮಾಡಬಹುದು, ಎಕ್ಸೆಪ್ಟ್ ದೋಸ್ which are stated in subsections, subclause A to I of this Transfer of Property Act. ಇದರಲ್ಲಿ whether the chance, A is very important, section 6A. The chance of an heir apparent succeeding to an estate, the chance of a relation obtaining a legacy on the death of the kinsman, or any other mere possibility of a like nature cannot be transferred. Section 6A, it incorporates a doctrine that is known as spes successionis. Spes successionis. SPEC successionis. NIS. Spes successionis ಅಂತಂದ್ರೆ ಏನು? This is another English maxim. It is imported here. So the simple mere chance of an heir, mere chance of an heir apparent, ಅವ ಮುಂದೆ ಹೇರ್ ಆಗಿರ್ತಾನ, succeeding to an estate, it is not permissible, or it cannot be, it is not the subject matter of that transfer of property. So for example, A transfers property to B and he imposes a condition that B or his so and so heirs, so and so forth heirs, or another whether they can claim. Simple. ಇದರಲ್ಲಿ ಹೇರ್ ಅಪೆರೆಂಟ್ ಟು ಸಕ್ಸೀಡಿಂಗ್ ಅದು ಇಲ್ಲ ಇಲ್ಲ. mere chance may fructify or may not fructify. ಚಾನ್ಸ್ ಬಂದರೂ ಬರ್ಬೋದು, ಬರ್ಲಿಕ್ಕೆಲ್ಲೂ ಇಲ್ಲ. So therefore it is not a subject matter of a transfer. Mere chance of an apparent, heir apparent to succeeding to an estate is not the subject matter of the transfer of property. Say for example, here there are several decisions are there on this particular point. Now I will just point it out, namely this is the decision of the Honorable Supreme Court of 3 judges bench, 2011 Supreme Court cases 9, page number 223. 2011 9 Supreme Court cases 223. ಇದರಲ್ಲಿ ಹೇಳ್ತಾರೆ ಸ್ಪೆಸ್ ಸಕ್ಸೆಷನಿಸ್ bar to transfer right to spes successionis under the rules of Mamdan law as well as under section 6A of the Transfer of Property Act. Conduct of the parties. ಇದರ ಬಗ್ಗೆ ಹೇಳ್ತಾರೆ. It is both applicable to Muslim law as well as to the Hindus. Muslim law ಅಲ್ಲಿ ಬೇರೆ ಬರ್ತದೆ, same on the same line. So here it is held that either such course of conduct A or B. A means what? This is here, what is stated here is conduct of parties. Estoppel. Estoppel is also taken into consideration by the Honorable Supreme Court while deciding this particular case. Estoppel, that is defined in section 115 of the Evidence Act. Evidence Act. ಇವೆಲ್ಲ ಕ್ಲಬ್ ಆಗಿರ್ತಾವೆಲ್ಲನು, ಒಂದರಲ್ಲಿ ಒಂದು ಇಶ್ಯೂಸ್ ಎಲ್ಲ ಹೇಳ್ತವೆ. Relinquishment, renouncement of the chance of a succession to an estate by the heir apparent
during the lifetime of the owner of the estate by receiving consideration for giving up their expectant future share in the property, or by entering into a family arrangement or settlement to that effect, held either such course of conduct A means by receiving consideration ಅವನಿಗೇನೋ ಒಂದು ಕೊಟ್ಟಿರ್ತಾರೆ ಹೇರ್ ಅಪೆರೆಂಟಿಗೆ, ರಿಸೀವಿಂಗ್ ಕನ್ಸಿಡರೇಷನ್ ಆ್ಯಂಡ್ ಗಿವಿಂಗ್ ಅಪ್ ಏನದ ಹೀಸ್ ರೈಟ್. ಹೇರ್ ಅಪೆರೆಂಟಿಗೆ ತನಗೆ ಬರುವುದಿಲ್ಲ ಆತನಿಗೆ, ಆತಂದು ಏನು ತೋತಾರೆ ಮಾಡ್ತಾರೆ ಯಾರು, ದೋಸ್ ಹೂ ಎಂಟರ್ ಇನ್ ಟು ಎ ಟ್ರಾನ್ಸಾಕ್ಷನ್ of transfer of property or any kind of another right in that particular property, they will not be entitled to succeed in a subsequent suit or any dispute arising. Or B, would constitute an exception to the bar of transfer of property, transfer of right to successionists. Hence, when after the death of the owner of the estate, inheritance opens, doctrine of estoppel would operate against such heirs, disentitle them from claiming their share in the estate on the basis of principle of succession, is such claim being opposed to public policy. So here, para number 26 to 36 ದೊಳಗೆ ಏನದ ಇದರ ಡಿಟೇಲ್ ಏನದ ಅದರಲ್ಲಿ ಇದನ್ನು ಹೇಳ್ತಾರೆ. What this is said, para 26 of this particular judgment, page number 230 what may be transferred. Here this particular act is analyzed, provision is analyzed. Property of any kind may be transferred except as otherwise provided by this act or by any other law for the time being in force. A, the chance of an heir apparent succeeding to an estate, the chance of a relation obtaining the legacy on the death of the kinsman, or any other mere possibility, this is mere possibility of a like nature, cannot be transferred. So here what this provision says is, namely, ಇದರಲ್ಲಿ ಏನಾಗಿತ್ತು ಅಂತಂದ್ರೆ ಈ ಇದರಲ್ಲಿ ಮಮ್ಡನ್ ಲಾ ಸಹಿತ ಏನದ ಅದರಲ್ಲಿ ಅದನ್ನು ಅವರು ಹೇಳಿದ್ದಾರೆ, ಕನ್ಸಿಡರ್ ಮಾಡಿದ್ದಾರೆ. ಸೆಕ್ಷನ್ 115 ಆಫ್ ದಿ ಎಸ್ಟೋಪೆಲ್, ದಟ್ ಈಸ್ ಆಲ್ಸೋ ಏನದ ಆಸ್ ವೆಲ್ ಆಸ್ ಸೆಕ್ಷನ್ 54 ಆಫ್ ದಿ ಮುಲ್ಲಾಸ್ ಪ್ರಿನ್ಸಿಪಲ್ಸ್ ಆಫ್ ದಿ ಮಮ್ಡನ್ ಲಾ ಅದನ್ನು ತೊಗೊಂಡಿದ್ದಾರೆ. ಸೊ ದೇರ್ ಫೋರ್ ಏನದ ದ ಕೋರ್ಟ್ ಹೆಲ್ಡ್ ದಟ್ ದಿಸ್ ಕೋರ್ಟ್ ಅಕಾರ್ಡಿಂಗ್ಲಿ held that renunciation of a supposed right, it is only a supposed right, it may culminate or may not culminate, it may culminate or may not culminate. ಅಂದರೆ ಅದು ಆಗ್ಬೋದು ಅಥವಾ ಆಗಲೇ ಇಕ್ಕಿಲ್ಲ, ಮೇರ್ ಚಾನ್ಸಸ್ ಟು ಸಕ್ಸೀಡಿಂಗ್ ಟು ಎನ್ ಎಸ್ಟೇಟ್. ನಾನೇನದ ಒಂದು ಯಾವುದೋ ಎಸ್ಟೇಟಿಗೆ ನಾನು ಸಕ್ಸೀಡ್ ಆಗ್ತೀನಿ, ಆ ಡೆತ್ ಆದ ನಂತರ ಏನದ ನಮ್ಮ ಇವ್ರದ್ದು ನಂತರ ಯಾರ್ದೋ ಒಂದು ವ್ಯಕ್ತಿ ನಂತರ ಅಂತ ಅನ್ನೋದು, ದಿಸ್ ಇಸ್ ಸಿಂಪ್ಲಿ ಎ ಚಾನ್ಸ್. ಇಫ್ ಯು ಆರ್ ಲೀನಿಯಲ್ ಡಿಸೆಂಡೆಂಟ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ಪರ್ಸನ್, ದೆನ್ ಯುವರ್ ರೈಟ್ಸ್ ಆರ್ ಡಿಟರ್ಮಿನ್ಡ್ ಅಂಡರ್ ದಿ Hindu Succession Act, or differently if they belong to some other community like Mamdan law or Christians, the laws and the pertaining to them, they will take care of such things. So therefore the judgment ಇವೆಲ್ಲ ಇದಿರ್ತದೆ, ನಿಮಗೆ ರೆಫರ್ ಮಾಡಿರ್ತೀನಿ. ಆಮೇಲೆ you can download from your own website, and I am also handing over these particular decisions to the president of the association or organizers. So please remember that here what I wanted to emphasize is only mere chance. Athan bare chance irtade, actual right athan kodudilla. Ata transferor means, say for example seller or mortgagor, he simply says that I am transferring this particular property to you, or that particular person ಏನದಲ್ಲ, it is only he is mere chance adu. ಯಾಕಂದ್ರೆ this particular property shall come to you after the death of so and so.
ಸೋ ಆ್ಯಂಡ್ ಸೋ ಡೆತ್ ಆಗಲಿಲ್ಲ ಅಂದರೆ, ಅಥವಾ ಅಷ್ಟರೊಳಗೆ ಈತ ಹೋದಂದ್ರೆ ಟ್ರಾನ್ಸ್ಫರ್. ಬಿಕಾಸ್ ಆಸ್ ಐ ಪಾಯಿಂಟೆಡ್ ಔಟ್ ಯು ದಟ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇಟ್ ಈಸ್ ಏನದ ಬಿಟ್ವೀನ್ ದಿ ಪರ್ಸನ್ಸ್ ಇಂಟರ್ವೈವಸ್, ಬಿಟ್ವೀನ್ ಲಿವಿಂಗ್ ಪರ್ಸನ್ಸ್. ಅಷ್ಟರೊಳಗೆ ಟ್ರಾನ್ಸ್ಫರ್ ಆತ ಇರಲಿಲ್ಲ ಅಂದರೆ ದ ಟ್ರಾನ್ಸ್ಫರ್ ಬಿಕಮ್ಸ್ ವೈಡ್. ಸಿಂಪಲ್. ಈತನ ಚಾನ್ಸ್ ಆಗೋದಿಲ್ಲ. ಸೊ ಎ ಸೇಸ್ that I am transferring this particular property to B, and thereafter B's to be born son C. To be born son C. That particular the thing C, he may born or may not be son or daughter. So therefore, it is only a mere chance. Mere chance. So ಅದಕ್ಕದು ಬರೋದಿಲ್ಲ. Then the other important aspect of the matter is, namely, ಕೊಪ್ಪಳದ ಬಿಸಿಲು ಹೊಡಿಲ್ತಾ ಇದೆ. ಈಗ ಒಂದ್ಸಲ ಟ್ರಾನ್ಸ್ಫರ್ ಮಾಡಿದರು ಪ್ರಾಪರ್ಟಿ. ಸೇ ಫಾರ್ ಎಕ್ಸಾಂಪಲ್, ಈಗ ಟ್ರಾನ್ಸ್ಫರ್ ಆದ ನಂತರ ಆಪರೇಷನ್ ಆಫ್ ದಿ ಟ್ರಾನ್ಸ್ಫರ್, ಸೆಕ್ಷನ್ 8 ಹೆದರ್ ಏನದ, when this particular transfer A sells property to B, from which date that particular transfers comes into effect. ಯಾವಾಗ ಬರುತ್ತೆ ಅದು ಆಪರೇಷನ್ ಆಫ್ ಎ ಟ್ರಾನ್ಸ್ಫರ್? Immediately thereafter, immediately after the registration or this particular transfer is complete. When transfer is complete, so registration act ಅಲ್ಲಿ ನೋಡಬೇಕು, section 17, what kind of another property and whether another immobile property of the value of rupees 100 and upwards, namely they are compulsorily registrable documents. ಹೌದಾ? ಸೊ ಒಂದ್ಸಲ ನೀವು ಕಂಪಲ್ಸರಿ ಅದನ್ನು ರಿಜಿಸ್ಟರ್ ಮಾಡಿದ್ರೆ ಆಪರೇಷನ್ ಆಫ್ ದಿ ಟ್ರಾನ್ಸ್ಫರ್. ಹಿಯರ್ ಯು ಮೇ ಸಿ ಹಿಯರ್, unless a different intention is expressed or necessarily implied. ಆ ಸೇಲ್ಡ್ ಡೀಡ್ದಲ್ಲಿಯೇ ಯಾವುದಾದ್ರೂ ರಿಸ್ಟ್ರಿಕ್ಷನ್ ಹಾಕೋದಿದ್ರೆ ಅದರಲ್ಲಿಯೇ ರಿಸ್ಟ್ರಿಕ್ಷನ್ ಹಾಕಿರಬೇಕು. ಅದರ್ವೈಸ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಸೇಲ್ ಮಾಡಿದ್ರಿ, ಮಾರ್ಟ್ಗೇಜ್ ಮಾಡಿದ್ರಿ, ಆರ್ ಎನಿ ಅದರ್ ಕೈಂಡ್ ಆಫ್ ಟ್ರಾನ್ಸ್ಫರ್ ಮಾಡಿದ್ರಿ, ದ effect is, its operation is, it takes effect immediately. Sale, the moment sale deed or any registered document is executed, conveying the property, conveying your right, transfer rights in favor of transferee, namely, it takes effect immediately. So here, what this particular section says is, unless a different intention is expressed or necessarily implied, a transfer of property passes forthwith to the transferee all interest which the transferor is then capable of passing the property, and in the legal incidents thereof. So for example, ಪ್ರಾಪರ್ಟಿ ಜೊತೆಗೆ ಲೀಗಲ್ ಇನ್ಸಿಡೆಂಟ್ಸ್ ಅಂತಂದರೆ ಈಸ್ಮೆಂಟ್ಸ್ ಯಾರೋ ಬೆಳಗ್ಗೆ ಹೇಳ್ತಾ ಇದ್ರು ಈಸ್ಮೆಂಟ್ಸ್ ಬಗ್ಗೆ. ಈಸ್ಮೆಂಟ್ಸ್ ಫಾರ್ ಎಕ್ಸಾಂಪಲ್, ನೇಮ್ಲಿ ಈಗ ಆ ಪ್ರಾಪರ್ಟಿ ಜೊತೆಗೆ ಫಾರ್ ದ ಎಂಜಾಯ್ಮೆಂಟ್ ಆಫ್ ಎ ಪರ್ಟಿಕ್ಯುಲರ್ ಎ ಪ್ರಾಪರ್ಟಿ ಪಾಸಿಂಗ್ ಓವರ್ ದಿ ಪ್ರಾಪರ್ಟಿ ಆಫ್ ಬಿ, or this is a passage, that is called an easement. And when, if this particular transferor is enjoying this particular A property to pass over to B property or to the road, say for example after the another B property ಆದ ನಂತರ ಏನದ ರೋಡ್ ಬರುತ್ತೆ ಅಲ್ಲಿ,
So he has to pass over. To transfer this the property, A property ಹಿಂದದ, ಮುಂದಗಡೆ B ಪ್ರಾಪರ್ಟಿ ಇದೆ, ಅದರ ನಂತರ ಏನದ ರೋಡ್ ಇದೆ. ಆ ರೋಡಿಗೆ ಹೋಗ್ಬೇಕಾದ್ರೆ he has to pass through B property, wherein there is a passage. But B property does not belong to A. Does not belong to A. He is the dominant, the owner. ಆಮೇಲೆ ಬಿ ಏನದಲ್ಲಿ he is the servant owner or the servant possessor. So he has a right to pass through this particular the passage to reach road. So therefore A now transfers this particular property. This particular property is transferred by the transferor. And subsequently, after this particular transfer, B objects for passing up this particular passage to reach the road. ರೋಡ್ನಲ್ಲಿ ಹೋಗಲಿಕ್ಕೆ ಇದನ್ನು ಮಾಡಲಿಕ್ಕೆ ಅವ ಅಬ್ಜೆಕ್ಟ್ ಮಾಡ್ತಾನೆ. ಬರ್ತಾನೆ ಹೇಗೆ? Now there is no other road to reach this particular to reach the road. There is no other passage from A to that particular road except he passes through this B passage carved out in B land. So therefore legal incidents, this is legal incidents attached with this particular property. Attached with this particular property, A property ಜೊತೆಗೆ ಅವು ಲೀಗಲ್ ಇನ್ಸಿಡೆಂಟ್ಸ್. ಆತ ಟ್ರಾನ್ಸ್ಫರ್ ಮಾಡಿದ ಅಂತಂದರೆ ಅದು ಅದ್ರ ಜೊತೆಗೆ ಪ್ಯಾಸೇಜನ್ನು ಹೋಗುತ್ತೆ ಆತನಿಗೆ ರೀಚ್ ಆಗಲಿಕ್ಕೆ. ಸೊ ದಿಸ್ ಈಸ್ ದಿ ಆಪರೇಷನ್ ಆಫ್ ದಿ ಟ್ರಾನ್ಸ್ಫರ್ ಆರ್ ನೇಮ್ಲಿ ದಿಸ್ ಹೇಗೆ ಇದು ಬರ್ತದಂತ ಅನ್ನೋದು. ಆಲ್ ಲೀಗಲ್ ಇನ್ಸಿಡೆಂಟ್ಸ್ ದೇರ್ ಆಫ್. ಅದ್ರ ಜೊತೆಗೆ ಏನೇ ಎತ್ತು ಮಾಡಿತ್ತು ಅಂದರೆ ಬೆಸ್ಟ್ ಎಕ್ಸಾಂಪಲ್ ಈಸ್ ದಿ easements, and it specifically speaks of easements. Now such incidents include here, it is what is said, where the property is land, the easements annexed thereto, provision ಇದೆ ಇಲ್ಲಿ, easements ಏನದ annexed thereto, the rents and profits, ಅದ್ರ ಜೊತೆಗೇನೆ ರೆಂಟ್ಸ್ ಪ್ರಾಫಿಟ್ಸ್ ಬರ್ತಾ ಇತ್ತು ಮಾಡಿತ್ತು ಅಂದರೆ, say for example this particular A property is the subject matter of the lease. ಲೀಸ್ ಕೊಟ್ಟಾನ ಅವನು ಮೊದಲೇದ್ದು ಎ. ನಂತರ ಏನದ ಈ ಟ್ರಾನ್ಸ್ಫರ್ಸ್ ಇಟ್ ಟು ಬಿ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಹಿಯರ್ ದ ಪರ್ಸನ್ ಹೂ ಹ್ಯಾಸ್ ಪರ್ಚೇಸ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ, ಎ ಪ್ರಾಪರ್ಟಿ ಅಂತ ತಗೋತಾನೆ ಅಂತ ತಿಳ್ಕೊಡ್ರಿ. ಯಾರ ಒಬ್ಬವನು ಓನರ he purchases this particular property A, which earns interest, rents. ಸೊ ಆಲ್ ಇನ್ಸಿಡೆಂಟ್ಸ್ ಇದೆಲ್ಲನೂ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸಬ್ಸಿಕ್ವೆಂಟ್ಲಿ ಏನದ ದಿಸ್ ಆರ್ ದ ಓನರ್ ಆಫ್ ದಿ ಒರಿಜಿನಲ್ ಓನರ್ ಕೆನಾಟ್ ಕ್ಲೇಮ್ ರೆಂಟ್. ನಾನು ನಿನಗೆ ಪ್ರಾಪರ್ಟಿ ಒಂದ ಕೊಟ್ಟೇನೆ ರೆಂಟ್ಸ್ ಅನ್ನು ಕೊಡೋಲ್ಲ ಅಂತೇಳಿ ಹಿ ಕೆನಾಟ್ ಕ್ಲೇಮ್. ಸೊ ಅನ್ಲೆಸ್ ಎ ಡಿಫರೆಂಟ್ ಇಂಟೆನ್ಷನ್ ಈಸ್ ಎಕ್ಸ್ಪ್ರೆಸ್ ಹಿಯರ್ ಸಬ್ಜೆಕ್ಟ್ ಟು ದಿಸ್ ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ, ಸಬ್ಜೆಕ್ಟ್ ಟು ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ, unless a different intention is expressed. So here A may say while transferring this particular property, no, I will retain another this receiving of the rent another for a period of another 2 years, 3 years. ಹಾಗಾತಂದು ಏನಾರು ಇತ್ತು ಅಂತಂದ್ರೆ ಡೆಟ್ ಪ್ರಿವೇಲ್ಸ್. If there are ಒಂದು ಕಂಡೀಷನ್ ಇತ್ತು ಮಾಡಿತ್ತಂದ್ರೆ ಇಟ್ ಶುಡ್ ಬಿ ಇನ್ಕಾರ್ಪೊರೇಟೆಡ್ ಇನ್ ದಿ ಡೀಡ್ itself. It should be incorporated in the deed itself. No other another oral evidence another it cannot be brought into, because the evidence act ಬರುತ್ತೆ. ನಮ್ಮ ಇವರಿಗೆ ಬೂಸ್ನೂರ್ ಮಠ ಅವರಿಗೆ ಗೊತ್ತಾಗ್ತದೆ. ಈ when the evidence act ನಲ್ಲಿ ಏನು ಬರ್ತದೆ ಅಲ್ಲಿ, when any contract is envisaged or incorporated in any document in writing, oral evidence cannot be given. Oral evidence is expressly forbidden.
You have to go through only that particular document itself. ಆ ಡಾಕ್ಯುಮೆಂಟ್ ಮಾತ್ರ ನೋಡ್ಬೇಕಲ್ಲ ಅದೇನದನ್ನು. ಯು ಕೆನಾಟ್ ಇಂಟರ್ಪ್ರಿಟ್ ಇಟ್. ಯು ಕೆನಾಟ್ ಇಂಟರ್ಪ್ರಿಟ್ ಬಿಕಾಸ್ ಏನದ ಅದರಲ್ಲಿ ಡಾಕ್ಯುಮೆಂಟ್ ಹಂಗೆ ಕಂಡೀಷನ್ ಇತ್ತು ಬರುತ್ತೆ. ಅದರ್ವೈಸ್ ಅಂದ್ರೆ ಏನಿಲ್ಲಲ್ಲ. ಬಿಕಾಸ್ ಏನದ ಪ್ಲೇನ್ ವರ್ಡ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ಸೊ ನಾವು ದಿಸ್ ದಿ ನೆಕ್ಸ್ಟ್ ಇದು ಅಂತಂದರೆ ಸೆಕ್ಷನ್ ಓರಲ್ ಟ್ರಾನ್ಸ್ಫರ್ಸ್ ಅಂತೂ ಬರುತ್ತೆ ಇದರಲ್ಲಿ. ಓರಲ್ ಟ್ರಾನ್ಸ್ಫರ್ಸ್ ಅಂದರೆ ಏನು? ಓರಲ್ ಟ್ರಾನ್ಸ್ಫರ್ ಈಸ್ ಆಲ್ಸೋ ರಿಕಗ್ನೈಸ್ಡ್ ಬೈ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಬಿಕಾಸ್ you may please note that this particular transfer of property act was enacted in the year 1882. 100 rupees ಅಂತಂದ್ರೆ ಆವಾಗ ಬಹಳಷ್ಟು ಕಿಮ್ಮತ್ತಿತ್ತು 1882ದಲ್ಲಿ. ಹೌದಲ್ವಾ? ಯಾವ ಥರದ ಅದೇನದಕ್ಕೆ ನಾವೇನೋ ಕ್ರೋರ್ಸ್ನಾಗೂ ನಮಗೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಈಗಿನ ಪ್ರಾಪರ್ಟಿ ವ್ಯಾಲ್ಯೂಸ್ ನಾವು ಇದನ್ನು ಮಾಡಿದರೆ. ಸೊ ದೇರ್ಫೋರ್ in case oral transfer is also recognized by the Transfer of Property Act. A transfer of property may be made without writing, even writing beda. In every case in which the writing is not expressly required by law. Iga some of the document transfers, they require that the transfer must be in writing and must be attested and must be registered if the value of such property or the transfer exceeds 100 or upwards. ಅದಕ್ಕೆ ನಾನು ಬರ್ತೇನೆ ಅದರ್ ದಿ ಕೈಂಡ್ಸ್ ಆಫ್ ಏನದ ಟ್ರಾನ್ಸ್ಫರ್ ನಾನು ತಗೊಂಡಾಗ ಮಾಡಿದಾಗ. ನಾವು ರೈಟ್ ನೌ ಯು ಪ್ಲೀಸ್ ರಿಮೆಂಬರ್ ದಟ್ 100 ರೂಪೀಸ್ಗಿಂತ ಕಡಿಮೆ ಇತ್ತು ಮಾಡಿತ್ತು ಅಂತಂದರೆ or if it is not required by any oral writing ನಮಗೆ ಯಾವಾಗ ಬರುತ್ತೆ? ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತಂದ್ರೆ ಹೇಗೆ ಮಾಡಿಸೋರು ನೀವು? ಅನ್ಲೆಸ್ ದ ಡಾಕ್ಯುಮೆಂಟ್ ಈಸ್ ಇನ್ ರೈಟಿಂಗ್. ಡಾಕ್ಯುಮೆಂಟ್ ರೈಟಿಂಗ್ ಬೇಕಲ್ಲ, ರೈಟಿಂಗ್ ಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಬೇಕಂದ್ರೆ ರೈಟಿಂಗ್ನಲ್ಲಿ ಇದ್ದೇ ಇರಬೇಕು. ಸೊ ದೇರ್ ಫೋರ್ ಏನದ ಅಂಥ ಟ್ರಾನ್ಸ್ಫರ್ಸ್ ಬಿಟ್ಟು ಮಾಡಿ ಉಳಿದು ಯಾವುದೋ ಟ್ರಾನ್ಸ್ಫರ್ ಇದ್ರೂ ಸಹಿತ ಓರಲಿ ನೀವು ಮಾಡ್ಬೋದು. ಅದು ಹೇಗೆ? ಬೈ ಡೆಲಿವರಿ ಆಫ್ ದಿ ಪ್ರಾಪರ್ಟಿ ಆ್ಯಂಡ್ ಪುಟಿಂಗ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಇನ್ ಪೊಸಿಷನ್. ಸ್ಮಾಲ್ ಏನೋ ಲ್ಯಾಂಡ್ ಇತ್ತು ಮಾಡಿತ್ತು, ಅದರ ವ್ಯಾಲ್ಯೂ 100 ರೂಪೀಸ್ಗಿಂತ ಕಡಿಮೆ ಇತ್ತು, ಏನೋ ಅದು ಟ್ರಾನ್ಸ್ಫರ್ ಏನದು ಆಯ್ತಪ್ಪ ನಾನು ಏನು ಕೊಟ್ಟೇನೆ ಮಾಡೀನಿ, 90 ರೂಪೀಸ್ ಕೊಟ್ಟೇನೆ, 95 ರೂಪೀಸ್ ಕೊಟ್ಟೇನೆ, 80 ರೂಪೀಸ್ ಕೊಟ್ಟೇನೆ, ಐ ಆಮ್ ಪುಟಿಂಗ್ ಏನದ ಯು ಇನ್ ಪೊಸಿಷನ್ ಆಫ್ ದಿ ಪ್ರಾಪರ್ಟಿ. ಸೊ ದೇರ್ ಫಾರ್ ಯು ಕ್ಯಾನ್ ಎಂಜಾಯ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಅಂತಂದ್ರೆ ನಡೀತದೆ. ಬಟ್ ಅಬಂಡೆಂಟ್ ಫ್ರಮ್ ಪ್ರಾಕ್ಟೀಸ್ ಪಾಯಿಂಟ್ ಆಫ್ ವ್ಯೂ ಅದೇನೀಗ ಬರುವುದಿಲ್ಲ ಪ್ರಶ್ನೆ, ಆದರೂ ಸಹಿತ ಫ್ರಮ್ ಪ್ರಾಕ್ಟೀಸ್ ಪಾಯಿಂಟ್ ಆಫ್ ವ್ಯೂ ಏನದ ಒನ್ ಹ್ಯಾಸ್ ಟು ಟೇಕ್ ಕೇರ್ ದಟ್ ಸೂನ್ ಆಫ್ಟರ್ ದಟ್ ಪರ್ಟಿಕ್ಯುಲರ್ ದಿ ಓರಲ್ ಟ್ರಾನ್ಸ್ಫರ್ ಇಸ್ ಮೇಡ್ ದಟ್ ಇಟ್ ಶುಡ್ ಬಿ ಆಕ್ಟೆಡ್ ಅಪಾನ್. ಆಕ್ಟ್ ಆಗಿರ್ಬೇಕಂದ್ರೆ ಆಕ್ಟೆಡ್ ಅಪಾನ್. ಆಕ್ಟೆಡ್ ಅಂತಂದ್ರೆ ನೀವು ಅದನ್ನ ಏನಿದೆ ಆ್ಯಕ್ಚುಲಿ ನೀವು ಪೊಸಿಷನ್ದಾಗ ಬಂದಿದ್ರಿ ಮಾಡಲಿಕ್ಕೆ ಅಂತಲಿಕ್ಕೆ ತೋರಿಸ್ಲಿಕ್ಕೆ ನಿಮ್ಮ ಕಡೆಗೆ ಏನಾದರೂ ದಾಖಲೆ ಪತ್ರಗಳು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಮ್ಯೂಟೇಷನ್, ಈ MR ನಂಬರ್ ME ನಂಬರ್ ಅಂತಂತೀವಲ್ಲ, ಆ ಟೈಪ್ ಏನಿದೆ ನಾವು ಅದನ್ನು ಮ್ಯೂಟೇಷನ್ ಮಾಡಿಕೊಂಡು ಬಿಟ್ಕೊಂಡು ಅದರ ಮೇಲೆ ನಾವು ಹೋಗಬೇಕು ಏನು ಆ್ಯಕ್ಟ್ ಅಪಾನ್ ಮಾಡಿದ್ದೀವಿ ಅಂತ ಅನ್ನಕ. ಫಾರ್ ಎಕ್ಸಾಂಪಲ್ ಹಿಯರ್ ಈಗ ನಿಮಗೆ ಇದು ಗೊತ್ತಿರ್ಬೋದು, ಇಲ್ಲೇ ಇನ್ಸಿಡೆಂಟ್ಲಿ ಹೇಳ್ತೇನೆ, ಒಂದಿದು ನೆನಪು ಬರ್ತಾ ಇದೆ. ಈಗ ಓರಲ್ ಗಿಫ್ಟ್ಸ್, ಮುಸ್ಲಿಂ ಲಾ ರಿಕಗ್ನೈಸಸ್ ಓರಲ್ ಗಿಫ್ಟ್ಸ್. ಓರಲ್ ಗಿಫ್ಟ್ಸ್ಗೆ ಏನಂತಾರೆ ಮುಸ್ಲಿಂ ಇದರಲ್ಲಿ? ಹೀಬಾ, ಹೀಬಾ ಅಂತಾರೆ. ನೋ ರಿಜಿಸ್ಟ್ರೇಷನ್ ಇಸ್ ರಿಕ್ವೈರ್ಡ್. ಡೇಟ್ ಏನದ ಒನ್ ಪರ್ಸನ್ ನೇಮ್ಲಿ ಯೂಶುವಲಿ ಏನದ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಆಗಿರ್ತದೆ ಮಾಡಿರ್ತದೆ. ದಿ ಫಾದರ್ ಗಿವ್ಸ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ಟು ಹಿಸ್ ಎಲ್ಡೆಸ್ಟ್ ಸನ್. ಅವ ಮನೆತನ ಎಲ್ಲ ನೋಡ್ಕೊಳ್ಲಿಕ್ಕತ್ತಾನ ಮಾಡ್ಲಿಕ್ಕತ್ತಾನ. ನ್ಯಾಚುರಲ್ ಇವೆಂಟ್ಸ್ ನಾವು ವಿಚಾರ ಮಾಡೋಣ. ಆತ ಮನೆತನ ಎಲ್ಲ ನೋಡ್ಕೊತಾನ ಮಾಡ್ತಾನ, ಆತ ಕೆಲಸ ಮಾಡ್ತಾನ,
ಅದಕ್ಕೇನದ ನಂದೇನದ ಒಂದು ಇಚ್ಛಾದಿಂದ ಏನದ ಆತನಿಗೆ ಏನದ ಒಂದು ಪ್ರಾಪರ್ಟಿ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಓರಲ್ ಗಿಫ್ಟ್ ಏನದ ಇನ್ ದ ಪ್ರೆಸೆನ್ಸ್ ಆಫ್ ಏನದ ಹೀಸ್ ದಿ ರಿಲೇಟಿವ್ಸ್ ಆಗಲಿ ಅಥವಾ ಸಮ್ ರೆಸ್ಪೆಕ್ಟೆಡ್ ಪರ್ಸನ್ಸ್ ಆಫ್ ದಿ ಲೊಕ್ಯಾಲಿಟಿ ಆರ್ ಹೀಸ್ ಕಮ್ಯುನಿಟಿ he gives that particular property by orally. It is recognized under the Muslim law or Mamdan law. So hiba, this is called as hiba. ಈ ಹೀಬಾದೊಳಗೆ ಏನದಲ್ಲ ಸಬ್ಸಿಕ್ವೆಂಟ್ಲಿ ಸೇ ಫಾರ್ ಎಕ್ಸಾಂಪಲ್ ಹೀಸ್ ಅದರ್ ಕಿನ್ಸ್ ಅಂಡ್ ಕಿಟ್ಸ್ ಈಗೇನತಾವ ಮುಸ್ಲಿಂ ಏನದ ಏನು ಆ ಮಗನಿಗೇನು ಕೊಟ್ಟಿದ್ದ ದೊಡ್ಡ ಮಗನಿಗೆ ಬೇರೆದವ್ರೇನದ ಆತಂದೇನದ ಈ ಸೆಕೆಂಡ್ ಸನ್ ಆರ್ ಥರ್ಡ್ ಸನ್ ದೇ ಡಿಸ್ಪ್ಯೂಟ್ ನೋ ಯು ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಏನದ ಮೇಡ್ ಇನ್ಫ್ಲೂಯೆನ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ದಿ ಗಿಫ್ಟ್ ಅಂತ ಅವರು ಊರಲ್ಲಿ ಯಾವುದು ಮಾಡೇ ಇಲ್ಲ ಹೀಬಾ ಮಾಡೇ ಇಲ್ಲ. ಅವಾಗ ಪ್ರೂಫ್ ಹೆಂಗೆ ಮಾಡಬೇಕು ಅವಾಗ ಓರಲ್ ಗಿಫ್ಟ್ಸ್ ಆರ್ ಹೀಬಾ ಓರಲ್ ಗಿಫ್ಟ್ಸ್ ಆರ್ ರಿಕಗ್ನೈಸ್ಡ್ ಲಾ ಇಷ್ಟೇ ಹೇಳ್ತದೆ. when it comes to proof how you are going to prove that ಏನದ my father ಹೀತ್ ಹೇಳ್ತಾನೆ ಫಾದರ್ ತೀರ್ಕೊಂಡು ಹೋದ್ರು ನಂತರ ಏನದ ಮತ್ತೊಬ್ಬ ಸಣ್ಣಿದ್ದಾವ ಎದ್ದ he disputes ಏನದ this particular oral gift or hiba challenges it ಇಲ್ಲ ನನಗೆಲ್ಲದ್ರೊಳಗೂ ಏನದ ಆಸ್ತೊಳಗೆ ಪಾಲಬೇಕು ಮಾಡಬೇಕು ಅಂತೇಳಿ he ಏನದ files a suit. This particular person against this whom another in favor of whom another oral gift is made, he now takes up the contention. No, out of these particular 3 or 4 properties, one of the property, namely property A, is gifted to me by oral gift, namely hiba. But here, how to sustain his claim of hiba? ಅದಕ್ಕೇನಾದರೂ ಡಾಕ್ಯುಮೆಂಟ್ ಬೇಕಲ್ಲ ಓರಲ್ ಅದು ರಿಜಿಸ್ಟ್ರೇಷನ್ ನಾಟ್ ರಿಕ್ವೈರ್ಡ್ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅವಾಗ ಏನು ಮಾಡ್ತೀರಾ ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್ ಸೊ ದೇರ್ ಫೋರ್ ದ ಪ್ರೂಡೆನ್ಸ್ ಕಾಲ್ಸ್ ಅಪಾನ್ ಅಸ್ ಅಥವಾ ಆ ಬೆನಿಫಿಷಿಯರಿಗೆ ದ್ಯಾಟ್ ಏನದ ದಿಸ್ ಪರ್ಟಿಕ್ಯುಲರ್ ಓರಲ್ ಹೀಬಾ ಹ್ಯಾಸ್ ಬೀನ್ ಆಕ್ಟೆಡ್ ಅಪಾನ್ ಆರ್ ಕನ್ನಡ ಮೀಡಿಯಂ ಒಂದಿಷ್ಟು ಭಾಳ ಅದ ಸರ್ ಕನ್ನಡದಕ್ಕೆ ಕನ್ನಡ ಒಂದು ಸ್ವಲ್ಪ ಮಾಡ್ತೇನೆ ಕನ್ನಡ ರೈಟ್ ಓಕೆ. ಈಗ ಓರಲ್ ಹೀಬಾ ಅಂತೇನು ಬಂತಲ್ಲ ಓರಲ್ ಹೀಬಾದೊಳಗೆ ಅಂದರೆ ಓರಲ್ ಗಿಫ್ಟ್ದೊಳಗೆ ಈ ಮುಸ್ಲಿಂ ಇದ್ರೊಳಗೆ ನಾವು ಅದನ್ನು ಪ್ರೂಫ್ ಹೆಂಗೆ ಮಾಡೋದು ಹೆಂಗೆ ಮಾಡ್ತೀರಿ ನೀವು ಅದಕ್ಕೆ ಪ್ರೂಡೆನ್ಸ್ ಅಂದರೆ ನಮ್ಮ ಜ್ಞಾನ ಏನದ ಅಥವಾ ನಮ್ದು ವಿದ್ವತ್ವನ್ರಿ ಅಥವಾ ನಮ್ಮ ಚಾಣಾಕ್ಷತನ ಯಾವುದೋ ಆರ್ಡಿನರಿ ಮ್ಯಾನ್ ಅಂದು ಇಟ್ ರಿಕ್ವೈರ್ಸ್ ಅಂದ್ರೆ ಅದಕ್ಕೆ ಕಂಪೇಲ್ ಮಾಡ್ತದೆ ನಮಗೆ ಅದಕ್ಕೆ ಕೇಳ್ತದೆ ನೀವು ಹೆಂಗೆ ಮಾಡ್ತೀರಿ ಅದನ್ನು ಪ್ರೂಫ್ ಹೆಂಗೆ ಮಾಡ್ತೀರಿ ಓಕೆ ನಿಮ್ಮ ಹೆಸರಲ್ಲೇ ಓರಲ್ ಐತಿ ಮಾಡೈತಿ ಹೆಂಗೆ ಪ್ರೂವ್ ಹೆಂಗೆ ಮಾಡೋದು ಅವ್ನು ಡಿಸ್ಪ್ಯೂಟ್ ಮಾಡ್ತಾನೆ ಕೋರ್ಟ್ ವಿಲ್ ನಾಟ್ ಅಕ್ಸೆಪ್ಟ್ ಯುವರ್ ಇದು ಬಿಕಾಸ್ ಇಟ್ ಈಸ್ ಇಮ್ಮೂವಬಲ್ ಪ್ರಾಪರ್ಟಿ ಆಫ್ ದ ವ್ಯಾಲ್ಯೂ ಆಫ್ ₹100 and upwards requires registration. No doubt another parties belong to namely Mamdans. ಅವಾಗ ಹೇಗೆ ಮಾಡೋದು ಸೊ ದೇರ್ ಫೋರ್ ಏನದ ಅಲ್ಲಿ ಏನು ಪ್ರಶ್ನೆ ಬರ್ತದೆ ನಾವೇನದ ಆ್ಯಸ್ ಅ ಪ್ರೂಡೆಂಟ್ ಮ್ಯಾನ್ ಏನದ ಒಂದು ಮೆಮೊರಂಡಮ್ ಅವಾಗ ಏನು ಮಾಡಿದ್ದಲ್ಲ ಇಂಥ ದಿವಸ ಹೆಂಗೆ ಮಾಡಿದಾರ ಬಿಟ್ಟಿದ್ದಾರೆ ಅಂಥೇಳಿ ಒಂದು ಮೆಮೊರಂಡಮ್ ಅಂತೇನದ ಅದನ್ನು ನಾವು ಕ್ರಿಯೇಟರ್ ಮಾಡ್ಕೋಬೇಕು ಅದಕ್ಕೆ ಏನದ ನಮ್ಮ ತಂದೆ ಇದನ್ನು ಕೊಟ್ಟಿದ್ದಾನೆ ಮಾಡಿದಾನೆ ಇಂಥವ್ರು ಹಿಂಗೆ ಅಂತೇಳಿ ಯಾರು ಅವ್ರು ಬಂದಿದ್ರು ಮಾಡಿದ್ರು ಅವ್ರ ಸಾಕ್ಷಿಗಳನ್ನು ನಾವು ಹಾಕ್ಸ್ಕೋಬೇಕು ಮತ್ತು ಅದನ್ನೇನದ ಇಟ್ ಹ್ಯಾಸ್ ಬಿನ್ ಆಕ್ಟೆಡ್ ಅಪಾನ್ ಅಂತ ತೋರಿಸ್ಲಿಕ್ಕೆ ನಾವು ಅದರ ಇಮಿಡಿಯೇಟ್ಲಿ ಯಾವುದು ಮುನ್ಸಿಪಲ್ ರೆಕಾರ್ಡ್ಸ್ ಇರ್ಬೋದು ಲ್ಯಾಂಡ್ ರೆಕಾರ್ಡ್ಸ್ ಇರ್ಬೋದು ರೆವಿನ್ಯೂ ರೆಕಾರ್ಡ್ ಇರಬೇಕು ಅಲ್ಲಿ ಮುಟೇಷನ್ ಮಾಡಿಸಿ ವರದಿ ಕೊಟ್ಟು ಇದನ್ನೇನದ ನಾವೆಲ್ಲ ಮಾಡಬೇಕು ಸೊ ದ್ಯಾಟ್ ಯು ಕ್ಯಾನ್ ಏನದ ಸಸ್ಟೇನ್ ಏನದ ಸಚ್ ಎ ಕ್ಲೇಮ್. ಸೊ ದೇರ್ ಫೋರ್ ಓವರಾಲ್ ಏನದ ಟ್ರಾನ್ಸ್ಫರ್ಸ್ ಏನದ ರಿಕಗ್ನೈಸ್ ಅಂತ ಬಂದದ್ದಕ್ಕೆ ಏನದ ದ್ಯಾಟ್ ಏನದ ಇನ್ಸಿಡೆಂಟ್ಲಿ ದಿಸ್ ಪರ್ಟಿಕ್ಯುಲರ್ ಹೀಬಾದ್ ಬಗ್ಗೆನೂ ತಮಗೆ ನಾನೇನದ ಇದು ಗಮನಕ್ಕೆ ತಂದೆ. ದೆನ್ ಎಸ್ ಆಮೇಲೆ ಕಂಡೀಷನ್ಸ್ ರಿಸ್ಟ್ರೈನಿಂಗ್ ಎಲಿನೇಷನ್ಸ್ ಎಸ್ ಕೊಡಿ ಕಾರ್ಯಕ್ರಮ ಮುಗಿದ್ಮೇಲೆ ಕೇಳಿದ್ರಲ್ರಿ
ಹಾಂ ಅಲ್ಲ ಏನಿತ್ತು ಕೇಳಿ, ಕೊಡಿ ಇಲ್ಲೇ ಕೇಳೋಣ. ಸರ್ ಇವಾಗ ಹಿಬಾ ಅಂತ ಹೇಳಿದ್ರಲ್ಲ, ಇವಾಗ ಇದು ಮುಸ್ಲಿಮ್ಸ್ ಮೊಹಮ್ಮದ್ ರೂಲ್ಸ್ ಅಲ್ಲಿ ಮ್ಯಾರೇಜ್ ಟೈಮ್ನಲ್ಲಿ ಅದು ಅವ್ರಿಗೆ ಗಿಫ್ಟ್ಸ್ ಕೊಡ್ತಾರೆ ಬಿಫೋರ್ ಮ್ಯಾರೇಜ್ ನಲ್ಲಿ. ಅವ್ರನ್ನೆಲ್ಲ ನಾವು ಕಲೆಕ್ಟ್ ಮಾಡಿದ್ರೆ ವೆದರ್ ಇಟ್ ಈಸ್ ಅಲ್ಲೆಲ್ಲ ಪ್ರೂವ್ ಇರುತ್ತೆ, ಸೈನ್ ಮಾಡಿರ್ತಾರೆ ಎಲ್ಲ ಇರುತ್ತೆ, ವೆದರ್ ಇಟ್ ಈಸ್ ಓರಲ್ ಟ್ರಾನ್ಸ್ಫರ್ ಅಂತ ಆಗುತ್ತಾ ಅಂತ. ಅಕಾರ್ಡಿಂಗ್ ಟು ಇದು ಮೊಹಮ್ಮದನ್ ಲಾದಲ್ಲಿ ಅಪ್ಲೈ ಆಗುತ್ತೆ ಸರ್. ಸೊ ಅಲ್ಲಿ ಇವಾಗ ಆಗ್ಬೇಕಂದ್ರೆ ಸಮ್ ರೀಸನ್ಸ್ ನಲ್ಲಿ ಕಂಡೀಷನ್ಸ್ ನಲ್ಲಿ ಅಂದ್ರೆ ಮ್ಯಾರೇಜ್ ಟೈಮ್ ನಲ್ಲಿ ಸಮ್ ಗಿಫ್ಟ್ಸ್ ಇಲ್ಲಿ ಇದು ಮಾಡ್ತಾರೆ, ಕೊಡ್ತಾರೆ. ಸೊ ಅದ್ರಲ್ಲಿ ಇವಾಗ ಅವರು ಸೈನ್ ಎಲ್ಲ ಮಾಡಿರ್ತಾರೆ, ಡಾಕ್ಯುಮೆಂಟ್ಸ್ ನಲ್ಲಿ ಸಮ್ ಸೈನ್ ಮಾಡ್ತಾರೆ. ವೆದರ್ ಇಟ್ ಇಸ್ ಕಾಲ್ಡ್ ಎಸ್ ಓರಲ್ ಟ್ರಾನ್ಸ್ಫರ್ ಅಂತ ಬರುತ್ತಾ ಅಂತ. ಅದು ಓರಲ್ ಗಿಫ್ಟೇ ಅದು ಇದೇನದ ನಿಮ್ಗೆ ಅಲ್ಲಿ ಮೆಮೊರಾಂಡಮ್ ಅಂತ ಬರ್ದಿರ್ತಾರೆ, ಅದನ್ನೇ ಮೆಮೊರಾಂಡಮ್ ಅಂತ ಬರ್ದಿರ್ತಾರೆ ಅಲ್ಲಿ. ಸೊ ಬಟ್ ಇಟ್ ಇಸ್ ಅ ಡಾಕ್ಯುಮೆಂಟಲಿ ರಿಟರ್ನ್ ಅಲ್ಲ ಸರ್, ಮತ್ತೆ ಹೇಗೆ ಇಟ್ ಇಸ್ ಅಲ್ಲ, ನೀವೇನದಲ್ಲ ಅದನ್ನೇನದ ಓರಲ್ ಗಿಫ್ಟ್ ನಾನು ಕೊಟ್ಟೇನೆ ಅಂತ ಹೇಳಿ ಈ ಮುಸ್ಲಿಂ ಫಾದರ್ ಏನದ ಡಾಟರ್ ಕೊಡ್ಲಿ ಅಥವಾ ಸನ್ ಕೊಡ್ಲಿ ಕೊಟ್ಟಿರ್ತಾನೆ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಮತ್ತೊಂದು ಇದು ಬರುತ್ತೆ, ಏನದು ಗಂಡನ ಮನೆಯವರು ಇದನ್ನ ಮಾಡಿರ್ತಾರೆ. ಅದೇ ಯಾವ್ದಕ್ಕೆ ಏನಂತಾರೆ, ಮೆಹರ್ ಅಂತಾರೆ, ಮೆಹರ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಸೋ ಡ್ಯಾಟ್ ಏನದ ಅಲ್ಲಿ ಏನದ ಇಟ್ ಈಸ್ ಎ ಸಿವಿಲ್ ಕಾಂಟ್ರಾಕ್ಟ್. ಇನ್ ಮ್ಯಾರೇಜ್ ಇಸ್ ಎ ಸಿವಿಲ್ ಕಾಂಟ್ರಾಕ್ಟ್ ಏನದ ಇನ್ ಮಮ್ಡನ್ ಲಾ. ಸೊ ಆಸ್ ಟು ಎನ್ಶ್ಯೂರ್ ಏನದ ದಟ್ ನಮ್ಮ ಇದು ಹಿಂದೂದಲ್ಲಿ ಇಲ್ಲದೆ ಆಸ್ ಡಿಸ್ಟಿಂಗ್ವಿಶ್ ಅವ್ರದ್ದು ಬೇರೆ ಇರುತ್ತೆ. ಅಲ್ಲಿಂದ ಆಸ್ ಎ ಮ್ಯಾಟರ್ ಆಫ್ ಏನದ ಮೆಹರ್ ಅಂತಂದ್ರೆ ಅವ್ರಿಗೆ ಏನದ ಸಮ್ ಇಮೂಲ್ ಪ್ರಾಪರ್ಟಿ ಆಸ್ ಎ ಮೀನ್ಸ್ ಆಫ್ ಏನದ ಸೆಕ್ಯೂರಿಟಿ ಅಂತ ಕೊಟ್ಟಿರ್ತಾನೆ, ಮಾಡಿರ್ತಾರೆ. ಅದು ಓರಲ್ಲೇ ಇರುತ್ತೆ, ಆಯ್ತಾ. ಅವಾಗ ಏನದ ಅವ್ರು ರೈಟಿಂಗ್ನ ಬರ್ಕೋತಾರ ಅವರು, ಇಲ್ಲಂತಲ್ಲ. ಬಟ್ ಏನದ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಏನದ ಇಟ್ ಇಸ್ ಎ ಹೀಬಾ, ಇಟ್ ಇಸ್ ಎ ಹೀಬಾ. ಯಾಕಂದ್ರೆ ಅವ್ರು ಕೊಟ್ಟಿರ್ತಾರೆ. ನೀವೇನದ ಇದನ್ನ ಹೇಳಿದಿಲ್ಲ ಪ್ರೂಡೆಂಟ್ ಮ್ಯಾನ್, ನೀವು ಅದನ್ನ ಮೆಮೊರಾಂಡಮ್ ಅಂತ ಬರ್ಕೊಂಡು ಮಾಡಿಕೊಂಡು 2 ವಿಟ್ನೆಸ್ಸು 4 ವಿಟ್ನೆಸ್ಸು ಎಲ್ಲ ಇದನ್ನ ಕೊಟ್ಟಿದ್ದಾರೆ. ಮೆಹರ್ ಅಂತ ಬೇರೆ ಆಯ್ತು, ಓಕೆ. ಮೆಹರ್ ಟಾಪ ಇದನ್ನು ಕೊಟ್ಟಿರ್ತಾರೆ, ಯಾವ್ದು ಗಿಫ್ಟ್ ಮಾಡಿರ್ಬೋದು. ನಾನೇನದ ನಿಮಗೆ ಏನದ ಇವತ್ತು ಬಕ್ಷೀಸ್ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಡೋನಾರ್ ಅಂದನೋ ಅದ್ರಲ್ಲಿ ಸಿಗ್ನೇಚರ್ಸ್ ತಗೋತಾರೆ. ಬಟ್ ಅದು ರಿಜಿಸ್ಟ್ರೇಷನ್ ಏನದು ಬೇಕಾಗಿಲ್ಲ. ಬಟ್ ಇಟ್ ವಾಸ್ ಎಂಟರ್ಡ್ ಇನ್ ದ ಕಮ್ಯುನಿಟಿನಲ್ಲಿ ಆಗಿರುತ್ತೆ ಸರ್ ಅದು. ಹೌದು. ಬಟ್ ಇಟ್ ವಾಸ್ ನಾಟ್ ರಿಜಿಸ್ಟರ್ಡ್ ಅಂಡರ್ ರಿಜಿಸ್ಟ್ರೇಷನ್ ಆಕ್ಟ್ ನಲ್ಲಿ ಆಗಿರಲ್ಲ ಅಷ್ಟೇ. ಅದೇನಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಹಿಬಾ. ಎಸ್. ಥ್ಯಾಂಕ್ ಯು ಸರ್. ಸರ್ ಒನ್ ಕ್ಲಾರಿಫಿಕೇಶನ್ ಸರ್, ಒನ್ ಕ್ಲಾರಿಫಿಕೇಶನ್. ಯಾ ಸರ್, ಒನ್ ಕ್ಲಾರಿಫಿಕೇಶನ್. ಇನ್ ಮಹರ್ it is a documentary written in the Siyanama. ಹೌದು. And it is registered under the Waqf. It is a Waqf document. But in Hiba, it is only oral. Hiba is total oral. It is oral. Meher bare. It cannot be compared. Just I gave the example. Just yes. Yes. Ashte. Meher is quite different. Meher is different according to. Hiba ಅಂತಂದ್ರೆ ಏನದ it is only a gift ಅನ್ನೋದು. ವಾಟ್ ಯು ಆರ್ ಸೇಯಿಂಗ್ ಅಂತಂದ್ರೆ ಇಟ್ ಈಸ್ ಏನದ ನೀವು ಮೆಹರ್ ಅಂತೇಳಿ ಹಿಂಗೇನದ ಕನ್ಫ್ಯೂಸ್ ಮಾಡ್ಕೊಂಡಿರ್ಕಂತ. It cannot be compared. You cannot be compared with Hiba. Hiba is only handing over possession. Possession is the criteria. ಈಗ ಏನದಲ್ಲ ಅದು ಹಿಬಾದಲ್ಲಿ ಓರಲ್ ಗಿಫ್ಟ್ ಪೊಸೆಷನ್ದಾಗ ಕೊಡ್ತಾನೆ ಮಾಡ್ತಾನೆ. ಪ್ರೂಫ್ ಕೊಡೋದು ಹೇಗೆ? ವಾಟ್ ಐ ಆಮ್ ಆನ್ ದಿ ಪಾಯಿಂಟ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್ ಇಟ್ ಅನ್ಲೆಸ್ ಇಟ್ ಈಸ್ ಆಕ್ಟೆಡ್ ಅಪಾನ್. ಆಕ್ಟ್ ಅಪಾನ್ ಆಗ್ಬೇಕಂತಂದ್ರೆ ಏನು ಮಾಡ್ತೀರಿ ನೀವು? ಅಲ್ಲಿ ವರದಿ ಕೊಡ್ತೀರಾ ಇವರಿಗೆ, ರೆವಿನ್ಯೂ ಅಥಾರಿಟೀಸ್ಗೆ ಅಥವಾ ಮುನ್ಸಿಪಲ್ ಅಥಾರಿಟೀಸ್ ಆಸ್ ದ ಕೇಸ್ ಮೇ ಬಿ. ನನ್ನ ತಂದೆ ಏನದ ಹಿಂಗೆ ಅಂತ ಇಂಥ ಪ್ರಾಪರ್ಟಿ ಏನದ ನನಗೆ ಇದನ್ನು ಕೊಟ್ಟಿದ್ದಾನ ಮಾಡಿದಾನ ಅಂತೇಳಿ. ದೆನ್ ಏನದ ಯು ಗೋನ್ ಏನದ ಬೇಯಿಂಗ್ ಏನದ ಟ್ಯಾಕ್ಸ್, ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಎಲ್ಲ ಕೊಟ್ಕೊತ ಹೋಗ್ತೀರಿ ಮಾಡ್ತೀರಿ. ಸೊ ದೇರ್ ಫೋರ್ ಏನದ ಅಲ್ಲಿ ನಿಮಗೆ ಏನದ ರೈಟಿಂಗ್ನೊಳಗೆ ಏನೋ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ನಾಳೆಗೆ ಹೀಗೆ ಇರ್ತದಂತ ಏನು ಹೇಳಲಿಕ್ಕೆ ಆಗೋದಿಲ್ಲ. ಹಿಯರ್ ವಾಟ್ ಇಟ್ ಕಮ್ಸ್ ಈಸ್ ಪ್ಲೀಡಿಂಗ್ಸ್ ಆ್ಯಂಡ್ ಪ್ರೂಫ್. ಪ್ರೂಫ್ ಹೇಗೆ ಮಾಡಬೇಕು ನಾವು? ಅದೇನದ ಅದು ದೊಡ್ಡದೊಂದು ಸಮುದ್ರ ಇದ್ದಂಗದೆ ಪ್ಲೀಡಿಂಗ್ಸ್ ಆ್ಯಂಡ್ ಪ್ರೂಫ್ ಅಂತಂದ್ರೆ CPC ಒಳಗೆ ಪ್ರೂಫು ಎವಿಡೆನ್ಸ್ ಆ್ಯಕ್ಟ್ ಎಲ್ಲ ಕಂಪ್ಲೀಟ್ ಬರ್ತದೆ, ಪ್ಲೀಡಿಂಗ್ಸ್ ಏನದ CPC ಬರ್ತದೆ. ಸೊ ಹಿಯರ್
ಸಿಂಪ್ಲಿ ಜಸ್ಟ್ ತಿಳ್ಕೊಳ್ಳಿ ನೀವು. ಪ್ರೂಫ್ ಮಾಡಬೇಕಾದ್ರೆ ನಾವು ಏನು ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಡಾಕ್ಯುಮೆಂಟ್ಸ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಪ್ಲೀಸ್ ರಿಮೆಂಬರ್ ದ್ಯಾಟ್ ಏನದ ವಿ ಆರ್ ಏನದ ನಾವು ಯು ಆರ್ ದಿ ಪ್ರಾಕ್ಟೀಸಿಂಗ್ ಲಾಯರ್ಸ್ ಆ್ಯಂಡ್ ನಾವು ಏನದ ಸಮ್ ಆಫ್ ಯು ಮೇ ಬಿ ಅಸ್ಪೈರಿಂಗ್ ಟು ಬಿಕಮ್ ಏನದ ಅಡಾರ್ನ್ ದಿ ಸೀಟ್ ಆಫ್ ದಿ ಕೋರ್ಟ್. ಸೊ ದೇರ್ ಫೋರ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಏನು ಬರ್ತಾವು, ನಾಟ್ ಇನ್ ದ ಕಾಲೇಜ್, ಬೇರೆ ಥೆರಾಟಿಕಲ್ ಓದಿ ಹೋಗೋದು ಅದು ಬೇರೆ, ಇದು ಬೇರೆ. ಸೊ ದೇರ್ ಫೋರ್ ಪ್ರೂಫ್ ಮಾಡ್ಬೇಕಾದ್ರೆ ನಾವು ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಅದನ್ನೆಲ್ಲ ಈ ಟೈಪ್ ಎಲ್ಲ ನಾವು ಇದನ್ನು ಮೊದಲೆಲ್ಲನೂ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೋಬೇಕು. ಯಾರು ಮಾಡ್ತಾರ ಬಿಡ್ತಾರ, ನಿಮ್ಮ ಕಡೆ ಒಬ್ಬರು ಇವ್ರು ಬರ್ತಾರೆ, ಸಮ್ ಏನದ ಕ್ಲೈಂಟ್ ಕಮ್ಸ್, ನಮ್ಮ ತಂದೆ ಹೀಬ ಮಾಡಿದ ನನಗೆ ನಾನು ಏನು ಮಾಡಬೇಕು, ದೆನ್ ವಾಟ್ ಅಡ್ವೈಸ್ ಯು ವಿಲ್ ಗಿವ್, ಯಾವಾಗ ಮಾಡಿದ್ರು, ಯಾರು ಸಮಕ್ಷಮ ಮಾಡಿದ್ರು, ಹೇಗಾಯಿತು, ಇದೆಲ್ಲನೂ ನೀವೇನದ ಇನ್ ದ ಫಾರ್ಮ್ ಆಫ್ ಮೆಮೊರಂಡಮ್ ಮಾಡಿಕೊಂಡು ಅದನ್ನೇನದ ನೀವು ಏನೋ ಒಂದು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿಕೊಂಡು ಅದು ರೆವಿನ್ಯೂ ಅಥಾರಿಟೀಸ್ಗೂ ಮುನ್ಸಿಪಲ್ ಅಥಾರಿಟೀಸ್ಗೂ ಈಗ ಕೊಟ್ಟು ಅದನ್ನೆಲ್ಲ ಸರಿಯಾಗಿ ಇಟ್ಕೋಬೇಕು. ಸೊ ದ್ಯಾಟ್ ನಾಳೆ ಏನೇ ಡಿಸ್ಪ್ಯೂಟ್ ಬಂದರು ಮಾಡಿದ್ರು ಅದೇನದ ನಿಮ್ಗೆ ಸಪೋರ್ಟಕ್ಕೆ ಅದು ಇರುತ್ತೆ. ನಾವು ರಿಸ್ಟ್ರಿಕ್ಷನ್ ಕಂಡೀಷನ್ಸ್ ರಿಸ್ಟ್ರೇನಿಂಗ್ alienation, whether there can be any conditions restraining alienation. ಕಂಡೀಷನ್ಸ್ ಏನಾದರೂ ಹಾಕ್ಬೋದಾ, ಟ್ರಾನ್ಸ್ಫರ್ ಮಾಡ್ತಾನೆ ಸೆಕ್ಷನ್ 10ದಲ್ಲಿ ಕಂಡೀಷನ್ಸ್ ಏನಾದರೂ ಹಾಕ್ಬೋದಾ, ರಿಸ್ಟ್ರಿಕ್ಷನ್ಸ್ ಏನಾದರೂ ವೆದರ್ ವಿ ಕ್ಯಾನ್ ಪುಟ್ ದ ಟ್ರಾನ್ಸ್ಫರ್ ಆರ್ ಪುಟ್ ಏನೇ restrictions. So here what section 10 says is, where property is transferred subject to condition or limitation absolutely restraining the transferee or any person claiming under him from parting with or disposing of his interest in the property, the condition or limitation is void. It's a void condition. ಒಂದ್ಸಲ ನೀವು ಸೇಲ್ ಮಾಡಿದ್ರಿ ಅಂತಂದ್ರೆ ಇಟ್ ಗೋಸ್ ಟು ದಟ್ ಪರ್ಟಿಕ್ಯುಲರ್ ದಿ ಯಾರ್ದು ಟ್ರಾನ್ಸ್ಫರಿಗೆ. ಎನಿ ಕಂಡೀಷನ್ಸ್ ಅವು ನಾವು ಏನದ ಎ ಟ್ರಾನ್ಸ್ಫರ್ಸ್ ಪ್ರಾಪರ್ಟಿ ಟು ಬಿ, ಎ ನಮ್ಮ ಟ್ರಾನ್ಸ್ಫರ್ ಮಾಡ್ತಾನೆ, ಸೇಲ್ ಮಾಡ್ತಾನೆ ಬಿಗೆ, ಬಿಗೆ ಒಂದು ಕಂಡೀಷನ್ ಹಾಕ್ತಾನು, ಇದನ್ನೇನದ ನೀನು ಮಾತ್ರ ಉಪಯೋಗ ಮಾಡ್ಕೋಬೇಕು, ನಿನ್ನ ನಂತರ ನನಗರ ಬರಬೇಕು ಅಥವಾ ನಿನ್ನ ನಂತರ ಏನದ ಮತ್ತೊಬ್ಬರು ನಿಮ್ಮ ಇವ್ರಿಗೆ ಹೋಗ್ಬೇಕು, ನೀನು ಬೇರೆದವ್ರಿಗೆ ಯಾರಿಗೂ ಇದನ್ನು ಟ್ರಾನ್ಸ್ಫರ್ ಮಾಡ್ತಕ್ಕದ್ದಲ್ಲ. ವೆದರ್ ಸಚ್ ಎ ಕಂಡೀಷನ್ ಈಸ್ ವ್ಯಾಲಿಡ್, ಇಟ್ ಕೆನಾಟ್ ಬಿ ಎನಿ ಕಂಡೀಷನ್ ರಿಸ್ಟ್ರೇನಿಂಗ್ ದ ಟ್ರಾನ್ಸ್ಫರಿ ಫ್ರಾಮ್ ಎಲಿನೇಷನ್ ಈಸ್ ವೈಡ್. ಇಟ್ ಇಸ್ ಅ ವೈಡ್ ಕಂಡೀಷನ್, ನಾಟ್ ವೈಡೇಬಲ್. ಕಾಂಟ್ರಾಕ್ಟ್ನಲ್ಲಿ ಬರುತ್ತೆ ನಿಮಗೆ ವೈಡೇಬಲ್ ಕಾಂಟ್ರಾಕ್ಟ್ಸ್ ಅಂತ ಹೇಳಿ. ವೈಡೇಬಲ್ ಅಂತಂದ್ರೆ ಅಟ್ ದ ಆಪ್ಷನ್ ಆಫ್ ದಿ ಟ್ರಾನ್ಸ್ಫರಿ, ಅವು ಅದನ್ನು ಮಾಡ್ಬೋದು ಅಥವಾ ಬಿಡ್ಬೋದು. ಸೊ ದೇರ್ ಫೋರ್ ಏನದ ಸಚ್ ಕಂಡೀಷನ್ಸ್ ಏನದ ಕೆನಾಟ್ ಬಿ ಬೇಸ್ಡ್ ಆನ್ ದಿ ರಿಸ್ಟ್ರಿಕ್ಷನ್ಸ್ ಕೆನಾಟ್ ಬಿ ಪುಟ್ ಆನ್ ಸಚ್ ಟ್ರಾನ್ಸ್ಫರ್ಸ್. ನಾವು ವಾಟ್ ಈಸ್ ಕಾಲ್ಡ್ ಆಸ್, ಈಗ ಸಪೋಸ್ ಈಗ ಒಬ್ಬ ಹೇಳ್ತಾರೆ ಫೀಡಿಂಗ್ ದ ಎಸ್ಟೋಪೆಲ್ ಅಂತ ಬರುತ್ತೆ ಸೆಕ್ಷನ್ ಏನದ 43ದಲ್ಲಿ, ಫೀಡಿಂಗ್ ದಿ ಎಸ್ಟೋಪೆಲ್. ವಾಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್ 43 ಸೇಸ್? ಫೀಡಿಂಗ್ ದಿ ಎಸ್ಟೋಪೆಲ್. ಐ ಆಮ್ ಜಸ್ಟ್ eliciting answers from you. These are some of the important maxims or doctrines, very often called, very often asked. Write a short notes on feeding the estoppel. ಏನು ಹಂಗಂದ್ರೆ ಫೀಡಿಂಗ್ ದ ಎಸ್ಟೋಪೆಲ್? ಹಿಯರ್ ವಾಟ್ ಇಟ್ ಸೇಸ್, ಸೇ ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ದ ಓನರ್ ಆಫ್ ದಿ ಪ್ರಾಪರ್ಟಿ, ಐ ಆಮ್ ದಿ ಪ್ರಾಪರ್ಟಿ ಆಫ್ ದಿಸ್, ಸೇ ಫಾರ್ ಎಕ್ಸಾಂಪಲ್ ದಿಸ್ ಪರ್ಟಿಕ್ಯುಲರ್ ದಿ immovable property. Now I am not the owner of this particular property. Subsequently, so I sells the property. I sells the property to my friend.
this particular property, though I am not the owner. I represent him, or in fact misrepresent him, that I am the owner of this particular property and I sells this particular property to my friend here. Immovable property ಅಂತ ತಿಳ್ಕೊಳ್ಳಿ. So now our ತೊಗೊಂಡ್ರ property for a valuable consideration, but subsequently it transfers that I am not the real owner, but in fact this particular property belongs to my father. ನನ್ನ ತಂದೆ ಆಸ್ತಿ, ನಾನು ಅದನ್ನೇನದ ನಂದೇ ಆಸ್ತಿ ಅಂಥೇಳಿ ನಾನು ರೆಪ್ರೆಸೆಂಟ್ ಮಾಡಿದೆ, ಆತನಿಗೇನದ ನಾವು ಕೊಟ್ವಿ, ದುಡ್ಡನ್ನು ತೊಗೊಂಡೇನೋ. ಅದು ಇನ್ಫ್ಯಾಕ್ಟ್ ಏನದ ಅವರಲ್ಲಿ ಹೋದಾಗ ಮಾಡಿದಾಗ ಅಲ್ಲಿ ನಾವು ಉಳಿದ ಎಲ್ಲರೂ ಬ್ರದರ್ಸು ಅಥವಾ ಇವರು ಎಲ್ಲರೂ ಅದಕ್ಕೇನದ ತಂಟೆ ತೆಗೆದ್ರು. ಅವಾಗ ಹೆಂಗೆ ಇದನ್ನು ರಿಸಾಲ್ವ್ ಮಾಡ್ತೀರಿ? As it is ಏನದ, this property, this transfer is not maintainable, or this particular transfer ಏನದ, it is ಏನದ called ಏನದ ಇದು in fact ಏನದ it is not enforceable. ಆ ನಂತರ ಏನಾಗುತ್ತೆ, after the death of my father, this particular property falls to my share. ನಮ್ಮ ತಂದೆ ತೀರ್ಕೊಂಡ ನಂತರ ಈ ಆಸ್ತಿ ನನಗ ಬರ್ತದ. ಅದು ಅವಾಗ ಏನ್ ಮಾಡ್ಬೇಕು ಅವರು? he can enforce that particular transfer. So here it is I estopped, ನಾನೇನದ ಮೊದಲು I am estopped, that ಏನದ I cannot say no, because I am estopped from saying ಏನದ I have not sold this particular property to you. But as on the date of the transfer ಏನದ, ಟ್ರಾನ್ಸ್ಫರ್ ಆದ ತಾರೀಕಿನಲ್ಲಿ, ದಿನಾಂಕದಲ್ಲಿ ನಾನು ಅದರದ್ದು ಮಾಲೀಕತ್ವ ಇರಲಿಲ್ಲ, ನನ್ನ ಮಾಲೀಕತ್ವದ ಆಸ್ತಿ ಅದು ಆಗಿರಲಿಲ್ಲ. ಆದರೆ ಸಬ್ಸಿಕ್ವೆಂಟ್ ಇವೆಂಟ್ಸ್ ನಂತರ, ನಮ್ಮ ತಂದೆ ತೀರ್ಕೊಂಡ ನಂತರ ಆ ಆಸ್ತಿ ಅಥವಾ ಅದ್ರಾಗ ನನಗೆ ಶೇರ್ ಬರ್ತದೆ. ಆ ಆಸ್ತಿ ಪೂರ್ತಿ ಬಂತು, ಅವ್ರು ಪೂರ್ತಿ ಹೋಗುತ್ತೆ. ಆ ಆಸ್ತಿ ಪೂರ್ತಿ ಬರಲಿಲ್ಲ, ಅದರಲ್ಲಿ ನನಗೆ ಅರ್ಧ ಶೇರ್ ಬಂತು ಅಥವಾ 1/4 ಶೇರ್ ಬಂತು ಅಥವಾ ಎಷ್ಟೋ ಶೇರ್ ಬಂತು, ಅದಕ್ಕೇನದ he can ಏನದ put forth ಏನದ his claim. ಇದಕ್ಕೇನದ ಫೀಡಿಂಗ್ ದ ಎಸ್ಟೋಪೆಲ್ ಅಂತಾರೆ. ನಮ್ಮ ಎಸ್ಟೋಪೆಲ್ಗೆ ಏನದ ಇದು ಫೀಡ್ ಮಾಡ್ತದೆ, ಅದಕ್ಕೆ ಮೇವು ಹಾಕಿದಂಗೆ. Here it is called as feeding the estoppel. So that particular transfer is a valid transfer. And suppose then when subsequent event take place by which this particular person transfer becomes the owner of the property. Owner of the property. Now let us jump over to section 52. Section 52 ಏನು ಹೇಳ್ತದೆ? ಅಲ್ಲೊಂದು ಡಾಕ್ಟ್ರಿನ್ ಇದೆ. ವಾಟ್ ಈಸ್ ದ ಡಾಕ್ಟ್ರಿನ್? Section 52. Yes friends, my young friends, ಹಿಂದಿನವ್ರು ಕೇಳ್ತಾ ಇದೆ ಅಲ್ಲ, ತಮಗೆಲ್ಲ ಕೇಳ್ತಾ ಇದೆ ಅಲ್ವಾ? ಈಗ ಸೆಕ್ಷನ್ 52 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ನಲ್ಲಿ ಏನು ಹೇಳ್ತದೆ? ಯಾವ ಡಾಕ್ಟ್ರಿನ್ ಅದರಲ್ಲಿ ಇನ್ವಾಲ್ವ್ ಆಗಿದೆ? That particular doctrine is called as lispendence. Lispendence. So any property that is sold during the course of the proceedings for which there is a dispute, ಅವಾಗ ಏನದಲ್ಲ, that particular property or the subject matter of that particular suit, it is called as lispendence transfer. And whatever the result of that particular suit ಅಲ್ಲಿ ಏನಾಗ್ತದೆ ಮಾಡ್ತದೆ, ಅದು ಏನದ ಆ ರಿಸಲ್ಟ್ ಇದ್ದುದು ಯಾರ ಟ್ರಾನ್ಸ್ಫರ್
ಸಬ್ಸಿಕ್ವೆಂಟ್ ಟ್ರಾನ್ಸ್ಫರ್ ಏನು ತೊಗೊಂಡಿರ್ತಾನೆ ಅದ್ರ ಮೇಲೆ ಏನದ ಅದು ಬೈಂಡಿಂಗ್ ಆಗುತ್ತೆ. ಗೊತ್ತಾಯ್ತಲ್ಲ? ಲೀಸ್ ಪೆಂಡೆನ್ಸ್ ಅಂದರೆ ಈಗ there is a suit between two persons, A and B, in respect of another X property. Property is X property, namely another between two persons. ಅದರಲ್ಲಿ ಏನಾಗುತ್ತೆ, A has claimed property another, this particular property from B. So here, say for example, the suit is for adverse possession, claiming that A has found that I am the owner of this particular property by way of adverse possession because I have perfected my title to this particular property. I am in possession of this particular property for a period more than 12 years. So therefore, I have become owner of this particular property by virtue of adverse possession. So claiming, he files a suit against the true owner. True owner ಮ್ಯಾಗ ಆತ ಸೂಟ್ ಮಾಡ್ತಾನೆ, ಅದು ಒರಿಜಿನಲ್ ಓನರ್ ಮೇಲೆ. ಯಾಕೆ? ಆನ್ ದಿ ಗ್ರೌಂಡ್ ಆಫ್ ಏನದ ಪೊಸಿಷನ್. ದಿಸ್ ಈಸ್ ಏನದ ಟು ದ ನಾಲೆಜ್ ಆಫ್ ದಟ್ ಪರ್ಟಿಕ್ಯುಲರ್ ಓನರ್, ಟ್ರೂ ಓನರ್. ಟ್ರೂ ಓನರ್ ಅಂತ ಆತನ ಬೇಕಾದಷ್ಟು ಆಸ್ತಿ ಇದಾವ, ಏನೋ ಅದಾವ, ಒಟ್ಟು ಈ ಕಡೆ ಆತ ಕಣ್ಣು ಹಾಕಿ ನೋಡಿಲ್ಲ ಬಿಟ್ಟಿಲ್ಲ. ಈತ ಏನದ ಪೊಸಿಷನ್ದಾಗಿದ್ದ, ಈತ ಏನದಲ್ಲ 12 ವರ್ಷ ಆದ ನಂತರ ಅಥವಾ 12 ವರ್ಷ ಮೇಲ್ಪಟ್ಟ ನಂತರ 12 ವರ್ಷ ಮೇಲ್ಪಟ್ಟ ನಂತರ ಡಿಸ್ಟರ್ಬೆನ್ಸ್ ಯಾವಾಗ ಮಾಡ್ಲಿಕ್ಕೆ ಚಾಲೋ ಮಾಡಿದವರು ಓನರ್ ಕಡೆ ಅವರು ಅಥವಾ ಒರಿಜಿನಲ್ ಓನರ್ನ ಹೇರ್ಸು ಆತನ ವಾರಸ್ದಾರರು, ಅವಾಗ ಏನದ ಈತ ಏನದ ಸೂಟ್ ಇದ್ದದ್ದು ಅಡ್ವರ್ಸ್ ಪೊಸಿಷನ್ ಸೂಟ್ ಫೈಲ್ ಮಾಡ್ತಾನೆ. ಮೊದಲೇನಿತ್ತು ಸುಪ್ರೀಂ ಕೋರ್ಟ್ ಏನದ ಇಲ್ಲಿವರೆಗೆ, ದಿ ಪ್ಲೀ ಆಫ್ ಅಡ್ವರ್ಸ್ ಪೊಸಿಷನ್ ಕ್ಯಾನ್ ಬಿ ಟೇಕನ್ ಓನ್ಲಿ ಆಸ್ ಎ ಡಿಫೆನ್ಸ್ ಅಂತಿತ್ತು. ಡಿಫೆನ್ಸ್ ಅಂತ ನಾವು ಯೂಸ್ ಮಾಡ್ಬೋದು ಅಂತೇಳಿ. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಡಿಫೆನ್ಸ್ ಸೋರ್ಡ್. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಇಟ್ ಕೆನಾಟ್ ಬಿ ಯೂಸ್ಡ್ ಆಸ್ ಎ ಸೋರ್ಡ್ ಬಟ್ ಕ್ಯಾನ್ ಬಿ ಡಿಫೆಂಡೆಡ್ ಅಂತೇಳಿ. ಅಂದರೆ ಢಾಲ್ ಅಂತ ನಾವು ಅಷ್ಟು ಉಪಯೋಗ ಮಾಡ್ಬೋದು, ಸೋರ್ಡ್ ಅಂತ ಮಾಡ್ಲಿಕ್ಕೆ ಬರೋದಿಲ್ಲ, ಬರ್ಚಿಂದ ಚುಚ್ಚಲಿಕ್ಕೆ ಬರೋದಿಲ್ಲ. ಬಟ್ ಯು ಕ್ಯಾನ್ ಏನದ ಬರ್ಚಿಂದ ಚುಚ್ಚಲಿಕ್ಕೆ ಬಂದರೆ ನೀವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಢಾಲ ಹಿಡ್ಕೊಂಡು. ಗೊತ್ತಾಯ್ತಾ? ಈಗ ಏನಾಗಿದೆ ಅಂತಂದ್ರೆ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಪ್ರಕಾರ ಈಗೇನದ ಅಂಥ ಓನರ್ ಇದ್ದವ ತಾನೇ ತಾವೇ ಮಾಡಿ ಡಿಕ್ಲರೇಷನ್ ತಗೋಬಹುದು ಅಂಥೇಳಿ ಈಗೇನದ ಸುಪ್ರೀಂ ಕೋರ್ಟ್ ಏನದ ರೀಸೆಂಟ್ ಜಡ್ಜ್ಮೆಂಟ್ಸ್ ಎಲ್ಲ ಬಂದಿದ್ದಾವೆ. ಸೊ ನಾವು ಏನದ ದೇರ್ ಫೋರ್ ಅದಕ್ಕೆ ಏನಾಗ್ಯದಲ್ಲ, ಈಗ ಆತ ದಾವೆ ಮಾಡ್ತಾನೆ. ಏನು ಕ್ಲೇಮ್ ಆತಂದು? ಅಡ್ವರ್ಸ್ ಪೊಸಿಷನ್. ಆತ ಏನದ ನಾವೇನದ ಬೀನ್ ಮೇಲೆ ದಾವೆ ಮಾಡ್ತಾನೆ ಅಡ್ವರ್ಸ್ ಕ್ಲೇಮ್ ಮಾಡಿಕೊಂಡು. ಟ್ರೂ ಓನರ್ ಅಂತ ಏನದ ಲೀಗಲ್ ಹೇರ್ಸ್ ಅವ್ರು ಸಕ್ಸೀಡ್ ಆದರು ಪ್ರಾಪರ್ಟಿಗೆ. ಆದರೆ ಲೀಗಲ್ ಹೇರ್ಸ್ ಏನದ ಸಬ್ಸಿಕ್ವೆಂಟ್ಲಿ ದೇ ಸೆಲ್ಸ್ ದ ಪ್ರಾಪರ್ಟಿ ಸ್ಟೀಲ್ದಿಲಿ. ಈತನಿಗೆ ಗೊತ್ತಿಲ್ದಂಗೆ ಏನದ ಬೇರೆದವ್ರಿಗೆ ಏನದ ಅದನ್ನು ಮಾರಾಟ ಮಾಡ್ತಾರೆ, ಮತ್ತೊಬ್ಬ ವ್ಯಕ್ತಿಯಲ್ಲಿ 3ನೇ ವ್ಯಕ್ತಿನ ತಂದಿಡ್ತಾರೆ. ಸೂಟ್ ಅಂತ ನಡೆದಿರ್ತದ, ಇಬ್ಬರು ನೋಡು, ಎ ಆ್ಯಂಡ್ ಬಿ ನೋಡು. ಸಿಗೆ ಏನದ ಪ್ರಾಪರ್ಟಿ ಮಾಡ್ತಾನೆ, ಬಿ ಇದ್ದವ ಸಿ ಪ್ರಾಪರ್ಟಿ. ಸೊ ಹಿಯರ್ ವಾಟ್ ದಿಸ್ ಪರ್ಟಿಕ್ಯುಲರ್ ಲಿಸ್ ಪೆಂಡೆನ್ಸ್ ಡಾಕ್ಟ್ರಿನ್ ಸೇಸ್ ಈಸ್ ನೇಮ್ಲಿ ದಟ್ ಎನಿ ಟ್ರಾನ್ಸ್ಫರ್ ಮೇಡ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಎನಿ ಪ್ರೊಸೀಡಿಂಗ್ಸ್ ಈಸ್ ಸಬ್ಜೆಕ್ಟ್ ಟು this result of the suit. That is what is called as the doctrine of lis pendens. That is another section 52. Now ಇದೊಳಗೆ 53A ಅಂತ ಒಂದು ಬರ್ತದೆ, ಡಾಕ್ಟ್ರಿನ್ ಆಫ್ ಪಾರ್ಟ್ ಪರ್ಫಾರ್ಮೆನ್ಸ್. Doctrine of part performance. So here now an amendment is brought now. ಎಲ್ಲಿ? ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ರೀಸೆಂಟ್ಲಿ ಅಂತಂದರೆ 2002ದಲ್ಲೇ ನಾವು 2001ದಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಯಾರು ತಂದಿದ್ರೆ ನೋಡಿ ನೀವು ಅದರಲ್ಲಿ
Even ಏನದ agreements of sale of immobile properties must be registered. ಮೊದಲಿಗೆ registration was not compulsory for agreement of sale. So after this particular amendment, namely in 2001, I believe it is correct. 2001ದಲ್ಲಿ ಏನು ಪ್ರಾಪರ್ಟಿ ಏನು ಬಂತಲ್ಲ ಇದು ಅಮೆಂಡ್ಮೆಂಟು, ಅದು ಬಂದ ನಂತರ ಏನದ, ಈಗ ನೀವು ಅಗ್ರಿಮೆಂಟ್ ಆಫ್ ಸೇಲ್ಸ್ ಏನದ, ಇಟ್ ಶುಡ್ ಬಿ ಕಂಪಲ್ಸರಿಲಿ ರಿಜಿಸ್ಟರ್ಡ್. ಆ ನಂತರ ಪ್ರಾಪರ್ಟಿ ಸೇಲ್ ಡೀಡ್ ಮಾಡುವಾಗ ನೀವು ಸ್ಟ್ಯಾಂಪ್ ಡ್ಯೂಟಿ ವಗೇರೆ ಏನು ಕೊಟ್ಟಿರ್ತೀರಿ ಅಗ್ರಿಮೆಂಟ್ ಆಫ್ ಸೇಲ್ಗೆ, ಅದನ್ನೇನದ ಲೆಸ್ ಮಾಡಿ ರಿಮೈನಿಂಗ್ ಏನದ ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ರಿಜಿಸ್ಟ್ರೇಷನ್ ಫೀ ಈಸ್ ಕಲೆಕ್ಟೆಡ್. ನಾವು ಅಗ್ರಿಮೆಂಟ್ ಆಫ್ ಸೇಲ್ ಇದರಲ್ಲಿ ಪಾರ್ಟ್ ಪರ್ಫಾರ್ಮೆನ್ಸ್. ಸೊ ಬೈ ವರ್ಚ್ಯೂ ಆಫ್ ಅಗ್ರಿಮೆಂಟ್ ಆಫ್ ಸೇಲ್, ಎ ಈಸ್ ಪುಟ್ ಇನ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ. ಆತನಿಗೆ ಏನದ ಪೊಸೆಷನ್ ಏನದ ಕೊಡ್ತಾನ ಆತ, ಯಾರು ದಿ ಟ್ರಾನ್ಸ್ಫರ್ಸ್ ದ ಪ್ರಾಪರ್ಟಿ ಟು ದಿ ಟ್ರಾನ್ಸ್ಫರಿ. ನೇಮ್ಲಿ ಎ ಇದ್ದಾವೇನದ ಅಗ್ರಿಮೆಂಟ್ ಏನದ ಅಗ್ರಿಮೆಂಟ್ ಆಫ್ ಸೇಲ್ ಮಾಡಿ ಬಿಗೆ ಏನದ ನಾನೇನದ ನಿಮಗೆ 10 ಲಕ್ಷ ರೂಪಾಯಿಕ ಈ ಪ್ರಾಪರ್ಟಿ ಮಾರ್ತಾ ಇದ್ದೀನಿ, ಮತ್ತು ಅದರ ಪೈಕಿಯಿಂದ ನಾನು ನಿನ್ನಿಂದ ಇವತ್ತಿನ ದಿವಸ 8 ಲಕ್ಷ ರೂಪಾಯಿ ತಗೊಂಡಿನಿ. ಆಮೇಲೆ ಉಳಿದದ್ದು ಏನದ ದುಡ್ಡು ಏನದ 2 ಲಕ್ಷ ರೂಪಾಯಿ, ಅದನ್ನೇನದ ನೀ ರೆಕಾರ್ಡ್ ಆಫ್ ರೈಟ್ಸು ಇದನ್ನು ಎಲ್ಲಾನು ನಿನ್ನ ಹೆಸರಲ್ಲೇ ಕರೆಕ್ಟ್ ಮಾಡಿಕೊಂಡು ಬಂದ ನಂತರ ಅದರ ಬಗ್ಗೆ ಇದ್ದಂಥ ಯಾವುದೇ ಎನ್ಕಂಬನ್ಸಸ್ ಇದ್ರೆ ಅದನ್ನೆಲ್ಲಾನು ಕ್ಲಿಯರ್ ಮಾಡಿದ ನಂತರ ನಾನು ಸೇಲ್ ಡೀಡ್ ಮಾಡಿಕೊಡ್ತೀನಿ ಅಂಥೇಳಿ ಆತ ಒಂದು ಅಗ್ರಿಮೆಂಟ್ ಆಫ್ ಸೇಲ್ ಏನದ ಆತ ಮಾಡ್ಕೋತಾನೆ. ಆಮೇಲೆ ಇವತ್ತಿನ ದಿವಸನ ನಾನು ನಿನಗೆ ಈ ಪ್ರಾಪರ್ಟಿದು ಕಬ್ಜಾ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಸಬ್ಸಿಕ್ವೆಂಟ್ಲಿ ಆಮೇಲೆ ಏನದ ಆತ ಅಗ್ರಿಮೆಂಟ್ ಪ್ರಕಾರ ಏನದ ಸೇಲ್ ಡೀಡ್ ಆತ ಮಾಡಿಕೊಡೋದಿಲ್ಲ, 6 ತಿಂಗಳದೊಳಗೆ ಮಾಡಿಕೊಟ್ಟಿರ್ತಾನೆ ಅಥವಾ 1 ವರ್ಷ ಒಳಗೆ ಮಾಡಿಕೊಡ್ತಾನೆ ಅಂತ ಹೇಳ್ತಾನೆ. ಮಾಡಿಕೊಡೋದಿಲ್ಲ. ಹೊಳ್ಳೆ ಏನದ ಆತ ಯಾರು ಕೊಟ್ಟವನು ಟ್ರಾನ್ಸ್ಫರ್ ಆತನಿಗೆ ಹರ್ಕತ್ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ, ಅಥವಾ ಆತಿದ್ದಾವೇನದ ಮತ್ತೊಬ್ಬರಿಗೆ ಅದನ್ನ ಏನದ ಹೆಚ್ಚಿನ ವ್ಯಾಲ್ಯೂಗೆ. ಈಗಿನ ದಿವಸ ನಮಗೆ ಗೊತ್ತಿದ್ದಂಗೆ ಈ ಪ್ರಾಪರ್ಟೀಸ್ ಏನದ ವ್ಯಾಲ್ಯೂ ಡೇ ಬೈ ಡೇ ಏನದ ಇನ್ಕ್ರೀಸ್ ಆಗ್ತದೆ. ಇವತ್ತಿದ್ದು ವ್ಯಾಲ್ಯೂ ನಾಳೆ ಇರೋದಿಲ್ಲ, ನಾಳಿಂದ ಏನದ ಇನ್ನೊಂದು 10 ದಿವಸಕ್ಕೆ ಇರೋದಿಲ್ಲ, ಇನ್ಕ್ರೀಸ್ ಹಾಕೋತಿರ್ತದೆ. ಅವಾಗ ಏನದ ಈತನ ಹೆಚ್ಚಿನ ದುಡ್ಡಿನ ಆಸೆಗೆ ಏನದ ಅದನ್ನೇ ಏನದ ಮತ್ತೊಬ್ಬರಿಗೆ ಮಾರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಥವಾ ಮಾರ್ತಾನೆ. ಅವಾಗ ಈತ ಕಬ್ಜಾದಾಗಿರ್ತಾನೆ. ಆ ಕಬ್ಜಾದೊಳಗೆ ಬಂದದ್ದೇನದ ಈತ ಪ್ರೊಟೆಕ್ಟ್ ಮಾಡ್ಕೋಬಹುದು. ಇಫ್ ದಿಸ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಈಸ್ ವ್ಯಾಲಿಡ್ ಆ್ಯಂಡ್ ರಿಜಿಸ್ಟರ್ಡ್ ಪ್ರೆಸೆಂಟ್ಲಿ, ಕಬ್ಜಾ ಆತನ ಕಡೆ ಇರಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ಏನದ ಪಾರ್ಟ್ ಪರ್ಫಾರ್ಮೆನ್ಸ್. By virtue of this particular possession of the property, he can file a suit for injunction as well as specific performance of the contract. Specific performance of contract ಮಾಡ್ಬೋದು. ನಿಂದೆ 8 ಲಕ್ಷ ರೂಪಾಯಿ ಕೊಟ್ಟೆ, ನೀ 2 ಲಕ್ಷ ರೂಪಾಯಿ ತಗೋ, ನನಗೊಂದು ಸೇಲ್ ಡೀಡ್ ಮಾಡಿಕೊಡು. ಮತ್ತು ನನಗೇನದ ನೀವು ಯಾರ ಡಿಫೆಂಡೆಂಟ್ಸ್ ಯಾರು ತೊಗೊಂಡಿರ್ತಾರ ಅಥವಾ ಆತನೇ ಹರ್ಕತ್ ಮಾಡ್ತಿದ್ರೆ ಅವ್ರ ಮೇಲೆ ಏನದ ನಿರಂತರ ತಾಕೀದಿ ಇದನ್ನೇನದ ಆತ ಪಡೆದುಕೊಳ್ಳಬಹುದು. ಇದನ್ನೇನದ ಡಾಕ್ಟ್ರಿನ್ ಆಫ್ ಏನದ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತೇಳಿ ಸೆಕ್ಷನ್ 53A ಕೆಳಗೆ ಇದು ಕಾಯ್ದೆ ಹೇಳ್ತದೆ. ನಾವು ವಿ ಶಾಲ್ ಕಮ್ ಟು ದಿ ಡಿಫರೆಂಟ್ ಕೈಂಡ್ಸ್ ಆಫ್ ಏನದ ಟ್ರಾನ್ಸ್ಫರ್ಸ್. ಸೆಕ್ಷನ್ 54 ಸೆಕ್ಷನ್ 54 ಏನು ಹೇಳ್ತಾರೆ? ಸೆಕ್ಷನ್ 54 ಏನು ಹೇಳುತ್ತೆ? ವಾಟ್ ಇಟ್ ಡಿಫೈನ್ಸ್? Section 54, sale. Sale is defined in section 54. So here you may please note, namely, sale is a transfer of ownership. Sale is a transfer of ownership in exchange for a price paid
ಈಗಲೇ ಕೊಟ್ಟಿರ್ಬೋದು, ಆರ್ ಪ್ರಾಮಿಸ್, ಪ್ರೈಸ್ ಈಗ ಕೊಡ್ಬೇಕಂತನೂ ಇಲ್ಲ, ಪ್ರಾಮಿಸು ಮಾಡಿರ್ಬೋದು, ಆರ್ ಪಾರ್ಟ್ ಪೇಡ್ ಆ್ಯಂಡ್ ಪಾರ್ಟ್ಲಿ ಪ್ರಾಮಿಸ್, ಅರ್ಧ ದುಡ್ಡು ನಾವು ಕೊಟ್ಟಿರ್ಬೋದು, ಇನ್ನು ಅರ್ಧ ನಂತರ ಕೊಡ್ಬೋದು, ಅಥವಾ ಅರ್ಧ ಈಗ ಕೊಟ್ಟಿರ್ಬೋದು, ನಂತರ ನಾ ಕೊಡ್ತೇನೆ ಅಂತ ಪ್ರಾಮಿಸು ಮಾಡಿರ್ಬೋದು. ದಿಸ್ ಈಸ್ ಕಾಲ್ಡ್ ಏನದ ಸೇಲ್. ಸೇಲ್ ಇದ್ದದ್ದು ಹೇಗೆ ಮಾಡ್ಬೋದು? ಕನ್ಸಿಡರೇಷನ್ ಫಾರ್ ಸೇಲ್ ಈಸ್ ಮನಿ. Okay, price of that particular property paid or promise or partly paid or partly promise. Now, sale deed ಹೇಗೆ ಮಾಡ್ಬೋದು ನಾವು? Such transfer in the case of tangible immobile property. Immobile property ಇತ್ತಂದ್ರೆ tangible ಅಂತಂದ್ರೆ which can be seen and touched. This is tangible property. This property I can see and touch. Intangible property. Intangible property ಅಂದ್ರೆ ಏನು? ಅದು ಬರುತ್ತೆ, ಅದು ಡಿಫರೆನ್ಸ್ ನೋಡಬೇಕು. ಟ್ಯಾಂಜಿಬಲ್ ಅಂಡ್ ಇಂಟ್ಯಾಂಜಿಬಲ್. ಸೊ ಆಕ್ಷನೇಬಲ್ ಕ್ಲೇಮ್ಸ್ ಡೀಲ್ಸ್ ವಿತ್ ಇಂಟ್ಯಾಂಜಿಬಲ್ ಪ್ರಾಪರ್ಟೀಸ್. ಅಲ್ಲಿ ನಮ್ದು ಹಕ್ಕಿರ್ತದೆ, ಆದ್ರೆ ಅದು ಇಟ್ ಕೆನಾಟ್ ಬಿ ಕನ್ವರ್ಟೆಡ್ ಇನ್ ಟು ಪ್ರಾಪರ್ಟಿ ಲೈಕ್ ದಿಸ್ ವಿಚ್ ಕ್ಯಾನ್ ಬಿ ಸೀನ್ ಅಂಡ್ touched. Only our right is there. We transfer our right. We transfer our right. So, tangible and intangible property. So, here, sale of immobile property, it is how made. It deals with it, tangible immobile property of the value of 100 rupees and upwards, or in the case of a reversion, or other intangible thing can be made only by registered instrument. Intangible ಮಾಡಬಹುದು, actionable claims of the value of rupees 100 and upward ಇದ್ರೆ it should be by registered instrument. Registered instrument, it speaks necessarily that the sale deed must be in writing. ಸೊ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಅಂತ ನೀವು ಹೆಂಗೆ ಮಾಡ್ತೀರಿ? ನೀವು ಅದಕ್ಕೆ ರಿಜಿಸ್ಟರ್ಡ್ ಕಾಗದ ಬೇಕಲ್ಲ. ನೀವು ಸ್ಟಾಂಪ್ ಪೇಪರ್ ಮ್ಯಾಗ ಏನದ ಸ್ಟಾಂಪ್ ವ್ಯಾಲ್ಯೂ ಎಷ್ಟಂತ ನೋಡ್ತೀರಿ, ಮಾಡ್ತೀರಿ. ಆ ಥರದ್ದು ಮಾರ್ಕೆಟ್ ವ್ಯಾಲ್ಯೂ, ಇಟ್ಸ್ ಗೈಡ್ಲೈನ್ಸ್ ವ್ಯಾಲ್ಯೂ ಇನ್ ದಿ ಸಬ್ ರಿಜಿಸ್ಟರ್ ಆಫೀಸ್ ಆರ್ ರಿಜಿಸ್ಟ್ರೇಷನ್ ಆಫೀಸ್. ದೆನ್ ಏನದ ನೀವು ಸೇಲ್ ಡೀಡ್ ಅದರಲ್ಲಿ ಇದನ್ನು ಮಾಡ್ತೀರಾ, ಅದನ್ನೇನದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬರ್ತೀರಾ. This is the proper procedure. So, sale of immobile property must be by registered instrument. Registered instrument means it must be in writing. Now, in the case of tangible immobile property, the value of less than 100 rupees, such transfer may be made either by registered instrument or by delivery of the property. ನಿಮ್ನ ಇದು ಅಂತಂದರೆ ನೀವು ಆಗಲೇ ಹೇಳ್ತಾ ಇದ್ದಲ್ಲ, ಲೆಸ್ ದ್ಯಾನ್ 100 ಇತ್ತು ಅಂತಂದರೆ ಬೈ ಡಿಲಿವರಿ ಆಫ್ ಪ್ರಾಪರ್ಟಿ. ರಿಜಿಸ್ಟ್ರೇಷನ್ ಆಪ್ಷನಲ್. ಈಗಂತೆ 100 ರೂಪೀಸ್ ಒಳಗೆ ಯಾವ ಪ್ರಾಪರ್ಟಿ ಬರೋದಿಲ್ಲ, ವಾಟರ್ ಬಾಟ್ಲು ಬರೋದಿಲ್ಲ. ಆಮೇಲೆ ಡಿಲಿವರಿ ಆಫ್ tangible immobile property takes place when the seller places the buyer or such person as he directs in possession of the property. ಅದು ಹೆಂಗೆ ಡಿಲಿವರಿ ಆಫ್ ಪ್ರಾಪರ್ಟಿ ಅಂತ ಹೆಂಗೆ ಆತನೇನದ ಪೊಸಿಷನ್ ನಾವು ಕೊಟ್ಟೇವೆ ಅಂತ ನಾವು ಹೇಳಬೇಕು, ತೋರಿಸ್ಬೇಕು. ಈಗಾಗಲೇ ನಾನು ಹೇಳಿದಲ್ಲ, ರಿಸ್ಟ್ರಿಕ್ಷನ್ ಆನ್ ಎಲಿನೇಷನ್ ಆಫ್ ಟ್ರಾನ್ಸ್ಫರ್ ಅನ್ನೋದು ದೇರ್ ಕೆನಾಟ್ ಬಿ ಎನಿ ರಿಸ್ಟ್ರಿಕ್ಷನ್ಸ್. ಒಂದ್ಸಲ ನಾವು ಟ್ರಾನ್ಸ್ಫರ್ ಆಯ್ತು, it takes effect. Section 10 ಪ್ರಕಾರ. Now, contract for sale. This is another agreement of sales ಬರ್ತಾವೆ. Agreement of sales ಬರ್ತಾವೆ, contract for sale. ಅದು ಹೇಳ್ತದೆ. A contract for sale of immobile property is a contract that the sale of such property shall take place. ಈಗ ಜಸ್ಟ್ ಸೆಕ್ಷನ್ 53A ಹೇಳುವಾಗ ತಮಗೆ ನಾನು ವಿಷಯಪಡಿಸಿದೆ. ಇದು ಅಗ್ರಿಮೆಂಟ್ ಆಫ್ ಸೇಲ್ಸ್ ಇರ್ತಾವಲ್ಲ,
ಅವು ಯಾವಾಗ ಫ್ಯೂಚರ್ ಡೇಟಿಗೆ ಏನದೆ ಸೇಲ್ ಡೀಡ್ ಮಾಡಿಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿರ್ತಾರೆ. ಅವಕ್ಕೆ ಏನದೆ ಅಗ್ರಿಮೆಂಟ್ ಆಫ್ ಸೇಲ್ ಅಂತಂತೀವಿ. ಸೊ ಅವೇನಾದರೂ ಅದಕ್ಕೆ ಅಂಥ ಅಗ್ರಿಮೆಂಟ್ ಆಫ್ ಸೇಲ್ಗೆ ಏನದೆ ಏನಾದರೂ ಹಕ್ಕು ಉತ್ಪನ್ನ ಆಗುತ್ತನ ಹೇಗೆ? ಹಿಯರ್ ಏನದೆ ಸೆಕ್ಷನ್ 53 ಫಾರ್ಮ್ಸ್ ಆನ್ ಎಕ್ಸೆಪ್ಷನ್. 53A ಆತ ಕಬ್ಜಾದಲ್ಲಿದ್ದ ಮಾಡಿದ್ದಂತಂದ್ರೆ ಹಿ ಕ್ಯಾನ್ ಪ್ರೊಟೆಕ್ಟ್ ಹಿಸ್ ಪೊಸಿಷನ್. ಅದರ್ವೈಸ್ ಆನ್ ಇಟ್ಸ್ ಓನ್ ಎ ಕಾಂಟ್ರಾಕ್ಟ್ ಫಾರ್ ಸೇಲ್ ಡಸ್ ನಾಟ್ ಕ್ರಿಯೇಟ್ ವಾಟ್ ಇಟ್ ಸೇಸ್ ಇಸ್ ಎ ಕಾಂಟ್ರಾಕ್ಟ್ ಫಾರ್ ಸೇಲ್ ಆಫ್ immovable property is a contract that a sale of such property shall take place in terms settled between the parties. It does not by itself create any interest or charge on such property. ಇದೇನದ ತನ್ನಿಂತಾನ ಈ ಸೇಲ್ ಡೀಡ್ ಅನ್ಲೈಕ್ ಸೇಲ್ ಡೀಡ್ ಅಗ್ರಿಮೆಂಟ್ ಆಫ್ ಸೇಲ್ಸ್ ಏನದ ಇದು ತನ್ನಿಂತನ ಯಾವುದೇ ಹಕ್ಕು ಅಥವಾ ಬಾಧ್ಯತೆಗಳು ಇದರಲ್ಲಿ ಉದ್ಭವಿಸುವುದಿಲ್ಲ. ಇದಕ್ಕೆ ಒಂದೇ ಎಕ್ಸೆಪ್ಷನ್ ಅಂತಂದ್ರೆ ಸೆಕ್ಷನ್ 53A ಡಾಕ್ಟ್ರಿನ್ ಆಫ್ ಪಾರ್ಟ್ ಪರ್ಫಾರ್ಮೆನ್ಸ್. ಪಾರ್ಟ್ ಪರ್ಫಾರ್ಮೆನ್ಸ್ ಮಾಡಿ ಆತ ಕಬ್ಜಾದಲ್ಲಿದ್ದರೆ ಆತನ ಕಬ್ಜಾವನ್ನು ಆತ ಪ್ರೊಟೆಕ್ಟ್ ಮಾಡಿಕೊಳ್ಳಬಹುದು. ನಾವು ಇದು ಬಂತಲ್ಲ ಈಗ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಬಾಯರ್ ಆ್ಯಂಡ್ ಸೆಲ್ಲರ್ ಅಂತಿದೆ. ಯು ಕ್ಯಾನ್ ಗೋ ಥ್ರೂ ಸೆಕ್ಷನ್ 55ದಲ್ಲಿ ಹೇಳ್ತದೆ ಅದ್ರಾಗ ಏನು ಬರ್ತದೆ ಅಂತ ಅನ್ನೋದು, ರೈಟ್ಸ್ ಏನು ಬರ್ತದೆ ಹೇಗೆ ಅಂತ ಅನ್ನೋದು. ದೆನ್ ನೌ ದಿಸ್ ಇಸ್ ಒನ್ ಕೈಂಡ್ ಆಫ್ ಟ್ರಾನ್ಸ್ಫರ್. Now, the next kind of transfer of property, here, mortgage. Mortgage ಬಗ್ಗೆ ಹೇಗೆ? How many kinds of mortgages are there? Yes? ಎಷ್ಟು ಅದಾವು ಮಾರ್ಟ್ಗೇಜ್ಗಳು? Yes, friends? 6 kinds of mortgages. Yes, madam. ಯಾವ್ಯಾವು ಸ್ವಲ್ಪ ಹೇಳ್ತೀರಾ? ಹಾಂ, ಎದ್ನಿಂತ ಹೇಳಿ, ಇದ್ರ ಕೊಡಿ. You involve yourself. It is very good. Sir, simple mortgage. Yes. Mortgage by conditional sale. Mortgage by Conditional sale. conditional sale. Usufructory mortgage. Usufructory mortgage. English mortgage. English mortgage. Equitable mortgage. Equitable mortgage. Anomalous mortgage. Anomalous mortgage. You are very correct. There are 6 kinds of mortgages are recognized in transfer of property. ಆರು ನಮೂನೆ ಏನದೆ ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ನಲ್ಲಿ ಮಾರ್ಟ್ಗೇಜ್ ಬಗ್ಗೆ ಹೇಳ್ತದೆ. ಅದರಲ್ಲಿ ಒಂದನೇದು ಸಿಂಪಲ್ ಮಾರ್ಟ್ಗೇಜ್. ಬ್ಯಾಂಕ್ನಲ್ಲಿ ಅಥವಾ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನೀವೇನಾದರೂ ಯಾವುದೇ ಆಸ್ತಿ ಮಾರ್ಟ್ಗೇಜ್ ಮಾಡಿ ಸಾಲ ತಗೋಬೇಕಾಗಿತ್ತು ಮಾಡಬೇಕಾಗಿತ್ತು ಅಂತಂದರೆ ಅವರು ಸಿಂಪಲ್ ಮಾರ್ಟ್ಗೇಜ್ ಮಾಡ್ಕೋತಾರೆ. ಇಲ್ಲದ್ರೆ ಈಕ್ವಿಟೇಬಲ್ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ನಮ್ಮ ಟೈಟಲ್ ಡೀಡ್ಸ್ ಅಲ್ಲಿ ಕೊಡ್ತೀವಿ ಮಾಡ್ತೀವಿ, ಅದ್ರ ಮೇಲೆ ಏನದ ಅವ್ರು ಸಾಲ ಕೊಡ್ತಾರೆ. ಇಲ್ಲದ್ರೆ ಸಿಂಪಲ್ ಮಾರ್ಟ್ಗೇಜ್ ಬೈ ರಿಜಿಸ್ಟ್ರೇಷನ್. ಓಕೆ, ದೆನ್ equitable and this one deposit of title deeds and simple mortgage. Now mortgage by conditional sale, ಇದರಲ್ಲಿ ಕಂಡೀಷನ್ ಇರುತ್ತೆ. ಅದು ಯಾವ ಕಂಡೀಷನ್ ಅನ್ನೋದು ಹೇಳ್ತೇನೆ. ಇಂಗ್ಲಿಷ್ ಮಾರ್ಟ್ಗೇಜ್ ನೆಕ್ಸ್ಟ್ ಬರ್ತದೆ. ಇಂಗ್ಲಿಷ್ ಮಾರ್ಟ್ಗೇಜ್. ಯೂಸುಫ್ರಕ್ಚುರಿ ಮಾರ್ಟ್ಗೇಜ್. ಯೂಸುಫ್ರಕ್ಚುರಿ ಮಾರ್ಟ್ಗೇಜ್ ನಮ್ಮಲ್ಲಿ ಹೆಚ್ಚಾಗಿ ಕಾಮನ್, ನಮ್ಮ ಭಾಗದಲ್ಲಿ ಅಥವಾ ಯೂಶ್ವಲಿ ಅಂದರೆ ಉಂಡು ಬಿಡೋದು ಅಂತಾರೆ. ಆತ ಕಬ್ಜಾದವಾಗ ಇಡ್ತಾನೆ, ಊಟ ಮಾಡಿ ಅದ್ರದ್ದು ಏನದ ಇಂತಿಷ್ಟು ವರ್ಷ ಆಗೋಣ ಬಿಡೋದು ಮಾಡೋದು ಅಂತ ಅನ್ನೋದು ಅದು ಇರುತ್ತೆ. ದೆನ್ ಏನದ ಅನಾಮಲಸ್ ಮಾರ್ಟ್ಗೇಜ್. ಅನಾಮಲಸ್ ಅಂತಂದ್ರೆ ಒನ್ ಆರ್ ಮೋರ್ ಆಫ್ ದೀಸ್ ಕೈಂಡ್ಸ್. ಇಟ್ ಮೇ ಬಿ ಸಿಂಪಲ್ ಆಸ್ ವೆಲ್ ಆಸ್ ಪ್ಲಸ್ ಇದು ಯೂಸುಫ್ರಕ್ಚುರಿ ಅಥವಾ ಸಿಂಪಲ್ ಬೈ ಕಂಡೀಷನಲ್ ಸೇಲ್
ಹೀಗೆ ಯಾವುದೇ ಒಂದ್ರದೊಳಗೆ ಮತ್ತೊಂದು ಇತ್ತು ಅಂದರೆ ಅದು ಅನಾಮಲಸ್ ಮಾರ್ಟ್ಗೇಜ್ ಅಂತ ಕರೀತಾರೆ. These are the 6 kinds of mortgages recognized by the Transfer of Property Act. Now, here, what are the requisites of a valid mortgage? How it is made? How it is made? Yes? ಹೇಗೆ ಮಾರ್ಟ್ಗೇಜ್ ಅದು ಹೇಗೆ ಮಾಡಬೇಕು? Yes, friends. ಮಾರ್ಟ್ಗೇಜ್ ಹೇಗೆ ಮಾಡಬೇಕು? ಅದಕ್ಕೇನಾದರೂ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಬೇಕಾ? ಹೇಗೆ ಬೇಕಾದರೆ ಯಾವ್ಯಾವ ಕೈಂಡ್ಸ್ ಆಫ್ ಮಾರ್ಟ್ಗೇಜಕ್ಕೆ ಬೇಕು, ಮತ್ತು ಅದಕ್ಕೆ ಯಾರು ಸೈನ್ ಮಾಡಬೇಕು? ಈ ಟ್ರಾನ್ಸ್ಫರ್ ಒಬ್ಬನೇ ಅಂದರೆ ಮಾರ್ಟ್ಗೇಜಾರ್ ಒಬ್ಬನೇ, ನಾನು ಈ ಆಸ್ತಿಯನ್ನು ನಿಮಗೆ ಇವತ್ತಿನ ದಿವಸ ಕಬ್ಜಾ ಒತ್ತಿ ಕೊಟ್ಟಿರುತ್ತೇನೆ, ಅದರಿಂದ ಏನದ ನಿಮ್ಮಿಂದ ಇಂತಿಷ್ಟು ಹಣವನ್ನು ಪಡೆದಿರುತ್ತೇನೆ, ಈ ಹಣವನ್ನು ಏನದ ಇಷ್ಟು ದಿವಸದೊಳಗೆ ನಿಮ್ಗೆ ನಾನು ಮುಟ್ಟಿಸ್ತೀನಿ, 5 ವರ್ಷದೊಳಗೆ. ಮುಟ್ಟಿಸ್ಲಿಲ್ಲ ಅಂತಂದರೆ ಈ ಆಸ್ತಿ ತಮ್ಮದೇ ಅಂತ ತಿಳಿದುಕೊಳ್ಳಬೇಕು. ಇದಕ್ಕೆ ಯಾವ ಕೈಂಡ್ ಆಫ್ ಮಾರ್ಟ್ಗೇಜ್ ಅಂತ ಅಂತೀರಿ? ಮುಟ್ಟಿಸಿದ ನಂತರ ಏನದ, ಹಣ ಮುಟ್ಟಿಸಿದ ನಂತರ ಈ ಮಾರ್ಟ್ಗೇಜ್ ಏನದ ಇದು ರದ್ದಾಗತಕ್ಕದ್ದು, ಅಥವಾ ನೀವೇನದ ಈ ಮತ್ತೊಂದು ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ನೀವು ಎಕ್ಸಿಕ್ಯೂಟ್ ಮಾಡಿಕೊಟ್ಟು ಈ ಮಾರ್ಟ್ಗೇಜ್, ಈ ಒತ್ತಿ ಪತ್ರವನ್ನೇನದ ರದ್ದುಪಡಿಸಿ ಕೊಡಬೇಕು ಅಂತ ಹೇಳಿ ಹೀಗೊಂದು ಮಾರ್ಟ್ಗೇಜ್ ಡೀಡ್ ಅದ ಅಂತ ತಿಳ್ಕೊಳ್ಳಿ. ಇದನ್ನು ಯಾವ ಟೈಪ್ ನಾವು ಮಾಡಬೇಕು? ಇದಕ್ಕೇನಾದರೂ ರೈಟಿಂಗ್ ಬೇಕಾ? ರಿಜಿಸ್ಟ್ರೇಷನ್ ಬೇಕಾ? ಅಟೆಸ್ಟೇಷನ್ ಏನಾದರೂ ಬೇಕಾ? ಈಗ ಆ್ಯಸ್ ಎ ಪ್ರೊಫೆಷನಲ್ ಲಾಯರ್ ಏನದ, ನಮ್ಮ ಕಡೆ ಏನದ ಒಬ್ರು ಬರ್ತಾರೆ, ಕೇಳ್ತಾರೆ, ನಿಮಗೆ ಅಡ್ವೈಸ್ ಕೇಳ್ತಾರೆ, ಸರ್ ನಾ ಹಿಂಗೆ ಮಾಡ್ಬೇಕಂದೀನಿ, ಅಥವಾ ಅವತ್ತು ಹೀಗೆ ಮಾಡ್ತಾನಂದನ ಮಾರ್ಟ್ಗೇಜ್ ಬಂದು ಕೇಳ್ತಾನೆ, ಯಾವ ಟೈಪ್ ನಾವು ಮಾಡ್ಕೊಳ್ಳೋಣ್ರಿ ಅಂತೇಳಿ. A practical point of view, not theoretical, because another we are practitioners. ಇದು ಹೇಗೆ ನಾವು ಇದನ್ನು ಮಾಡಬೇಕು? ಎಸ್, ಇದಕ್ಕೆ ನಾವೇನದ ವಾಟ್ ಆರ್ ದ ರಿಕ್ವಿಸಿಟ್ಸ್ ಆಫ್ ಎ ವ್ಯಾಲಿಡ್ ಮಾರ್ಟ್ಗೇಜ್ ಅನ್ನೋದು ಅದನ್ನು ನಾವೇನದ ನೋಡಬೇಕು. ಸೊ ಹಿಯರ್ ಏನದ ಸೆಕ್ಷನ್ 58ನಲ್ಲಿ ಇಟ್ ಏನದ ಪ್ರೆಸ್ಕ್ರೈಬ್ಸ್ ಸರ್ಟನ್ ಥಿಂಗ್ಸ್. ಮಾರ್ಟ್ಗೇಜ್ ಅಂದರೆ ಏನು, ಮಾರ್ಟ್ಗೇಜಾರ್, ಮಾರ್ಟ್ಗೇಜಿ ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನದ, ಆಸ್ ಮೈ ಫ್ರೆಂಡ್ ಪಾಯಿಂಟೆಡ್ ಔಟ್, ದಿಸ್ 6 kinds of mortgage and their requisite ಏನದ salient features and their salient features. Okay, so here ಏನದ, a mortgage is a transfer of an interest in a specific immovable property. ಫಸ್ಟ್ ರಿಮೆಂಬರ್, ಮಾರ್ಟ್ಗೇಜ್ ಅಂತಂದ್ರೆ ಯಾವುದೋ ನಾವೆಲ್ಲೇ ಯಾವುದೋ ಒಂದು ಆಸ್ತಿಗೆ ಅದು ಆಸ್ತಿ ಇದು ಹೈಪಾಥೆಟಿಕಲ್ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಇಟ್ ಶುಡ್ ಬಿ ಇನ್ ಎ ಸ್ಪೆಸಿಫಿಕ್ ಇಮ್ಮೂವಬಲ್ ಪ್ರಾಪರ್ಟಿ. ಈ ಪ್ರಾಪರ್ಟಿನ ಮಾರ್ಟ್ಗೇಜ್ ಮಾಡ್ತಾನಂದ್ರೆ ಈ ಪ್ರಾಪರ್ಟಿ ಇದೆ ಅಂತ ಅನ್ನೋದು ನೀವು ಖಚಿತಪಡಿಸ್ಕೋಬೇಕು. ಇಟ್ಸ್ ಸರ್ವೆ ನಂಬರ್ ಏನು, ಇಟ್ಸ್ ಮುನ್ಸಿಪಲ್ ನಂಬರ್ ಏನು, ಇಟ್ಸ್ ಎಕ್ಸ್ಟೆಂಟ್ ಏನು, ಇದ್ರ ಚೆಕ್ ಬಂದಿ ಏನು, ಇದರದ್ದೆಲ್ಲವನ್ನ ಏನದ ನೀವು ಮಾಹಿತಿ ಕಲೆಕ್ಟ್ ಮಾಡಿ. ಬಿಕಾಸ್ ಏನದ, ಇಟ್ ಈಸ್ ಕ್ರಿಯೇಟಿಂಗ್ ಆನ್ ಇಂಟ್ರೆಸ್ಟ್ ಇನ್ ಫೇವರ್ ಆಫ್ ಮಾರ್ಟ್ಗೇಜಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಸೊ ಹಿಯರ್ ನೌ ಯು ಮೇ ಸೇ a mortgage is the transfer of an interest in specific immovable property for the purpose of securing payment of money advance or to be advanced by way of loan. ಮನಿ ಕೊಟ್ಟಿರ್ತಾನೆ, ನಮ್ಗೆ ದುಡ್ಡು ಕೊಟ್ಟಿರ್ತಾನೆ ಸಾಲ ಅಂತೇಳಿ, ಅದ್ರ ಸಲುವಾಗಿ ಏನದ ನೀವು ಇದನ್ನು ಎಕ್ಸಿಕ್ಯೂಟ್ ಮಾಡಿಕೊಡ್ತಾ ಇದ್ದೀರಿ ಈ ಸ್ಪೆಸಿಫಿಕ್ ಪ್ರಾಪರ್ಟಿ.
ಆ್ಯಂಡ್ ಎಕ್ಸಿಸ್ಟಿಂಗ್ ಆರ್ ಫ್ಯೂಚರ್ ಡೆಟ್. ಆ ಡೆಟ್ ನೀವು ಈಗ ತಗೋಬೋದು, ಪ್ರೆಸೆಂಟು ಇರ್ಬೋದು, ಪಾಸ್ಟು ಇರ್ಬೋದು. ಆರ್ ದ ಪರ್ಫಾರ್ಮೆನ್ಸ್ ಆಫ್ ಎನ್ ಎಂಗೇಜ್ಮೆಂಟ್ ವಿಚ್ ಗಿವ್ ರೈಸ್ ಟು ಸಚ್ ಪೆಕ್ಯುನರಿ ಲಯಬಿಲಿಟಿ. ಆತ ಏನೋ ಒಂದು ಏನೇನು ಮಾಡ್ಕೊಂಡಿರ್ತಾನೆ, ಕಂಡೀಷನ್ ಕರಾರು ಮಾಡ್ಕೊಂಡಿರ್ತಾನೆ. ಆ ಕರಾರಕ್ಕೆ ನಾನು ನಡ್ಕೋತೀನಿ ಮಾಡ್ತೀನಿ, ಇಲ್ದಿದ್ರೆ ನಾನು ನಿಮಗೇನದ ಇದನ್ನು ಮಾರ್ಟ್ಗೇಜ್ ಮಾಡಿಕೊಡ್ತಾ ಇದ್ದೇನೆ. ಆ ಕರಾರು ಏನದ ಆತ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಏನದ ನಾವು ಉಲ್ಲಂಘನೆ ಮಾಡಿಬಿಟ್ರೆ ನಿಮಗೆ ನಾನು ಇಂತಿಷ್ಟು ಏನದ ಡ್ಯಾಮೇಜಸ್ ಅಂತ ಕೊಡ್ತೀನಿ. ಪೆಕ್ಯುನರಿ ಲಯಬಿಲಿಟಿ ಅದ್ರ ಆತನ ಮ್ಯಾಲೆ ಇಂಪೋಸ್ ಆಗ್ತಾ ಇದ್ದಂತಂದ್ರೆ ಅಂಥ ಹೊತ್ತಿನಲ್ಲಿ ಟು ಸೆಕ್ಯೂರ್ ದ ಲೋನ್ ಏನದ ಹಿ ಕ್ಯಾನ್ ಮಾರ್ಟ್ಗೇಜ್ ದಿಸ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪ್ರಾಪರ್ಟಿ. ದ ಟ್ರಾನ್ಸ್ಫರ್ ಈಸ್ ಕಾಲ್ಡ್ ಮಾರ್ಟ್ಗೇಜ್. ಇಲ್ಲಿ ನಾವು ಟ್ರಾನ್ಸ್ಫರ್ ಏನಂತೀವಿ, ಅಲ್ಲಿ ಸೆಲ್ಲರ್ ಆ್ಯಂಡ್ ಏನದ ವೆಂಡಾರ್ ವೆಂಡಿ ಅಥವಾ ಸೆಲ್ಲರ್ ಆ್ಯಂಡ್ ಪರ್ಚೇಜರ್ ಅಂತ ಹೆಂಗೆ ಅಂದಿವೆಲ್ಲ, ಇಲ್ಲಿ ನಾವು ಆತನಿಗೆ ಏನಂತೀವಿ ಟ್ರಾನ್ಸ್ಫರ್ಗೆ. ಹಿಯರ್ ವಿ ಕಾಲ್ ಹಿಮ್ ಆಸ್ ಮಾರ್ಟ್ಗೇಜರ್, ಟ್ರಾನ್ಸ್ಫರಿ ಆಸ್ ಮಾರ್ಟ್ಗೇಜಿ, ಆ್ಯಂಡ್ ದ ಪ್ರಿನ್ಸಿಪಲ್ ಮನಿ ಆ್ಯಂಡ್ ಇಂಟ್ರೆಸ್ಟ್ ಇದೇನಿರುತ್ತಲ್ಲ ಇದಕ್ಕೇನದ ಮಾರ್ಟ್ಗೇಜ್ ಮನಿ ಆ್ಯಂಡ್ ಎಗ್ರೀಸ್. ಪ್ರಿನ್ಸಿಪಲ್ ಮನಿ ಏನದ ಅದು ಮಾರ್ಟ್ಗೇಜ್ ಮನಿ, ಆ್ಯಂಡ್ ಇನ್ಸ್ಟ್ರೂಮೆಂಟ್ ಏನದಲ್ಲ ಅದನ್ನು ನಾವು ಯಾವ ಪ್ರಕಾರ ನಾವು ಅದನ್ನು ಮಾಡ್ಕೊಂಡಿರ್ತೀವಿ ಕಾಗದಕ್ಕೆ, ಅದಕ್ಕೆ ಮಾರ್ಟ್ಗೇಜ್ ಡೀಡ್ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಏನದ ಮಾರ್ಟ್ಗೇಜ್. ನಾವು ಏನದಲ್ಲ ಸಿಂಪಲ್ ಮಾರ್ಟ್ಗೇಜ್. ಈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾರ್ಟ್ಗೇಜಕ್ಕೆ ನಾವು ಬರೋಣ. ಸಿಂಪಲ್ ಮಾರ್ಟ್ಗೇಜ್ ನಾವು ಹೇಗೆ ಮಾಡ್ಬೋದು? ಸಿಂಪಲ್ ಮಾರ್ಟ್ಗೇಜ್ನಲ್ಲಿ ಡೆಲಿವರಿ ಆಫ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ ವೆದರ್ ಇಟ್ ಈಸ್ ನೆಸಸರಿ. ಪ್ರಾಪರ್ಟಿ ಅದಕ್ಕೇನು ಕಬ್ಜಾ ಕೊಡಬೇಕಾ ಸಿಂಪಲ್ ಮಾರ್ಟ್ಗೇಜ್ನಲ್ಲಿ? ಎಸ್, ನಾಟ್ ನೆಸಸರಿ. ಇಸ್ ವೆರಿ ರೈಟ್. ಸಿಂಪಲ್ ಮಾರ್ಟ್ಗೇಜ್ನಲ್ಲಿ ಪ್ರಾಪರ್ಟಿ ಕಬ್ಜಾ ಇರುವುದಿಲ್ಲ. ಕಬ್ಜಾ ಯಾರ ಕಡೆ ಉರಿತೈತೆ? ಅದು ಮಾರ್ಟ್ಗೇಜಾರ್ನ ಹತ್ತಿರನ ಇರ್ತದೆ. ಸೊ ಹಿಯರ್ ಏನದ ವಾಟ್ ದ ಲಾ ಸೇಸ್ ಈಸ್ ಹಿಯರ್ ವಿದೌಟ್ ಡಿಲಿವರಿಂಗ್ ಪೊಸೆಷನ್ ಆಫ್ ದಿ ಮಾರ್ಟ್ಗೇಜ್ ಪ್ರಾಪರ್ಟಿ, ಪೊಸೆಷನ್ ಕೊಡೋದಿಲ್ಲ ಆತ. ನಮ್ಮ ಮಾರ್ಟ್ಗೇಜರ್ ಬೈಂಡ್ಸ್ ಹಿಮ್ಸೆಲ್ಫ್. ಆದ್ರೆ ಆತ ಬೈಂಡ್ಸ್ ಹಿಮ್ಸೆಲ್ಫ್ ತನ್ನ ಆತನ ಏನದ ಒಪ್ಕೋತಾನೆ ಪರ್ಸ್ನಲಿ ಟು ಪೇ ದ ಮಾರ್ಟ್ಗೇಜ್ ಮನಿ and agrees expressly or impliedly that in the event of failing to pay according to his contract, the mortgagee shall have right to cause the property sold and proceeds of sale to be applied in payment of the mortgage money. The transaction is called simple mortgage. So here, simple mortgage naga ಕಬ್ಜಾ ಕೊಡುವುದಿಲ್ಲ. ಆ ಮಾರ್ಟ್ಗೇಜ್ ಆಸ್ತಿ ಏನದ ಅದು ಮಾರ್ಟ್ಗೇಜಾರ್ನ ಹತ್ತಿರನ ಇರ್ತದೆ. ಆದ್ರೆ ಆತ ಬೈಂಡ್ ಮಾಡ್ಕೋತಾನೆ ತನ್ನಿಂದ ತಾನೇ. ನಾನೇನದ ಈ ದುಡ್ಡನ್ನೇನದ ಇಂತಿಷ್ಟು ದಿವಸದೊಳಗೆ ನಿಮಗೆ ನಾನು ಕೊಡ್ತೇನೆ ಮಾಡ್ತೀರಿ ಮಾರ್ಟ್ಗೇಜಿಗೆ. ನೀವು ಕೊಡದೇ ಇದ್ರೆ ಕ್ಯಾನ್ ಏನದ ನೀವು ಅದನ್ನು ಎನ್ಫೋರ್ಸ್ ಮಾಡಿ, ಮಾರ್ಟ್ಗೇಜ್ ಎನ್ಫೋರ್ಸ್ ಮಾಡಿ ನೀವು ಅದನ್ನು ಸೇಲ್ ಮಾಡಿ, you can another recover that particular mortgage debt, mortgage money ಅಂತಂದ್ರೆ this debt as well as interest accrued thereon from the date of mortgage till that particular date of cause of action arises or subsequently after the suit ಏನಂದ್ರೆ it is in the discretion of the court ಇರ್ತದೆ, ಎಷ್ಟು ಇಂಟ್ರೆಸ್ಟ್ ಕೊಡ್ತದೆ ಅದು ಬೇರೆ ವಿಚಾರ. So this is another simple mortgage. Then mortgage by conditional say. ಈಗ ನಾ ಹೇಳ್ತಾ ಇದ್ದೆ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇ, ಎರಡನೇ ಮಾರ್ಟ್ಗೇಜು. ಸೆಕೆಂಡ್ ಕೈಂಡ್ ಆಫ್ ಮಾರ್ಟ್ಗೇಜ್ ರಿಕಗ್ನೈಸ್ಡ್ ಬೈ ದಿಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ವೇರ್ ದ ಮಾರ್ಟ್ಗೇಜರ್ ostensibly sells the mortgage property, ostensibly sells the mortgage property on condition that on default of payment of mortgage money on a certain date, the sale shall become absolute, or on condition that on such payment being made, the sale shall become void, or a condition that on such payment being made, the buyer shall
transfer the property to the seller. The transaction is called mortgage by conditional sale, and the mortgagee by as a mortgagee by conditional sale, provided that no such transaction shall be deemed to be a mortgage unless the condition is embodied in the document which effects or purports to effect the sale. So here section ಏನದ 58C ದಲ್ಲಿ mortgage by conditional sale ಕಂಡೀಷನ್ ಇರಬೇಕು. ಏನು ಮಾಡ್ತಾನಲ್ಲಿ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್? ಆಸ್ಟೆನ್ಸಿಬಲಿ ಸೇಲ್ ಮಾಡಿಬಿಡ್ತಾನ ಆತ. ಮೇಲ್ನೋಟಕ್ಕೆ ಆತ ಸೇಲ್ ಡೀಡ್ ಅನ್ನೋದು, ನಾನು ನಿಮಗೇನದ ಇಂತಿಷ್ಟು ದುಡ್ಡು ತಗೊಂಡು ನಿಮಗೇನದ ಈ ಆಸ್ತಿಯನ್ನು ಮಾರಾಟ ಮಾಡಿರುತ್ತೇನೆ. ಆದರೆ ಒಂದು ಕಂಡೀಷನ್ ಇರ್ತದೆ ಅದರಲ್ಲಿ, ಇಂತಿಷ್ಟು ದಿವಸದೊಳಗೆ ಇವತ್ತಿನಿಂದ ಹಿಡ್ಕೊಂಡು 3 ವರ್ಷದೊಳಗೆ ನೀವೇನದ ಈ ಹಣ ಮಾರ್ಟ್ಗೇಜ್ ಹಣ ಅಂದರೆ ಪ್ರಿನ್ಸಿಪಲ್ ಅಮೌಂಟು ಮತ್ತು ಅದರ ಮೇಲೆ ಆದಂಥ ಇಂಟ್ರೆಸ್ಟು ನೀವು ಮರಳಿ ನನಗೆ ಕೊಟ್ಟರೆ ನಾನು ನಿಮಗೇನದ ಇದು ಮತ್ತೊಂದು ಏನದ ಸೇಲ್ ಡೀಡ್ ನಾನು ಅದು ಮತ್ತು ಡೀಡ್ ಮಾಡಿ ನಾನು ನಿಮಗೆ ಆಸ್ತಿ ಏನದ ಬಿಟ್ಟು ಕೊಡ್ತೇನೆ. ಅಥವಾ ಈ ಮಾರ್ಟ್ಗೇಜ್ ಡೀಡ್ ನಾನೇನೀಗೇನು ಕಂಡೀಷನಲ್ ಸೇಲ್ ಅಂತ ಏನು ಮಾಡಿದ್ದೀನಿ, ಇಟ್ ಶಾಲ್ ಬಿ ಟ್ರೀಟೆಡ್ ಆಸ್ ವೈಡ್ ಅಂಥೇಳಿ ಆ ಕಂಡೀಷನ್ ಮಾಡಿ ಕೊಡ್ತಾನ. ಇದಕ್ಕೇನದಲ್ಲ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್ ಅಂತಾರೆ. ಅಂದರೆ ಅಲ್ಲಿ ಮೊದಲು ಏನಾಗಿರುತ್ತೆ, ಸೇಲ್ ಅನ್ನಾಗಿರುತ್ತೆ. ಆದರೆ ದುಡ್ಡು ಕೊಟ್ಟರೆ, ಮಾರ್ಟ್ಗೇಜ್ ಮನಿ ಕೊಟ್ಟರೆ ಆತ ಸೇಲ್ ಡೀಡ್ ಇದ್ದಿದ್ದು ವೈಡ್ ಆಗುತ್ತೆ. ಅಥವಾ ಮಾರ್ಟ್ಗೇಜ್ ಏನು ಮಾಡಿರ್ತಾನೆ ಅಂದ್ರೆ ಟ್ರಾನ್ಸ್ಫರಿ ಏನು ಅಂಡರ್ಟೇಕ್ ಮಾಡಿರ್ತಾನೆ, ನಾನು ನಿನಗೆ ಮತ್ತೊಂದು ಏನದ ನಾ ಡೀಡ್ ಎಕ್ಸಿಕ್ಯೂಟ್ ಮಾಡಿಕೊಟ್ಟು ಈ ಆಸ್ತಿ ನಿಮಗೆ ಬಿಟ್ಟು ಕೊಡ್ತೀನಿ ಅಂತ ಕಂಡೀಷನ್ ಇದ್ದರೆ, ಮತ್ತು ಆ ಕಂಡೀಷನ್ ಹೆಂಗಿರಬೇಕು, ಆ ಡೀಡ್ನಲ್ಲೇ ಬರೆದಿರ್ಬೇಕು. ಅದನ್ನೇ ಡೀಡ್ನಲ್ಲಿ ಅದನ್ನು ಬರೀಲಿಲ್ಲ ಅಂತಂದ್ರೆ ಅದು ಸೇಲ್ ಡೀಡ್ ಆಗಿ ಹೋಗ್ತದೆ. ಆ ಕಂಡೀಷನ್ ಏನದ ಓವರಲ್ಲಿ ನಿಮಗೆ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಕಂಡೀಷನ್ ಏನದ ಇಟ್ ಶುಡ್ ಬಿ ಎಂಬಾಡಿಡ್ ಇನ್ ದ ಡೀಡ್ ಇಟ್ ಸೆಲ್ಫ್. ಇಟ್ ಈಸ್ ಕಾಲ್ಡ್ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್. ಓಕೆ, ದೆನ್ ಏನದ ಯೂಸುಫ್ರಕ್ಚುರಿ ಮಾರ್ಟ್ಗೇಜ್, ಉಂಡು ಬಿಡೋದು ಅಂತ ನಾವೇನು ಮಾಡ್ತೀವಲ್ಲ ಅದು ಈ ಯೂಸುಫ್ರಕ್ಚುರಿ ಮಾರ್ಟ್ಗೇಜ್ದಲ್ಲಿ ಬರುತ್ತೆ. ಹಿಯರ್ ಏನದ, ಹಿಯರ್ ದ ಮಾರ್ಟ್ಗೇಜರ್ delivers possession or expressly or by implication binds himself to deliver possession. ಕಬ್ಜಾ ಆತ ಕೊಟ್ಟರೆ ಕೊಡ್ತಾನ, ಇಲ್ಲ ನಾ ಕಬ್ಜಾ ಕೊಡ್ತಾನೆ ಅಂತೇಳಿ ಆತ ಒಪ್ಕೋತಾನ ಆಫ್ ದಿ ಮಾರ್ಟ್ಗೇಜ್ ಪ್ರಾಪರ್ಟಿ. ಆ ಪ್ರಾಪರ್ಟಿ ಮಾರ್ಟ್ಗೇಜ್ ಮಾಡ್ತಾನಂತಾನಲ್ಲ ಆ ಪ್ರಾಪರ್ಟಿ. ಆಸ್ ಐ ಟೋಲ್ಡ್ ಯು, ನೇಮ್ಲಿ ಮಾರ್ಟ್ಗೇಜ್ ಮೀನ್ಸ್ ಇಟ್ ಈಸ್ ಆನ್ ಕ್ರಿಯೇಟಿಂಗ್ an interest in the specific immovable property and authorizes him to retain such possession. ಆತ ಮಾರ್ಟ್ಗೇಜ್ಗೆ ಏನದ, ನೀ ಕಬ್ಜಾ ಏನದ ಇದನ್ನ ಇಟ್ಟುಕೋ ಎಲ್ಲಿವರೆಗೆ, ಅಂಟಿಲ್ ಪೇಮೆಂಟ್ ಆಫ್ ಮಾರ್ಟ್ಗೇಜ್ ಮನಿ, ದುಡ್ಡೆಲ್ಲ ಹೊಳ್ಳಿ ಕೊಡುವವರೆಗೆ. ಆ್ಯಂಡ್ ಟು ರಿಸೀವ್ ರೆಂಟ್ಸ್ ಆ್ಯಂಡ್ ಪ್ರಾಫಿಟ್ ಅಕ್ರೂಯಿಂಗ್ ಏನದ ಫ್ರಮ್ ದಿ ಪ್ರಾಪರ್ಟಿ, ಆ ಹೊಲದ್ದೇನದ ಉತ್ಪನ್ನ ಏನದ ಅಥವಾ ಆಸ್ತಿದೇನದ ರೆಂಟು ಪ್ರಾಫಿಟ್ಸು ಮುನ್ಸಿಪಲ್ ಪ್ರಾಪರ್ಟಿ ವಗೇರೆ ಇದ್ರೆ ಮಾಡಿದ್ರೆ ಅದನ್ನೆಲ್ಲ ನೀನೇ ಏನದ ಉಣ್ಕೋತಾ ಹೋಗಬೇಕು. ಇನ್ ಲ್ಯೂ ಆಫ್ ಅದು ಅದ್ರ ಬಗ್ಗೆ ಇನ್ ಲ್ಯೂ ಆಫ್ ಇಂಟ್ರೆಸ್ಟ್ ಅಥವಾ ಮಾರ್ಟ್ಗೇಜ್ ಮನಿ ಅಥವಾ ಬೋತ್. ಕಬ್ಜಾವತ್ತಿ ಹಾಕಿ ಏನದ ಒಂದು ಇಂತಿಷ್ಟು ದುಡ್ಡು ತೊಗೊಂಡಿರ್ತಾನೆ ಅಂತ ತಿಳ್ಕೊಳ್ಳಿ, ಆ ದುಡ್ಡು ಏನದ ಮುಟ್ಟುವರೆಗೆ, ಆ ದುಡ್ಡು ಮತ್ತು ಅದರ ಮೇಲಿನ ಇಂಟ್ರೆಸ್ಟ್ ಎಲ್ಲ ಮುಟ್ಟುವರೆಗೆ ನೀ ಏನದ ಈ ಆಸ್ತಿ ಅನುಭವಿಸ್ಕೊತ ಹೋಗಬೇಕು ಅಂತ ಕಂಡೀಷನ್ ಎತ್ತು ಮಾಡಿತ್ತು ಅಂತಂದರೆ ಅದಕ್ಕೆ ಯೂಸುಫ್ರಕ್ಚುರಿ ಮಾರ್ಟ್ಗೇಜ್ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಹೆಚ್ಚಾಗಿ ಏನದ ಅದು ನಮ್ಮಲ್ಲಿ ಪ್ರಚಲಿತ ಉಂಟು. ಆದರೆ ನಮ್ಮಲ್ಲಿ ಇದರಲ್ಲಿ ನಾವು ಹೇಳ್ತೇವಲ್ಲ, ಈಗ ಅಗ್ರಿಕಲ್ಚರ್ ಲ್ಯಾಂಡ್ಸ್
ಫ್ರೂಟ್ ಬೇರಿಂಗ್ ಟ್ರೀಸ್ ಇರ್ತಾವೆ, ಏನಿರ್ತಾವ, ಮಾವಿನ ತೋಪ ಅಂತ ತಿಳ್ಕೊಡ್ರಿ ನಮ್ಮ ಧಾರವಾಡ ಕಡೆಗೆ. ಆ ಪ್ರಾಪರ್ಟಿ ಏನದ ಹೊಲ ಇದ್ದದ್ದು ಒತ್ತೆ ಹಾಕ್ತಾನಂತ. ಒತ್ತೆ ಹಾಕಿ ಏನದ ನೀವೊಂದು 20 ವರ್ಷ ಏನದ ಇದನ್ನ ಮಾರ್ಟ್ಗೇಜ್ ಏನದ ನೀನು ಈ ಪ್ರಾಪರ್ಟಿ ನೀನು ಉಂಡು ಅನುಭವಿಸಪ್ಪ. ಮತ್ತು ಅದ್ರದ್ದು ಏನದ ಪ್ರಾಫಿಟ್ ಏನು ಬರ್ತದೆ ಅದನ್ನೇನದ ನೀನು ನಾನು ಕೊಟ್ಟಂತ ಏನು ದುಡ್ಡು ಏನದ ಇಂತಿಷ್ಟೇನೋ ಒಂದು 10 ಲಕ್ಷ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಏನದ ನೀನು ಅದಕ್ಕೆ ವಜಾವಟಿ ಮಾಡ್ಕೋಬೇಕು. ಅದು 20 ವರ್ಷ ಆದ ನಂತರ ಆ ನಿಮ್ಮ ಯೂಸ್ ಫ್ರಕ್ಚರ್ ಮಾರ್ಟ್ಗೇಜ್ ಏನದ ಟೈಮ್ ಮುಗಿತದಲ್ಲ, ಅವಾಗ ನೀನೇನದ ಆಸ್ತಿ ಇದ್ದದ್ದು ಬಿಟ್ಟು ನನಗೆ ಕೊಡ್ತಕ್ಕದ್ದು ಅಂಡ್ ಕಂಡೀಷನಲಿ. ದಿಸ್ ಈಸ್ ಕಾಲ್ಡ್ ಏನದ ಉಂಡು ಬಿಡು ಕರಾರ್ ಪತ್ರ ಅಂತ ನಾವು ಹೆಚ್ಚಾಗಿ ಮಾಡ್ತಾ ಇರ್ತೇವಲ್ಲ, ಇವೆಲ್ಲ ಏನದ ಯೂಸ್ ಫ್ರಕ್ಚುರಿ ಮಾರ್ಟ್ಗೇಜ್. ಇದಕ್ಕೆ ಯೂಸ್ ಫ್ರಕ್ಚುರಿ ಮಾರ್ಟ್ಗೇಜ್ ಅಂತಾರೆ. ದೆನ್ ಏನದ ಇಂಗ್ಲಿಷ್ ಮಾರ್ಟ್ಗೇಜ್. ಇಂಗ್ಲಿಷ್ ಮಾರ್ಟ್ಗೇಜ್, ಇಂಗ್ಲಿಷ್ ಮಾರ್ಟ್ಗೇಜ್ ಅಂದರೆ ಹೇಗೆ? ಹಿಯರ್ ಏನದ ವಾಟ್ ದ ಲಾ ಸೇಸ್ ಇಸ್ ಸೆಕ್ಷನ್ 58 ಈ ಕೆಳಗೆ ಕ್ಲಾಸ್ ಎ, ಹಿಯರ್ ದ ಮಾರ್ಟ್ಗೇಜರ್ binds himself to repay the mortgage money on a certain date and transfers the mortgage property absolutely to the mortgagee, but subject to a proviso that he will retransfer it to the mortgager upon payment of mortgage money as agreed. The transaction is called as English mortgage. The transaction is called as English mortgage. So, ಇಲ್ಲಿ ಏನಾಗುತ್ತೆ ಇಂಗ್ಲಿಷ್ ಮಾರ್ಟ್ಗೇಜ್ನಲ್ಲಿ ಏನು ಡಿಫ್ರೆನ್ಸ್ ಯು ವಿಲ್ ಫೈಂಡ್? ಇಂಗ್ಲಿಷ್ ಮಾರ್ಟ್ಗೇಜ್ ಆ್ಯಂಡ್ ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್, ಅದರಲ್ಲೂ ಕಂಡೀಷನ್ ಇರುತ್ತೆ, ಇದರಲ್ಲೂ ಕಂಡೀಷನ್ ಇರುತ್ತೆ. ಇದಕ್ಕೆ ನೀವು ಏನು ಡಿಫ್ರೆನ್ಸ್ ಇದರಲ್ಲಿ ಯು ವಿಲ್ ಫೈಂಡ್? ಮಾರ್ಟ್ಗೇಜ್ ಬೈ ಮಾರ್ಟ್ಗೇಜ್, ಇಂಗ್ಲಿಷ್ ಮಾರ್ಟ್ಗೇಜ್, ದೇ ಆರ್ ಆಸ್ಟೆನ್ಸಿಬಲಿ ಸೆಲ್ಸ್. ಹಿಯರ್ ಏನದ ಅಬ್ಸಲ್ಯೂಟ್ ಸೇಲ್ ಮಾಡಿಬಿಡ್ತಾನ. ಹಿಯರ್ ದ ಮಾರ್ಟ್ಗೇಜರ್ ಬೈಂಡ್ಸ್ ಹಿಮ್ಸೆಲ್ಫ್, ತಾನ ಬೈಂಡ್ ಮಾಡ್ಕೋತಾನೆ. ಏನು? ಐ ವಿಲ್ ರೀಪೇ ದ ಅಮೌಂಟ್ ಆನ್ ಎ ಸರ್ಟನ್ ಡೇಟ್. ಪರ್ಟಿಕ್ಯುಲರ್ ಡೇಟ್ನಿಗೆ ಏನದ ನಾನೇನದ ನಿಮಗೆ ದುಡ್ಡು ಕೊಡ್ತೇನೆ. and transfers this mortgage absolutely. Absolutely means that it also includes possession. ಆತನಿಗೆ possession ಬರುತ್ತೆ. But subject to the proviso. Provision ಅಲ್ಲಿ ಇಟ್ಟಿರ್ತಾನೆ. ಏನು? He will retransfer. ನಾನು ಹಿಂಗೆ ರೀಟ್ರಾನ್ಸ್ಫರ್ ಮಾಡ್ತೀನಿ. ಯಾವಾಗ? ನೀನೇನದ ಪೇಮೆಂಟ್ ಆಫ್ ಏನದ ಮಾರ್ಟ್ಗೇಜ್ ಮನಿ ಆ ದಿವಸ ನೀವು ಕೊಟ್ಟರೆ ಇದನ್ನೇನದ ನಾನೇನದ ರೀಟ್ರಾನ್ಸ್ಫರ್ ಮಾಡ್ತೀನಿ. ಬರೀ ಬಿಟ್ಟು ಕೊಡ್ತೇನಂತಲ್ಲ ಅಲ್ಲಿ ಹಂಗ, ಅಥವಾ ರದ್ದು ಮಾಡ್ತಾನಂತಲ್ಲ, ರೀಟ್ರಾನ್ಸ್ಫರ್ ಮಾಡಿಕೊಡ್ತೇನೆ. ಯಾಕಂದ್ರೆ ಇದು ಅಬ್ಸಲ್ಯೂಟ್ ಸೇಲೇ ಇರ್ತದೆ. ಕಂಡೀಷನಲ್ ಇರ್ದ ಕಂಡೀಷನ್ ಅಷ್ಟೇ ಇರ್ತದೆ. ಸೊ ದೇರ್ಫೋರ್ ಏನದ ದೇರ್ ಇಸ್ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ ಇಂಗ್ಲಿಷ್ ಮಾರ್ಟ್ಗೇಜ್ ಮತ್ತು ಮಾರ್ಟ್ಗೇಜ್ ಬೈ ಕಂಡೀಷನಲ್ ಸೇಲ್. ದೆನ್ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಯು ಆರ್ ವೆರಿ ವೆಲ್ ಅವೇರ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಇಲ್ಲೇನಾಗುತ್ತೆ ಅಂತಂದ್ರೆ ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಏನದ ಕಲ್ಕತ್ತಾ, ಮಡ್ರಾಸ್ ಅಂಡ್ ಬಾಂಬೆ ಇತ್ತು ಮೊದಲಿಗೆ ಈ ಆಕ್ಟ್ ಮಾಡಿದಾಗ. ನಾವು ಇಟ್ ಈಸ್ ಅಪ್ಲಿಕೇಬಲ್ ಇನ್ ಎವ್ರಿ ಟೌನ್ ಅಂಡ್ ಸಿಟೀಸ್, ಇನ್ ಎವ್ರಿ ಪಾರ್ಟ್ ಆಫ್ ದಿ ಕಂಟ್ರಿ ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್. ಇಲ್ಲೇನಾಗುತ್ತೆ ಅಂತಂದ್ರೆ ಹಿಯರ್ ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್ ಅಂತಂದೆ ನಾನೀಗ. ಎಕ್ಸೆಪ್ಟ್ ಜಮ್ಮು ಅಂಡ್ ಕಾಶ್ಮೀರ್ ಈಗ ಬರೋದಿಲ್ಲ. ಇನ್ ವ್ಯೂ ಆಫ್ ಏನದ ಯಾವುದೋ ಸ್ಪೆಷಲ್ ಸ್ಟೇಟಸ್ ದಟ್ ಇಸ್ ನೌ ವುಡ್ ಡೌನ್ ಬೈ ದಿ ಸೆಂಟ್ರಲ್ ಏನದ ಪಾರ್ಲಿಮೆಂಟ್, ಅವರ್ ಪಾರ್ಲಿಮೆಂಟ್. ನೋ ಸ್ಪೆಷಲ್ ಸ್ಟೇಟಸ್ ಟು ಜಮ್ಮು ಅಂಡ್ ಕಾಶ್ಮೀರ್. ಮೊದಲೇ ಇಲ್ದಿದ್ರೆ ಪ್ರತಿಯೊಂದಕ್ಕೂ ಅದಕ್ಕೆ ಏನದ ಎಕ್ಸೆಪ್ಟ್ ಪ್ರತಿಯೊಂದು ಲಾದಲ್ಲಿ ಇಟ್ಟು ವಿ ಹ್ಯಾವ್ ಟು ರೀಡ್ ಇಟ್ ಏನದ ಇನ್ಕ್ಲೂಡಿಂಗ್ ಏನದ ಜಮ್ಮು ಅಂಡ್ ಕಾಶ್ಮೀರ್. ನಾವು ದೇವಾರ ಏನದ ಯೂನಿಯನ್ ಟೆರಿಟರೀಸ್. ಓಕೆ, ನಾವು ಏನದಲ್ಲ ಇಲ್ಲಿ ಈ
ಮಾರ್ಟ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಟೈಟಲ್ ಡೀಡ್ಸ್ ಏನದ ಸಿಂಪ್ಲಿ ಬ್ಯಾಂಕ್ನಲ್ಲಿ ನಾವು ಲೋನ್ ಕ್ರಿಯೇಟ್ ಮಾಡ್ತೀವಿ. ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ? ಅಲ್ಲಿ ನಮ್ಮ ಟೈಟಲ್ ಡೀಡ್ಸ್ ಕೊಡ್ತೀವಿ, ಅದ್ರದ್ದು ಉತ್ತಾರ ಕೊಡ್ತೀವಿ, ದೆನ್ ಏನದ ವಿ ಟೇಕ್ ದ ಲೋನ್ ಆ್ಯಂಡ್ ಆಫ್ಟರ್ ರೀಪೇಮೆಂಟ್ ಆಫ್ ದಿ ಲೋನ್ ದೇ ವಿಲ್ ಏನದ ರಿಟರ್ನ್ ದಿ ಡಾಕ್ಯುಮೆಂಟ್ಸ್. ಇನ್ ಫೇಲ್ಯೂರ್ ದೇರ್ ಆಫ್ ದೇ ವಿಲ್ ಎನ್ಫೋರ್ಸ್. ಇಟ್ ಇಸ್ ಎ ಮಾರ್ಟ್ಗೇಜ್ ಬೈ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಅದಕ್ಕೆ ಏನದ ಈತ ಇದನ್ನು ಮಾಡಿದ್ದಾನೆ, ಹಿ ಹ್ಯಾಸ್ ಕಮಿಟೆಡ್ ಡಿಫಾಲ್ಟ್. ಸೊ ದೇರ್ ಫೋರ್ ಏನದ ಮಾರ್ಟ್ಗೇಜ್ ಮೇ ಬಿ ಎನ್ಫೋರ್ಸ್ಡ್ ಅಗೇನ್ಸ್ಟ್ ದ್ಯಾಟ್ ಪರ್ಟಿಕ್ಯುಲರ್ ಮಾರ್ಟ್ಗೇಜ. ಅವಾಗ ಏನದ ಮಾರ್ಟ್ಗೇಜ್ ಆದ ಮೇಲೆ ಏನದ ನೀವು ಎನ್ಫೋರ್ಸ್ ಮಾಡ್ರಿ ಅಂತೇಳಿ ಬ್ಯಾಂಕಿನವರು ಅಥವಾ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ ಫಾರ್ ದ್ಯಾಟ್ ಮ್ಯಾಟರ್ ಎನಿ ಇಂಡಿವಿಜುವಲ್, ಯಾಕಂದ್ರೆ ಆ ಟೈಟಲ್ ಡೀಡ್ ಇಟ್ಕೊಂಡಿರ್ತಾನೆ, ಅದನ್ನು ತೊಗೊಂಡೋಗಿ ಏನದ ದಾವೆ ಹಾಕ್ತಾನೆ ಮಾರ್ಟ್ಗೇಜ್ ಏನದ ಎನ್ಫೋರ್ಸ್ ಮಾಡಲಿಕ್ಕೆ, ತನ್ನ ದುಡ್ಡು ವಸೂಲು ಮಾಡ್ಕೊಳ್ಳಿಕ್ಕೆ. ದಿಸ್ ಕೈಂಡ್ ಆಫ್ ಮಾರ್ಟ್ಗೇಜ್ ಇಸ್ ಕಾಲ್ಡ್ ಏನದ, ಇದಕ್ಕೆ ರಿಜಿಸ್ಟ್ರೇಷನ್ನು ಇದು ಏನು ಬೇಕಾದ್ರೆ ಇಟ್ ಈಸ್ ಎಕ್ವಿಟಬಲ್ ಮಾರ್ಟ್ಗೇಜು ಅಂತಾರೆ, ಅಥವಾ ನೇಮನ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಆ್ಯಂಡ್ ಅನಾಮಲಸ್ ಮಾರ್ಟ್ಗೇಜ್ ಏನದ, ಆಸ್ ಐ ಟೋಲ್ಡ್ ಯು, ದಿಸ್ ಈಸ್ ಏನದ ಕಾಂಬಿನೇಷನ್ ಆಫ್ ಒನ್ ಆರ್ ಮೋರ್ ಆಫ್ ಎನಿ ಆಫ್ ದೀಸ್ ಅದರ್ ಮಾರ್ಟ್ಗೇಜಸ್. ಇದ್ರ ಜೊತೆಗೆ ಯೂಸ್ ಫ್ರಕ್ಚರ್ ಮಾರ್ಟ್ಗೇಜ್ ಜೊತೆಗೆ ಕಂಡೀಷನಲ್ ಸೇಲು ಕೂತ್ಕೊಂಡಿರ್ಬೋದು, ಅಥವಾ ಸಿಂಪಲ್ ಮಾರ್ಟ್ಗೇಜು ಕೊಟ್ಕೊಂಡಿರ್ಬೋದು, ಅಥವಾ ಏನದ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸನ್ನು ಕೊಡ್ಕೊಂಡಿರ್ಬೋದು. ಸೊ ದೇರ್ ಫೋರ್ ಏನದ, ದೀಸ್ ಆರ್ ದಿ 6 kinds ಆಫ್ ಏನದ mortgages recognized by this particular enactment. Now, mortgage ಹೇಗೆ ಮಾಡಬೇಕು? when to be by assurance. ಇಟ್ ಇಟ್ಸ್ ವೆರಿ ರಿಕ್ವೈರ್ಡ್. ತಮಗೂ ಬೇಕಾಕತಿ. ಎಸ್ ಎಸ್, ಒಂದು 5 minutes ಬ್ರೇಕ್ ತೊಗೊಳ್ಳಂತೆ, ನಾನು ಫ್ರೆಶ್ ಆಗಿ ಬರ್ತೀನಿ, ತಾವು ಸ್ವಲ್ಪ ಫ್ರೆಶ್ ಆಗಬೇಡಿ ಅಂತಂದ್ರೆ. ಮೊದಲಿಗೆ ಎಕ್ಸಾಮಿನೇಷನ್ ಚೀಫ್ ಮಾಡುವಾಗ ಸಹಿತ ಏನದ ನಾವು ಸುಮಾರಷ್ಟು ಸಲ ವಿಚಾರ ಮಾಡ್ತಾ ಇದ್ವಿ, ಯಾವ್ದು ಹೇಳಿಸ್ಬೇಕು ಯಾವ್ದು ಹೇಳಿಸ್ಬಾರ್ದು. ಆಮೇಲೆ ಅದರ್ ಸೈಡ್ ಅದ ಅಪೋಸಿಟ್ ಪಾರ್ಟಿ ಇಮಿಡಿಯೇಟ್ಲಿ ಅಬ್ಜೆಕ್ಷನ್ ತಗೋತಿದ್ರು. ಸರ್, ಯುವರ್ ಆನರ್, ದಿಸ್ ಈಸ್ another leading question. It cannot be asked. ಈಗ ಲೀಡಿಂಗ್ ಕ್ವಶನ್ನು ಏನಿಲ್ಲ ಇಲ್ಲ. ಏನು ಮಾಡ್ತಾರೆ ನಾವೀಗ? ನಾವು ನಮ್ಮ ಕಡೆ ಜೂನಿಯರ್ಸ್ ಅದನ್ನು ನೋಡ್ತೀವಿ, ನಾವು ಮಾಡ್ತೀವಿ. ಅವರೆಲ್ಲ ಏನದ ಪ್ಲೇಂಟ್ ಏನು ಬರುತ್ತಲ್ಲ ಅದನ್ನೇ ನಮ್ದು ಏನದ ಎಕ್ಸಾಮಿನೇಷನ್ ಚೀಫ್ ಅದ ಅಫಿಡವಿಟ್. ರಿಟರ್ನ್ ಸ್ಟೇಟ್ಮೆಂಟ್ ಏನು ಬರ್ತಲ್ಲ ಅದ, ಅದ್ರಾಗ ಡಿನೈಲ್ಸ್ ಇರ್ತಾವ, ಅದನ್ನು ಸಹಿತ ಅದ್ರಾಗ ಹಾಕಿ ಹಂಗ. ಸೊ ದಿಸ್ ಈಸ್ ಏನದ ನಾಟ್ ಇದು. ಅದಕ್ಕೆ ನಮ್ಗೆ ಯಾವ ಪಾಯಿಂಟು ಏನು ಇಶ್ಯೂಸ್ಗೆ ಏನು ಬೇಕು, ಟ್ರಯಲ್ಗೆ ಅದಕ್ಕೆ ಎಷ್ಟು ಬೇಕು ಆ ಪ್ರಕಾರ ನಾವು ಮಾಡಬೇಕು. ಮತ್ತು ನಾವು ಪ್ಲೇಂಟ್ ಬರೆಯುವಾಗೋ ಸಹಿತ ಇಟ್ ಈಸ್ ಅ ಫೌಂಡೇಶನ್. ಪ್ಲೇಂಟ್ ಅಂದರೆ ನಿಮ್ಮದು ಕೇಸಿನ ಫೌಂಡೇಶನ್ ಅಂದ್ರೆ ಪ್ಲೇಂಟು ರಿಟರ್ನ್ ಸ್ಟೇಟ್ಮೆಂಟು. ನೀವು ಅದನ್ನು ಸರಿಯಾಗಿ ಪ್ರಿಪೇರ್ ಮಾಡಿ ಫ್ರೇಮ್ ವರ್ಕ್ ಆಫ್ ಲಾದಲ್ಲಿ ಅದನ್ನು ನೀವು ಹಾಕಿದ್ರೆ ಅದಕ್ಕೆ ನಾಲೆಜ್ ಆಫ್ ಲಾ ಇಸ್ ರಿಕ್ವೈರ್ಡ್. ಫ್ಯಾಕ್ಟ್ಸ್ ಏನದ, ಯುವರ್ ಫ್ಯಾಕ್ಟ್ಸ್ ಮಸ್ಟ್ ಫಿಟ್ ಇನ್ ಟು ದಟ್ ಪರ್ಟಿಕ್ಯುಲರ್ ಚೌಕಟ್ಟಿನಲ್ಲಿ ಕೂಡಬೇಕದು. ಯಾವುದೋ ಫೋಟೋ ಚೌಕಟ್ಟು ಅಂತದ ಲಾದ ಚೌಕಟ್ಟು, ಅದರೊಳಗೆ ಏನದ ನಿಮ್ಮ ಫ್ಯಾಕ್ಟ್ಸ್ ಕೂಡಿಸ್ಬೇಕು. ಅಂದ್ರೆ ಮಾತ್ರ ನಿಮ್ಮ ಫೌಂಡೇಶನ್ ಇಲ್ಲಿ ಕರೆಕ್ಟ್ ಅದ. ಫೌಂಡೇಶನ್ ನಿಮ್ಗೆ ಕರೆಕ್ಟ್ ಇದ್ದು ಅದ್ರ ಮ್ಯಾಗೆಲ್ಲ ಎವಿಡೆನ್ಸ್ ಎಲ್ಲ ಮಾಡಿಸಿದ್ರಿ, ಇದನ್ನು ಮಾಡಿದ್ರಿ ಅಂತಂದ್ರೆ ದೆನ್ ಏನದ ಯು ವಿಲ್ ಸಕ್ಸೀಡ್. ಏನಾರಲ್ಲ ಇದಾಗಿತ್ತು ಅಂತಂದ್ರೆ ಅಪೀಲ್ ಕೋರ್ಟ್ನಾಗ RA-ದಲ್ಲಾಯ್ತು ಅಥವಾ RSA-ದಲ್ಲಾಯ್ತು. RSA-ದಲ್ಲಂತೆ ಓನ್ಲಿ ಕ್ವಶನ್ ಆಫ್ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ. ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇದ್ರೆ ಮಾತ್ರ ಹಿಡಿತಾರೆ, ಇಲ್ಲೇ ಇದ್ರೆ ಕಿತ್ತೋಗೋದು, ಅಡ್ಮಿಷನ್ ಸ್ಟೇಜ್ನಾಗ ಹೋಗ್ಬಿಡ್ತದೆ. ಸೊ ಅದಕ್ಕೆ ನಾವು ಕೇರ್ಫುಲ್ಲಾಗಿ ನಾಲೆಜ್ ಆಫ್ ಲಾ ಅಂತ ಅನ್ನೋದೇನದಲ್ಲ, ಅದಕ್ಕೆ ಅದನ್ನು ನಾವು ಏನದ ಈ ಬ್ಯಾಕ್ಗ್ರೌಂಡ್ದೊಳಗೆ ನೀವು ಯಾವುದೋ ಸಬ್ಜೆಕ್ಟ್ ತೊಗೊಳ್ರಿ, ಯಾರ್ದೇ ನೀವು ಸ್ಪೀಚ್ ಇದನ್ನ ಇಟ್ಕೊಳ್ರಿ, ಇದನ್ನು ಸ್ವಲ್ಪ ಏನದ ನೀವು ಮನುಷ್ಯನಲ್ಲಿ ಇಟ್ಕೊಂಡು ಏನದ ನೀವು ಈ ಕಾರ್ಯಾಗಾರ ಏನು ಮಾಡ್ತಾ ಇದ್ದೀರಿ ಬಿಡ್ತೀರಿ, ಇದರ ಸದುಪಯೋಗ ತಗೊಳ್ರಿ ಅಂತ ಹೇಳ್ತಾ ಈಗ ಮಾರ್ಟ್ಗೇಜ್ ನೀಡಿದ್ದು ಹೇಗೆ ಮಾಡಬೇಕು ಅದಕ್ಕೆ ಏನದ ಸೆಕ್ಷನ್ ಏನದ 59 says mortgage when to be by assurance. Where the principal money secured is 100 rupees or upwards,
ಅಂದ್ರೆ ರಿಜಿಸ್ಟರ್ಡ್ ಬೇಕು. ಸೇಲ್ದಂಗ ಇದು ಏನದ ₹100 ಮತ್ತು ಅದಕ್ಕಿಂತ ಹೆಚ್ಚಿದ್ರೆ ಎ ಮಾರ್ಟ್ಗೇಜ್ ಅದರ್ ದ್ಯಾನ್ ಮಾರ್ಟ್ಗೇಜ್ ಬೈ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಇನ್ಸಿಡೆಂಟ್ಲಿ ನಾನು ನಿಮಗೆ ಡಿಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಅಥವಾ ಇಕ್ವಿಟೇಬಲ್ ಮಾರ್ಟ್ಗೇಜ್ ಒಳಗೆ ಹೇಳಿದೆ, ಅದಕ್ಕೇನದ ರಿಜಿಸ್ಟ್ರೇಷನ್ ಇಸ್ ನಾಟ್ ನೆಸರಿ. ಉಳಿದದ್ದು ಎಲ್ಲ ಮಾರ್ಟ್ಗೇಜ್ಗಳಿಗೆ ರಿಜಿಸ್ಟ್ರೇಷನ್ ಈಸ್ ನೆಸಸರಿ. A mortgage other than mortgage by deposit of title deeds can be effected only by a registered instrument signed by the mortgagor and attested by at least 2 witnesses. ಇದರಲ್ಲಿ ಏನದಲ್ಲ, mortgagee signature is not necessary. ಆದ್ರೆ ಮಾರ್ಟ್ಗೇಜ್ ಡೀಡ್ ಏನದ, ಇಬ್ರು ಏನದ ಅಟೆಸ್ಟ್ ಮಾಡಲೇ ಇರಬೇಕು. ಅಟೆಸ್ಟೇಷನ್ ಅಂತಂದ್ರೆ ಇಟ್ ಇಮಿಡಿಯೇಟ್ಲಿ ಕಮ್ ಟು ಯುವರ್ ನೋಟಿಸ್ ದಟ್ ಇಟ್ ಶುಡ್ ಬಿ ಅಟೆಸ್ಟೆಡ್ ಬೈ ಅಟ್ ಲೀಸ್ಟ್ 2 ವಿಟ್ನೆಸಸ್. ವಿಲ್ದೊಳಗೂ ಬರುತ್ತೆ, ಅಥವಾ ಎಲ್ಲೇ ಅಟೆಸ್ಟೇಷನ್ ಅಂತ ಕೇಳಿದ್ರೆ ಇಟ್ ಮಸ್ಟ್ ಬಿ ಬೈ 2 ಅಟೆಸ್ಟಿಂಗ್ ವಿಟ್ನೆಸಸ್. ಪ್ರೂಫ್ ಮಾಡುವಾಗ, ಎವಿಡೆನ್ಸ್ ಕೊಡುವಾಗ ಫ್ರಮ್ ಅಮಂಗ್ ದೀಸ್ 2 ಅಟ್ಲೀಸ್ಟ್ ಒಬ್ನಾದ್ರೂ ನೀವು ಎಕ್ಸಾಮಿನ್ ಮಾಡಿರ್ಬೇಕು. ಹೌದು ಆತ ಮಾರ್ಟ್ಗೇಜ್ ಏನದ ಬರೆದು ಕೊಟ್ಟ, ವಿಲ್ ಬರೆದು ಕೊಟ್ಟ, ಆಮೇಲೆ ಏನದ ಅದ್ರ ಪೈಕಿ ನಾವು ಇಬ್ಬರು ಸಹಿ ಮಾಡಿದ್ವಿ ಅಥವಾ ಮೋರ್ ದ್ಯಾನ್ 2 ಸಹಿ ಮಾಡಿದ್ವಿ, ಒಬ್ಬನ್ನ ನಾನು ಎಕ್ಸಾಮಿನ್ ಮಾಡ್ತಾ ಇದ್ದೀನಿ, ದ್ಯಾಟ್ ಈಸ್ ಸಫಿಷಿಯಂಟ್. ಸೊ ಅದಕ್ಕೇನದಲ್ಲ, ನೀವು ಬರೇ ಇದಕ್ಕೇನಾಗುತ್ತೆ, ಮಾರ್ಟ್ಗೇಜಾರ್ ಮತ್ತು ಮಾರ್ಟ್ಗೇಜಿ ಇಬ್ಬರು ಸಹಿ ಮಾಡಿ ನಾವು ಅಟೆಸ್ಟಿಂಗ್ ವಿಟ್ನೆಸ್ ಮಾಡಿಸ್ತಾ ಇದ್ರೆ ಕೆಲವೊಂದು ಕಲ್ಪನೆ ಏನು ಬರ್ತದೆ, ಜಸ್ಟ್ ಲೈಕ್ ಏನದ ಲೀಸ್ದೊಳಗೆ ಲೆಸ್ಸಾರ್ ಲೆಸ್ಸಿ ಅಂತ ಏನು ಮಾಡ್ತೀವಲ್ಲ, ಅಷ್ಟು ಮಾಡಿ ಬಿಟ್ಟರೆ ಮಾರ್ಟ್ಗೇಜಿಗೆ ನಡೆಯೋದಿಲ್ಲ. ಇಟ್ ಬಿಕಮ್ಸ್ ವೈಟ್ ಡಾಕ್ಯುಮೆಂಟ್. ಸೊ ಅದಕ್ಕೇನದಲ್ಲ, ಮಾರ್ಟ್ಗೇಜ್ ಡೀಡ್ ಏನದ, ಮಾರ್ಟ್ಗೇಜ್ ಸಿಗ್ನೇಚರ್ ಅವಶ್ಯಕತೆನೇ ಇಲ್ಲ, ಆಪ್ಷನಲ್ ಅದು, ಮಾಡಿಸ್ಕೊಡ್ರಿ ವಿತ್ ಅಬಂಡೆಂಟ್ ಕಾಷನ್ ನೀವು ಒಂದು ಸಿಗ್ನೇಚರ್ ಮಾಡಿಸ್ಕೊಡ್ರಿ, ಅದು ಬೇರೆ ವಿಚಾರ. But law requires, what the law requires? It should be attested by at least 2 witnesses. This is first thing. Then mortgage ಇದ್ದು redemption ಹೆಂಗೆ ಮಾಡ್ಕೊಳ್ಳೋದು? What is the limitation period for redemption of mortgage? ಅವ ಮಾರ್ಟ್ಗೇಜ್ ಮಾಡಿಕೊಟ್ಟ, 10 ವರ್ಷ ಬರೆದು ಕೊಟ್ಟ, ಉಂಡು ಬಿಡು ಕರಾರ, ಯೂಸ್ ಫರ್ಚೂರು ಮಾರ್ಟ್ಗೇಜ್. ಬಿಡಿಸ್ಕೊಳ್ಳೋದು ಹೇಗೆ? 10 ವರ್ಷ ಪೀರಿಯಡ್ ಮುಗೀತು. ದೆನ್ ಎಲ್ಲಿವರೆಗೆ ಯಾವತ್ತಂತ ಬಿಡಿಸ್ಕೋಬಹುದು? ಅದಕ್ಕೇನಾದರೂ ಲಿಮಿಟೇಷನ್ ಪೀರಿಯಡ್ ಇದೆನಾ? ವಾಟ್ ಈಸ್ ನೋನ್ ಬೈ ಒನ್ಸ್ ಎ ಮಾರ್ಟ್ಗೇಜ್, ಆಲ್ವೇಸ್ ಎ ಮಾರ್ಟ್ಗೇಜ್ ಅಂಡ್ ನಥಿಂಗ್ ಬಟ್ ಎ ಮಾರ್ಟ್ಗೇಜ್? ಏನಿದ್ರ ಅರ್ಥ? ಒಂದ್ಸಲ ಮಾರ್ಟ್ಗೇಜ್ ಮಾಡಿದ್ರೆ ಒನ್ಸ್ ಎ ಮಾರ್ಟ್ಗೇಜ್, ಆಲ್ವೇಸ್ ಎ ಮಾರ್ಟ್ಗೇಜ್ ಅಂಡ್ ನಥಿಂಗ್ ಬಟ್ ಎ ಮಾರ್ಟ್ಗೇಜ್. ಅದಕ್ಕೆ ಹೇಳೋದು ಮಾರ್ಟ್ಗೇಜ್ ಏನದ, ರಿಡೆಂಪ್ಷನ್ ಆಫ್ ಮಾರ್ಟ್ಗೇಜ್. ರಿಡೆಂಪ್ಷನ್ ಆಫ್ ಮಾರ್ಟ್ಗೇಜ್ ಸೆಕ್ಷನ್ 60 ಇದೊಳಗೆ ಬರ್ತದೆ. ಇಟ್ ಶುಡ್ ಬಿ ರೆಡ್ ಅಲಾಂಗ್ ವಿತ್ ದಿ ಲಿಮಿಟೇಷನ್ ಆಕ್ಟ್. ಇದ್ರ ಪ್ರಕಾರ ಏನದ, 30 ವರ್ಷದ ಮಾರ್ಟ್ಗೇಜ್ ಅದನ್ನು ಬಿಡಿಸ್ಕೊಳ್ಳಿಕ್ಕೆ 30 years ಲಿಮಿಟೇಷನ್ ಪೀರಿಯಡ್. ಅಲ್ಲಿ ತನಕ ಹಿ ಕ್ಯಾನ್ ಎಕ್ಸರ್ಸೈಸ್ ಇಸ್ ರೈಟ್ ಆರ್ ಹೀಸ್ ಲೀಗಲ್ ಹೇರ್ಸ್. ಅವು ಇಲ್ದಿದ್ರೆ ನಮ್ಮ ತಂದೆ ಮಾಡಿಕೊಟ್ಟಿದ್ದ, ಅದಕ್ಕೇನದ ನಾನು ಈಗೇನದ ಅದನ್ನು ನಾನು ವಾಪಸ್ನ ತೊಗೊಳಾಕ್ತೀನಿ, ಮಾರ್ಟ್ಗೇಜ್ನ ಬಿಡಿಸ್ಕೊಳಕತ್ತೀನಿ ಅಂತೇಳಿ. ಮಾರ್ಟ್ಗೇಜ್ ಮನಿ ಆತಂದೇನು ಕೊಡೋದಿದ್ರೆ ತೊಗೊಳ್ಳೋದು, ಕೊಡೋದು, ನಮ್ಗೆ ಬಿಟ್ಟು ಕೊಡೋದು. ಇದ್ರ ಉಂಡು ಬಿಡೋದಿತ್ತು, ಉಂಡಿದಿ, ನೀವು ಮಾಡಿದೆ, ಅಲ್ಲಿ ಇಲ್ಲಿ ತನಕ ಉಣ್ಕೋತದೆ, ಅದಕ್ಕೆಲ್ಲ ನಂದೆಲ್ಲ ಪ್ರಿನ್ಸಿಪಲ್ ಅಮೌಂಟ್ ಎಲ್ಲನೂ ವಜಾವಟ್ ಆಗಿದೆ, ಅದಕ್ಕೆ ನಾನು ಬಿಟ್ಟು ಕೊಡು. ಸೊ 30 years ಲಿಮಿಟೇಷನ್ ಪೀರಿಯಡ್ ಇದೆ. ಅದರ ಸಲುವಾಗಿ ಏನು ಹೇಳ್ತಾರಂತಂದ್ರೆ, ಇದಕ್ಕೆ ಇದು ಒನ್ಸ್ ಎ ಮಾರ್ಟ್ಗೇಜ್, ಆಲ್ವೇಸ್ ಎ ಮಾರ್ಟ್ಗೇಜ್ ಆ್ಯಂಡ್ ನಥಿಂಗ್ ಬಟ್ ಎ ಮಾರ್ಟ್ಗೇಜ್. ಬಟ್ ಹಾಗಾದ್ರೆ ಆತ ಮಾರ್ಟ್ಗೇಜ್ ಆರ್ದ ಮತ್ತೆ ಬೇರೆ ಏನು ಮಾರ್ಟ್ಗೇಜ್ ಇದ್ದಿದ್ದು ಹೆಂಗೆ 30 ವರ್ಷ ತನಕ ಆತನ ನಾವು ಇದನ್ನು ಮಾಡಬೇಕು, ತಡಿಬೇಕು? ಅದಕ್ಕಂತಂದ್ರೆ ಆತ ಫೋರ್ಕ್ಲೋಸರ್ ಸೂಟ್ ಹಾಕಬೇಕು. ಫೋರ್ಕ್ಲೋಸರ್ ಸೂಟ್ ಹಾಕಬೇಕು. ಫೋರ್ಕ್ಲೋಸರ್ ಅಂತಂದ್ರೆ ಏನು? ಹಾಗಾದರೆ ಇಲ್ಲಿ ಅದು ಮತ್ತೆ ಬರ್ತದೆ ಪ್ರಶ್ನೆ. ಆ ಪೀರಿಯಡ್ ಮುಗಿದ ನಂತರ, ಮೊದಲು 10 ವರ್ಷ ಮಾಡಿರ್ತಾನೆ, ಆ ಪೀರಿಯಡ್ ಮುಗಿದ ನಂತರ ಏನದ,
ಮಾರ್ಟ್ಗೇಜ್ ಇದ್ದಾವೇನದ ಇದು ಹಂಗೆ ಟೈಟಲ್ ಇಲ್ಲ ಏನಿಲ್ಲ ಇತನಿಗೆ ಬರೀ ಮಾರ್ಟ್ಗೇಜ್ ಹಾಕಂಗೆ ಗೊತ್ತಾ, ನಾಳೆ ಯಾವಾಗ ಆಕತಿ ಏನಾಕತಿ, ಆತಂದ ಏನದ ಲೀಗಲ್ ಹೇರ್ಸೋದು ಏನು ಪರಿಸ್ಥಿತಿ, ನನ್ನ ನಂತರ ಏನು, ಸ್ವಾಭಾವಿಕವಾಗಿ ಪ್ರಶ್ನೆಲ್ಲೇ ಇರ್ತವೆ. ನನ್ನ ಮಕ್ಕಳಿಗೆಲ್ಲಾನು ಹೊರೆ ಮಾಡಿ ಇಟ್ಟು ಹೋಗ್ಬೇಕಾ ಅಥವಾ ಎಲ್ಲಾನು ಕ್ಲಿಯರ್ ಮಾಡಿ ಇದನ್ನು ಮಾಡಿ ಇಟ್ಟು ಹೋಗ್ಬೇಕು ಅಂತಂದು ಎಲ್ಲರದು ಇಚ್ಛೆ ಇದ್ದೇ ಇರ್ತದೆ. ನಮ್ದು ಯಾರಿಗೂ ಏನು ತೊಂದರೆ ಆಗಬಾರ್ದಪ್ಪ ನನ್ನ ನಂತರ ಅಂತ ಅನ್ನೋದು ಇಚ್ಛೆ ಇದ್ದೇ ಇರುತ್ತದೆ. ಮನುಷ್ಯನದು ಸ್ವಾಭಾವಿಕ ಇಚ್ಛೆ ಅದು. ಅದಕ್ಕೇನದಲ್ಲ ಫೋರ್ಕ್ಲೋಸರ್ ಸೂಟ್ ಮಾಡ್ಬೇಕಾತ. ಅಂದರೆ ನಿಮಗೇನದ ಈ ಮಾರ್ಟ್ಗೇಜ್ ಪೀರಿಯಡ್ ಮುಗಿದ ನಂತರ ಇಮಿಡಿಯೇಟ್ಲಿ ಅದು ಸೂಟ್ ಹಾಕಬೇಕು. ನೀ ರಿಡಮ್ಷನ್ ಏನದ ಹಿಂಗೆ ಮಾರ್ಟ್ಗೇಜ್ ನಿಮ್ಮ ತಂದೆ ಕೊಟ್ಟಿದ್ದ ಅಥವಾ ನೀವು ಕೊಟ್ಟಿದ್ದೀರಿ, ಈ ಮಾರ್ಟ್ಗೇಜ್ ಪೀರಿಯಡ್ ಮುಗಿದಿದೆ, ಇದಕ್ಕೇನದ ನೀವು ಇಂತಿಷ್ಟು ಏನದ ಬಾಕಿ ಹಣ ಇನ್ನೂ ಅದ ಮಾರ್ಟ್ಗೇಜ್ ಡೆಟ್ಟು ಮತ್ತು ಇಂಟ್ರೆಸ್ಟ್ ಒಳಗೆ, ಅಥವಾ ಅದರದೆಲ್ಲ ನಮಗೆಲ್ಲ ಏನು ಕೊಡೋದಿಲ್ಲ, ಈಗ ನಾನು ನಿಮ್ಗೆ ಬಿಟ್ಕೊಡ್ಲಿಕ್ಕೆ ತಯಾರಿದ್ದೀನಿ, ನೀವೇನದ ಅದನ್ನ ರಿಡಮ್ಷನ್ ಮಾಡ್ಕೊಳ್ಳಿ. ಇಲ್ದಿದ್ರೆ ನಿಮ್ದೇನದ ರಿಡಮ್ಷನ್ ರೈಟ್ ಏನದ, ನಿಮ್ದು ರೈಟ್, ನಿಮ್ಮ ಹಕ್ಕು ಏನದಲ್ಲ ರಿಡೀಮ್ ಮಾಡ್ಕೊಳ್ಳೋದು, ಆ ಹಕ್ಕಿದ್ದು ಭಾರ ಆಯಿತು. Your remedy of redemption is to be declared as bar. You will not be entitled to enforce your mortgage right. ಅಂಥೇಳಿ ಆತ ದಾವೆ ಮಾಡಬೇಕು, ಸೂಟ್ ಮಾಡಬೇಕು, ಡಿಕ್ಲರೇಷನ್ ಸೂಟ್. ಸೊ ಫೋರ್ಕ್ಲೋಸರ್ ಸೂಟ್ ಹಾಕಿ ಅಂದರೆ ಆತಂದೇನದ ನೀವು ಅಲ್ಲಿ ಇದನ್ನು ಸಮಾಪ್ತಿಗೊಳಿಸ್ಬೇಕು, ಆತನ ಹಕ್ಕೇನದ ಮೊಟಕುಗೊಳಿಸ್ಬೇಕು. ಇದರ ಹಾಗೆ ಹೋಗೇ ಹೋಗ್ತಿರ್ತದೆ. ಸೊ ದೇರ್ ಫೋರ್ ಏನದ ದಿಸ್ ಈಸ್ ವಿತ್ ರಿಗಾರ್ಡ್ ಟು ಮಾರ್ಟ್ಗೇಜ್. ನಾವು ಕಮಿಂಗ್ ಟು ನೆಕ್ಸ್ಟ್ ಏನದ ಕೈಂಡ್ ಆಫ್ ಮಾರ್ಟ್ಗೇಜ್, ಇದು ಟ್ರಾನ್ಸ್ಫರ್, ನೇಮ್ಲಿ ಲೀಜಸ್. ಲೀಸ್ ಏನದಲ್ಲ, ದಿಸ್ ಇಸ್ ಡಿಫೈನ್ಡ್ ಏನದ ಇನ್ ಸೆಕ್ಷನ್ 105 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್. ದಿಸ್ ಈಸ್ ಏನದ ಸಬ್ಜೆಕ್ಟ್ ಟು, ದಿಸ್ ಇಸ್ ಜನರಲ್, ಇದೇನದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ನಲ್ಲಿ ಬಂದದ್ದೇನದ ಲೀಸ್ ಬಗ್ಗೆ ಜನರಲ್ ಲಾ. ಇದು ಸ್ಪೆಸಿಫೈಡ್ ಲಾಸ್ ಕೆಲವಿರ್ತಾವ. ಸೊ ಫಾರ್ ಎಕ್ಸಾಂಪಲ್ ಏನದ ನಮ್ಮಲ್ಲಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದು ಅದರಲ್ಲಿ ಗೌರ್ಮೆಂಟ್ ಲೀಸ್ ಕೊಟ್ಟಿರ್ತಾರೆ. ಮೈನ್ಸ್ ಆ್ಯಂಡ್ ಮಿನರಲ್ದೊಳಗೆ ಏನದ ಅದರಲ್ಲೇನು ಲೀಸ್ ಅಂತ ಹೇಳ್ತೀವಿ, ಮಾಡ್ತೀವಿ. ದೀಸ್ ಆರ್ ಆಲ್ ಎಕ್ಸೆಪ್ಷನ್ಸ್ ಆ್ಯಂಡ್ ಸ್ಪೆಷಲ್ ಲಾಸ್. ದೇ ಪ್ರಿವೇಲ್ ಓವರ್ ದಿಸ್ ಜನರಲ್ ಪ್ರಿನ್ಸಿಪಲ್ ಅದೆ, ದೇ ಪ್ರಿವೇಲ್ ಓವರ್ ದಿಸ್ ಪರ್ಟಿಕ್ಯುಲರ್ ಜನರಲ್ ಲಾ. ಬಟ್ ಜನರಲಿ ವಾಟ್ ಇಟ್ ಸೇಸ್, ವಾಟ್ ಈಸ್ ಲೀಸ್, ವಾಟ್ ಈಸ್ ಲೀಸ್ ಅನ್ನೋದ್ರ ಬಗ್ಗೆ ಸೆಕ್ಷನ್ 105 ಏನದ ಇಟ್ ಡಿಫೈನ್ಸ್. ವಾಟ್ ಇಟ್ ಸೇಸ್, a lease of immobile property is a transfer of a right to enjoy such property made for a certain time. ಇದು ಟೈಮ್ ಲಿಮಿಟ್ ಇರುತ್ತೆ. ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್, ಅದು ಎಕ್ಸ್ಪ್ರೆಸ್ ಇರ್ಬೋದು ಅಥವಾ ಇಂಪ್ಲೈಡ್ ಇರಬೇಕು. ಎಕ್ಸ್ಪ್ರೆಸ್ ಅಂತಂದ್ರೆ ಆ ಡೀಡ್ದೊಳಗೆ ಬರೆದಿರ್ಬೋದು, ಅಥವಾ ಇಂಪ್ಲಿಕೇಶನ್ ಬೈ ಇಂಪ್ಲಿಕೇಶನ್ ಇತ್ತಂದ್ರೆ ಅದಕ್ಕೆ ಓರಲ್ ಎವಿಡೆನ್ಸ್ ಅನ್ನೋದ ನೀವು ಅದನ್ನೇನದ ಎಡ್ಯೂಸ್ ಮಾಡ್ಬೋದು, ಅಥವಾ ನೀವು ಓರಲ್ ಎವಿಡೆನ್ಸ್ ಅದಕ್ಕೆ ಪ್ರೊವೈಡ್ ಮಾಡ್ಬೋದು, ಸಬ್ಮಿಟ್ ಮಾಡ್ಬೋದು. ಆರ್ ಇನ್ ಪರ್ಪೇಚುಯಿಟಿ, ಲೀಸ್ ಏನದ ಮೇ ಬಿ ಇನ್ ಪರ್ಪೇಚುಯಿಟಿ ಅಂದರೆ ನಿರಂತರ ಭೂಬಾಡಿ 99 ವರ್ಷ. ಹಿಂದಕ್ಕೆಲ್ಲ ಲೀಸ್ ಎಲ್ಲ ಕೊಟ್ಟದ್ದದಾವ. ಈ ಇದಕ್ಕೆ ಏನದಾವಲ್ಲ ನಮ್ಮಲ್ಲಿ ಧಾರವಾಡದಲ್ಲಿ ಕೆಲವು ಕೇಸಸ್ಗಳು ನಮ್ಮ ಕಡೆ ಎಲ್ಲ ಇದ್ದವು. ಎಲ್ಲಾನು ಉಳ್ವಿ ಚನ್ನಬಸವೇಶ್ವರ, ಗದಗ ಮುಗಿಸಿ ಸುಮಾರು ಅಷ್ಟೆಲ್ಲ ನಿರಂತರ ಬಾಡಿಗೆ. ಇನ್ನೂ ಕೆಲವು ಪ್ರಾಪರ್ಟಿಗಳು ನಮ್ಮಲ್ಲಿ ಏನದ ಮುನ್ಸಿಪಾಲ್ಟಿ ಹೊರನೆ ಅದನ್ನು ಕೊಟ್ಟಿದ್ದು ಮಾಡಿದ್ದು ನಿರಂತರ ಭೂಬಾಡಿ. ಆ ನಿರಂತರ ಭೂಬಾಡಿದವರು ನಾವು ಬಿ ಮಾರ್ತಾನೆ, ಬಿ ಇದ್ದವ್ ಸಿ, ಹಂಗೆ ಅದು ಹೋಗೇ ಇರ್ತದೆ ಕಂಟಿನ್ಯೂಸ್. ಅಂದರೆ ಇನ್ನು ಪರ್ಪೇಚುಟಿ ಅದು ಕಂಟಿನ್ಯೂಸ್ಲಿ. ಲೀಸ್ ಏನೋ ಪರ್ಟಿಕ್ಯುಲರ್ ಪೀರಿಯಡ್ ಇರ್ಬೋದು ಅಥವಾ ನಿರಂತರನೂ ಇರ್ಬೋದು. ಇನ್ ಕನ್ಸಿಡರೇಷನ್ ಆಫ್ ಎ ಪ್ರೈಸ್ ಪೇಡ್ ಆರ್ ಪ್ರಾಮಿಸ್, ಇದು ಹಾಗೆ ಆತನ ದುಡ್ಡು ಕೊಟ್ಟಿರ್ತಾನೆ, ಭೂಬಾಡಿ ಏನದ ಇಂತಿಷ್ಟು ಏನದ ವರ್ಷ ಇಂತಿಷ್ಟು ಕೊಟ್ಕೋತ ಹೋಗ್ಬೇಕು ಅಂತೇಳಿ, ಅಥವಾ ಏನೋ ಒಂದು ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಈಗೇನದ 1 ಲಕ್ಷ ರೂಪಾಯಿಗೆ ಏನದ ನಾನು ಲೀಸ್ ಕೊಟ್ಟೇನಿ 3 ವರ್ಷಕ್ಕೆ, 3 ವರ್ಷ ಆದ ನಂತರ ಏನದ
ನೀ ಅದನ್ನೆಲ್ಲ ಲೀಸ್ ಪ್ರಾಪರ್ಟಿ ಬಿಟ್ಟು ಕೊಡಬೇಕು ಮಾಡಬೇಕು ಅಂತೇಳಿ. ಆರ್ ಆಫ್ ಮನಿ ಆರ್ ಶೇರ್ ಇನ್ ದ ಕ್ರಾಪ್ನಾಗೂ ಕೊಟ್ಟಿರ್ತಾನ, ಅರ್ಧ ಬೆಳೆ ನಿನಗೆ ಅರ್ಧ ಬೆಳೆ ನನಗೆ. ಇವು ಕ್ವೈಟ್ ಕಾಮನ್ ಇಲ್ಲಿ ನಾವು ವಿಲೇಜ್ ಸೈಡ್ ಒಳಗೆ ವಗೈರೆ ಇದೆಲ್ಲ. ಆರ್ ಆನ್ ಸ್ಪೆಸಿಫೈಡ್ ಒಕೇಶನ್ ಟು ದಿ ಟ್ರಾನ್ಸ್ಫರ್ ಬೈ ದ ಟ್ರಾನ್ಸ್ಫರಿ ಹೂ accept the transfer on such terms. ಆ ಕಂಡೀಷನ್ ಮ್ಯಾಗ ಏನು ಒಪ್ಕೊಂಡೇನದ ಏನು ಡೀಡ್ ಮಾಡಿರ್ತಾರೆ ಬಿಟ್ಟಿರ್ತಾರೆ ಲೀಸ್ದು, ಇದಕ್ಕೆ ಲೀಸ್ ಅಂತ ಕರೀತಾರೆ. ಆಮೇಲೆ ಟ್ರಾನ್ಸ್ಫರ್ ಹಿಯರ್, ಅಲ್ಲಿ ಮಾರ್ಟ್ಗೇಜರ್ ಹೆಂಗಂತೀವಲ್ಲ ಸೆಲ್ಲರ್ ಹೆಂಗಂತೀವಿ, ಇಲ್ಲಿ ಟ್ರಾನ್ಸ್ಫರ್ ಏನಂತಾರೆ, ಟ್ರಾನ್ಸ್ಫರ್ ಈಸ್ ಕಾಲ್ಡ್ ಆಸ್ ಲೆಸ್ಸಾರ್ and transfer is called lessee and the price is called as premium ಅಂತಾರೆ ಇದಕ್ಕೆ, ಪ್ರೀಮಿಯಂ. ಆ್ಯಂಡ್ ದ ಮನಿ ಶೇರ್ ಸರ್ವಿಸ್ ಅವೆಲ್ಲಾನು ಏನದಲ್ಲ ಬೇರೆದೆಲ್ಲಾನು, ಕ್ರಾಪ್ ಕೊಟ್ಟರು ಅಥವಾ ಸರ್ವಿಸ್ ಮಾಡ್ಬೇಕವ ಇಂತಿಷ್ಟು ವರ್ಷ ಏನದ ನಮ್ಮ ಹೊಲ್ದಾಗ ದುಡಿಬೇಕು ಮಾಡಬೇಕು ಇಂಥವು ಏನದಲ್ಲ ಇದಕ್ಕೆಲ್ಲಾನು ರೆಂಟ್ಸ್ ಅಂತಾರೆ. ಓಕೆ. ಆಮೇಲೆ ಏನದಲ್ಲ ಈ ಡ್ಯೂರೇಷನ್ ಆಫ್ ಏನದ ಸರ್ಟನ್ ಲೀಸಸ್ ಇನ್ ದ ಅಬ್ಸೆನ್ಸ್ ಆಫ್ ರಿಟರ್ನ್ ಕಾಂಟ್ರಾಕ್ಟ್ ಅಥವಾ ಲೋಕಲ್ ಎಸ್ಟೇಟ್ಸ್, ಇಲ್ಲೇನು ಬರ್ತದಲ್ಲ ಮಾಡ್ತದಲ್ಲ ಅದನ್ನ ಲೀಸ್ ಇದ್ದದ್ದು ಸಪೋಸ್ ಏನದ ಅದ್ರ ಡಿಟರ್ಮಿನೇಷನ್ ಆಫ್ ಲೀಸ್ ಹೇಗೆ, ಡಿಟರ್ಮಿನೇಷನ್ ಆಫ್ ಲೀಸ್ ಇತ್ತು ಮಾಡಿತ್ತು ಅಂತಂದ್ರೆ ಸಪೋಸ್ ಏನದ ಅವಾಗ ಹೇಳ್ತಾರೆ ಅಂತ, ಇನ್ ದ ಅಬ್ಸೆನ್ಸ್ ಆಫ್ ಎ ಕಾಂಟ್ರಾಕ್ಟ್ ಆರ್ ಲೋಕಲ್ ಲಾ ರಿಸೇಸ್ ಟು ದ ಕಾಂಟ್ರರಿ, a lease of immovable property for agriculture or manufacturing purposes shall be deemed to be a year to year. ಅದಕ್ಕೆ ಇಯರ್ ಟು ಇಯರ್ ಅಂತಾರೆ. ಲೆಸ್ ಆಫ್ ದಿ ಲೀಸ್ ಪ್ರಾಪರ್ಟಿಗಳು ಮಂತ್ ಟು ಮಂತ್. ಇಯರ್ ಟು ಇಯರ್ ಇದ್ರೆ ಅದನ್ನ ಡಿಟರ್ಮಿನೇಷನ್ ಹೆಂಗೆ ಮಾಡ್ತೀರಿ ನೀವು ಅಂದ್ರೆ, ಅದನ್ನು ಈಗ ನನಗೆ 3 ವರ್ಷಕ್ಕೆ ನಾನು ಮಾಡಿದ್ದೀನಿ, ಇಯರ್ ಟು ಇಯರ್ ಏನದ ನನಗೇನದ ಇಂತಿಷ್ಟು ಪ್ರೀಮಿಯಂ ಕೊಡ್ಕೊತ ಹೋಗ್ಬೇಕು ಲೀಸ್ ಪೀರಿಯಡ್ ಇದ್ದು. ಪ್ರತಿ ವರ್ಷ ಏನದ ನಂದೇನದ 2 ಎಕರೆ ಜಮೀನು ಐತಿ, ನಮ್ಗೆ ಲೀಸ್ ಕೊಟ್ಟಿದ್ದೀನಿ, ಅದಕ್ಕೇನದ ನೀವೇನದ ಪ್ರೀಮಿಯಂ ಏನದ ನನಗೆ ಪ್ರತಿ ವರ್ಷಕ್ಕೆ ಇಂತಿಷ್ಟು ಹಣ ಅಂದ್ರೆ 1 ಲಕ್ಷ ರೂಪಾಯಿ ನೀವು ನಮ್ಗೆ ಕೊಡ್ಕೊತ ಹೋಗ್ಬೇಕು. ಜಮೀನು ಏನದ ಅಗ್ರಿಕಲ್ಚರ್ ಜಮೀನಿದ ಕಬ್ಬು ಬೆಳೆದು ಮಾಡೋದು ಅಂತ ಏನೋ ಒಂದು ಕಂಡೀಷನ್ ಅಂತ ತಿಳ್ಕೊಡು. ಆತ 3 ವರ್ಷದ ಪೀರಿಯಡ್ ಏನದ ಅದು ಮುಗೀತು. ಮುಗಿದ ನಂತರ ಡಿಟರ್ಮಿನೇಷನ್ ಹೆಂಗೆ ಮಾಡ್ಕೊಳ್ಳೋದು ಅದನ್ನು, 3 ವರ್ಷದ ಲೀಸ್ ಪೀರಿಯಡ್ ಏನದ ಮುಗಿದ ಮಾಡಿದ, ಇದು ಇಯರ್ ಟು ಇಯರ್ ಏನದ ಲೀಸ್ ಪೀರಿಯಡ್ ಇತ್ತು, ಅದಕ್ಕೇನದಲ್ಲ 6 months ನೋಟಿಸ್ ಕೊಡಬೇಕಾಗ್ತದೆ. ಇಯರ್ ಟು ಇಯರ್ ಲೀಸ್ ಇದ್ರೆ 6 months ನೋಟಿಸ್ ಪೀರಿಯಡ್, ಮಂತ್ ಟು ಮಂತ್ ಲೀಸ್ ಪೀರಿಯಡ್ ಇದ್ರೆ 15 days ನೋಟಿಸ್. ಅದಕ್ಕೆ ಮಂತ್ ಟು ಮಂತ್ 15 days ಇರಬೇಕು. ಇಯರ್ ಟು ಇಯರ್ ಇದ್ರೆ 6 months ನೋಟಿಸ್ ಕೊಡಬೇಕು. ಅದಕ್ಕೇನದಲ್ಲ ನಾವು ವಾಟ್ ಈಸ್. ಆಮೇಲೆ ಮೋರ್ ದ್ಯಾನ್ ಇಯರ್ ಇತ್ತಂದ್ರೆ ಇಟ್ ಶುಡ್ ಬಿ ಬೈ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಲೀಸು. ಅದಕ್ಕೆ ನಾವೇನು ಮಾಡ್ಕೋತಾ ಇದ್ದೀವಿ ಈಗ 11 months ಮಾಡ್ಕೋತೀವಿ. ಲೀಸ್ ಅನ್ನಂಗಿಲ್ಲ, ನಾವು ಮನಿ ಬಾಡಿಗೆ ಕೊಡಬೇಕಾಯ್ತರಪ್ಪ ನಾವು. ಪ್ರಾಕ್ಟಿಕಲ್ ಇಟ್ ಈಸ್ ಆಲ್ಸೋ ರಿಕಗ್ನೈಸ್ ಅಂಡರ್ ದಿ ಈಸ್ಮೆಂಟ್ಸ್ ಆ್ಯಂಡ್ ಲೈಸೆನ್ಸ್ ತೊಗೊಂಡು ಬರ್ತದೆ. ಅದು ಲೈಸೆನ್ಸ್ ಅಂತ ಕ್ರಿಯೇಟ್ ಮಾಡ್ಕೋತೀವಿ. ಈಗ ನಾವೇನದಲ್ಲ ಮೊದಲೇನದ ಈಗ ಮುನ್ಸಿಪಲ್ ಕಾರ್ಪೊರೇಷನ್ಸು ಸುಮಾರು ಇರ್ತಾವೆ, ಟೆನೆಂಟ್ಸದ್ದು ಇವರು ಎಲ್ಲನೂ ಲೀಸ್ ಕೊಟ್ಬಿಡ್ತಿದ್ರು, ಬಾಡಿಗೆ ಲೀಸ್ ಅಂತಿದ್ರು ಅದಕ್ಕೆಲ್ಲ. ಈಗ ಅವರು ಏನು ಮಾಡ್ಲಿಕ್ಕತ್ತಾರ, ಗೌರ್ಮೆಂಟ್ ಅವರು ಬಿಡುದಿಲ್ಲ ಅಂಥೇಳಿ ಲೈಸೆನ್ಸ್ ಅಂತ ಮಾಡ್ಲಿಕ್ಕತ್ತಾರೆ. ಅವರು ಲೈಸೆನ್ಸ್ ಅಂತಾರೆ, ಲೈಸೆನ್ಸ್ ಫೀ ಅಂತಾರೆ. ದೇ ವಿಲ್ ನೆವರ್ ಮೆನ್ಷನ್ ಲೀಸ್. ಅಂದರೆ ಆ ಲೈಸೆನ್ಸ್ ಪೀರಿಯಡ್ ಮುಗಿದ ಕೂಡಲೇ ತಾವೇ ಬಂದೇನದ ನೋಟಿಸ್ ಕೊಟ್ಟೇನದ ಒಳಗೆ ಹೊಕ್ಕೊಂಡ್ಬಿಡೋದು. ಯಾವುದೂ ಅದಕ್ಕೂ ಬರೋದಿಲ್ಲ. ಪೀರಿಯಡ್ ಮುಗಿತಂದ್ರೆ ಬಂದ್ಬಿಡ್ತಾರೆ, ಅಂಗಡಿಯಾಗಿಂದೆಲ್ಲ ಸಾಮಾನೆಲ್ಲ ಹೊರಗೆ ತೆಗೆದಾಡಕ್ಕೆ ಚಾಲು ಮಾಡಿ. ಇಲ್ಲರ ರೆಂಟ್ ಹೆಚ್ಚು ಮಾಡ್ರಿ, ಅದು ರೆಂಟು ಅನ್ನೋದಿಲ್ಲ ಅವರು. ದೇ ವಿಲ್ ನಾಟ್ ಯೂಸ್ ದ ವರ್ಡ್ಸ್ ಲೀಸ್, ಲೆಸ್ಸಿ ಆರ್ ರೆಂಟ್. ದೇ ವಿಲ್ ಸಿಂಪ್ಲಿ ಯೂಸ್ ಲೈಸೆನ್ಸಿ, ಲೈಸೆನ್ಸಾರ್ ಆ್ಯಂಡ್ ಲೈಸೆನ್ಸ್ ಪೇ. ಇದ್ರೊಳಗೆ ಏನದ ನುಸುಳ್ಕೊಳ್ಳೋದು ಅಂತಾರಲ್ಲ ಹಂಗೆ. ಮತ್ತು ನಮ್ಗೆ ಲಾಯರ್ಸ್ಗೆ ಅದ ಕರೆಗತ್ತ ಉಂಟು, ಅದು ನಾವು ಮಾಡ್ಕೊತಿರ್ತೀವಿ. ಅದಕ್ಕೆ ಇವೆಲ್ಲ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್, ಇವೆಲ್ಲ ಕಾಲೇಜ್ನಾಗ ಇದ್ರಾಗ ಇವೆಲ್ಲನೂ ಬಂದಿರೋದಿಲ್ಲ, ಅವೆಲ್ಲ ಹೇಳೋದಿಲ್ಲ. ಥಿಯರಿ ಅಷ್ಟೇನದ ಅವ್ರು ಹೇಳ್ತಾರೆ ಮಾಡ್ತಾರೆ ದಿವಸ.
ಸೊ ಇದನ್ನೇನದ ನೀವು ತಿಳ್ಕೊಡ್ರಿ. ಆಮೇಲೆ ಲೀಸ್ ಇದ್ದದ್ದು ಡೀಡ್ ಏನದ, ಹೆದರ್ ಏನದ, ಇಟ್ ರಿಕ್ವೈರ್ಸ್ ಎನಿ ರಿಜಿಸ್ಟ್ರೇಷನ್. ಹೆದರ್ ಇಟ್ ರಿಕ್ವೈರ್ಸ್ ಎನಿ ರಿಜಿಸ್ಟ್ರೇಷನ್. ಸೊ ದೇರ್ ಏನದ, ಯು ವಿಲ್ ಫೈಂಡ್ Section 107 ಕೆಳಗೆ lease is how made. A lease of immovable property from year to year or any period exceeding 1 year or reserving a yearly rent can be made only by registered instrument. ಈಗ ನಾನು ಇವರು ಅಂದರು ನಮ್ಮ ಮಾನ್ಯ ಅತಿಥಿಗಳು, ಈ 11 ತಿಂಗಳದ್ದು ಯಾಕೆ ಬಂದಿದೆ ಅಂತಂದ್ರೆ, ಒಂದು ವರ್ಷಕ್ಕಿಂತ ನೀವು ಹೆಚ್ಚು ಮಾಡಿದರೆ ಲೀಸ್ ಡೀಡ್ ಏನದ ರಿಜಿಸ್ಟರ್ ಆಗಬೇಕದು. ಇದು ರಿಜಿಸ್ಟರ್ ಆಯ್ತಂದ್ರೆ ಬೈಂಡಿಂಗ್ ಆಗಿಬಿಡ್ತದೆ. ಡಿಟರ್ಮಿನೇಷನ್ ಮಾಡಬೇಕು, ಏನು ಮಾಡಬೇಕು, ಇವೆಲ್ಲ ಗತ್ಲೆ ಹತ್ತಾವ. ಅದ್ರ ಸಲುವಾಗಿ ನಾವೇನದ ಲೈಸೆನ್ಸಿ, ಲೈಸೆನ್ಸಾರ್ ಅಂತ ಇವೆಲ್ಲಾನು ಕನ್ಸೆಪ್ಟ್ ಬಂದಿದ್ದು. ಅದನ್ನು ನಾವು ಈಗೇನದ ಹೆಚ್ಚಿಗೆ ಏನದ ಬಳಕೆಯಲ್ಲಿ ನಾವು ಅದನ್ನ ಇಟ್ಕೊಂಡಿದ್ದೀವಿ. ಈಗ ಲೀಸದ್ದು ಏನದಲ್ಲ, 1 ವರ್ಷ ಇಯರ್ ಟು ಇಯರ್ ಲೀಸರ್ ಇರ್ಬೋದು, ಅಥವಾ ಎಕ್ಸೀಡಿಂಗ್ 1 year 2 ವರ್ಷ ಲೀಸ್ ಇತ್ತು, ಅದಕ್ಕಾದರೂ ಬೇಕು. 1 ವರ್ಷಕ್ಕೆ ಹೆಚ್ಚಾಯಿತು ಅಂತಂದ್ರೆ that particular lease deed must be by registered instrument. ಆಮೇಲೆ all other immovable leases of immovable property may be by registered instrument or by oral agreement accompanied by ಡೆಲಿವರಿ ಆಫ್ ಪೊಸಿಷನ್. ಅಂದರೆ ವರ್ಷಕ್ಕಿಂತ ಕಡಿಮೆ ಇತ್ತು ಮಾಡಿತ್ತಂದ್ರೆ ಓರಲ್ ಇರ್ಬೋದು, ಅಥವಾ ಏನದ ರಿಜಿಸ್ಟರ್ಡ್ ಇದ್ದು ಆಪ್ಷನಲಲ್ಲಿ, ಅಥವಾ ಇವೇನ ರೈಟಿಂಗು ಇರ್ಬೋದು. ಅದ್ರ ಬಗ್ಗೆ ಏನದ ಯಾವುದು ವಿಶೇಷ ಅಷ್ಟೇನಿಲ್ಲ. ಮತ್ತು ಇದೇನದಲ್ಲ, ದಿಸ್ ಒನ್ ಲೀಸ್ದು, ದಿಸ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಯಾರಿಗೆ, ಅಗ್ರಿಕಲ್ಚರಲ್ ಲೀಸಸ್ ಅಂಡರ್ ದಿ ಸ್ಟೇಟ್ ಎನಾಕ್ಟ್ಮೆಂಟ್ನೊಳಗೆ ಏನಾರು ಇತ್ತು ಮಾಡಿತ್ತು, ಅಥವಾ ಬೇರೆ ಲೀಸ್ಗಳು ಅಂದ್ರೆ ಮೈನ್ಸ್, ಮಿನರಲ್ಸ್, ಅಲ್ಲಿವೆಲ್ಲ ಲೀಸ್ ಅಂತ ಯೂಸ್ ಮಾಡ್ತೀವಿ ಬಿಡ್ತೀವಿ. ಇದಕ್ಕೇನದ ಇದು ಅಪ್ಲೈ ಆಗೋದಿಲ್ಲ, ಜನರಲ್ ಲಾ. ದೆನ್ ಏನದ, ರೈಟ್ಸ್ ಆಫ್ ದಿ ಲೆಸ್ಸಾರ್, ಲೆಸ್ಸಿ ಇವೆಲ್ಲ ಬರ್ತಾವ. ಸ್ವಲ್ಪ ಅದನ್ನೆಲ್ಲಾನು ನೀವು ಅದನ್ನು ನೋಡ್ಕೊಳ್ಳಿ ಪ್ಲೀಸ್. ದೆನ್ ಏನದ, ಗಿಫ್ಟ್. ವಾಟ್ ಈಸ್ ಗಿಫ್ಟ್ ಆ್ಯಂಡ್ ಹೌ ಗಿಫ್ಟ್ ಈಸ್ ಮೇಡ್? ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಆಫ್ ಎ valid gift? Gift ಏನದ, this is defined ಏನದ in section 122 of the Transfer of Property Act. ಗಿಫ್ಟ್ ಇದ್ದು, ಗಿಫ್ಟ್ ಅಂತಂದ್ರೆ ಏನು ಡಿಫೈನ್ ಮಾಡ್ತದೆ? ಗಿಫ್ಟ್ ಇಸ್ ದ ಟ್ರಾನ್ಸ್ಫರ್ ಆಫ್ ಎ ಸರ್ಟನ್ ಎಕ್ಸಿಸ್ಟಿಂಗ್ ಮೂವೇಬಲ್ ಆರ್ ಇಮೂವೇಬಲ್. ಆಸ್ ಐ ಟೋಲ್ಡ್ ಯು, ಜನರಲ್ ಏನದ, ದಿಸ್ ಪರ್ಟಿಕ್ಯುಲರ್ ಆಕ್ಟ್ ಡೀಲ್ಸ್ ವಿತ್ ಅದರ್ ದ್ಯಾನ್ ದೋಸ್ ಕವರ್ಡ್ ಬೈ ದಿ ಸೇಲ್ಸ್ ಆಫ್ ಗೂಡ್ಸ್ ಆಕ್ಟ್, ಇಮೂವೇಬಲ್ ಪ್ರಾಪರ್ಟಿ. ಬಟ್ ಗಿಫ್ಟ್ ಬಗ್ಗೆ ಏನದ, ಈವನ್ ಮೂವೇಬಲ್ ಪ್ರಾಪರ್ಟೀಸ್ ಆಲ್ಸೋ ಇನ್ಕ್ಲೂಡೆಡ್. ಗಿಫ್ಟ್ ಇಸ್ ಅ ಸರ್ಟನ್ ಎಕ್ಸಿಸ್ಟಿಂಗ್, ಅದು ಎಕ್ಸಿಸ್ಟಿಂಗ್ ಇರಬೇಕು, ಫ್ಯೂಚರ್ ಅಲ್ಲ. ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಗಿಫ್ಟ್ ಇಟ್ ಈಸ್ ಎಕ್ಸಿಸ್ಟಿಂಗ್. ಎಕ್ಸಿಸ್ಟಿಂಗ್ ಮೂವೇಬಲ್ ಆರ್ ಇಮೂವೇಬಲ್ ಪ್ರಾಪರ್ಟಿ ಮೇಡ್ ವಾಲಂಟರಿಲಿ, ವಾಲಂಟರಿ ಆಗಿರ್ಬೇಕು. ನನ್ನ ಸ್ವ ಇಚ್ಛೆಯಿಂದ ನಾನು ದಾನ ಮಾಡ್ತಾ ಇದ್ದೀನಿ ಅಂತೇಳಿ ಬರ್ದಿರ್ತೀವಿ ನಾವೆಲ್ಲ ಕಡೆ. ನೋಡ್ಕೊಂಡಿರ್ಬೇಕು ನಾವು, ಹಳೇದು ಯಾವುದ್ರೆ ನಿಮ್ಮ ಡೀಡ್ ಇದ್ರೆ ಅಥವಾ ನಿಮ್ಮ ಸ್ಟ್ಯಾಂಪ್ ವೆಂಡರ್ ಕಡೆಯಿಂದ ಅವರಿಗೆಲ್ಲಾನು ತನ್ನ ಪ್ರಾಕ್ಟೀಸ್ ಇರ್ತದೆ, ಅವ್ರು ಅದನ್ನು ಮಾಡಿಬಿಡ್ತಾರೆ. So, existing movable or immovable property made voluntarily and without consideration. ದಾನ ಇದು ಕನ್ಸಿಡರೇಷನ್ ಇರುವುದಿಲ್ಲ ಅಲ್ಲಿ. By one person called the donor to the other called donee and accepted by or on behalf of the donee. Then acceptance ಹೆಂಗ್ ಮಾಡಬೇಕು? Such acceptance must be made during the lifetime of the donor and while he is still capable of giving. ನಾನು ಎಕ್ಸಿಸ್ಟೆನ್ಸ್ ಒಳಗೆ ಇರಬೇಕು, ನಾನು ಕೊಡು ಕೆಪಾಸಿಟಿ ಒಳಗೂ ಇರಬೇಕು. ಇಫ್ ಐ ಹ್ಯಾವ್ ಬಿಕಮ್ ಇನ್ಕೆಪಾಸಿಟೇಟೆಡ್, ನಾನು ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ,
ಯಾವುದೋ ಒಂದು ಕಾರಣದಿಂದ, ಯಾವುದೋ ಒಂದು ಇದರಿಂದ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ಮೈ ಆಕ್ಟ್ಸ್. ಅಥವಾ ಯಾವುದೋ ಕೋರ್ಟ್ನವರು ಅಥವಾ ಅಥಾರಿಟಿ ನನ್ನ ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡಿದ್ರೆ, ಇನ್ಸಾಲ್ವೆನ್ಸಿ ಆ್ಯಕ್ಟ್ನಲ್ಲಿ ಇನ್ಸಾಲ್ವೆನ್ಸ್ ಮೀನ್ಸ್ ಅಂದರೆ ಏನದು? ಸಿವಿಲ್ ಡೆತ್ ಇದ್ದಂಗೆ. ಇನ್ಸಾಲ್ವೆಂಟ್ ಅಂದರೆ ಅದಕ್ಕೇನಂತಾರಲ್ಲ, ಅದು ಇನ್ಸಾಲ್ವೆಂಟ್ ಕನ್ನಡದಲ್ಲಿ ಏನಂತೀರಿ? ದಿವಾಳಿಕೋರ. ಅವನದೆಲ್ಲ ದಿವಾಳಿಯಾಗಿ ಹೋಗ್ಬಿಟ್ಟಿರ್ತಾನೆ. ಹಿಂದಕ್ಕಿದ್ದು ಅವೆಲ್ಲನೂ ಹಂಗೆಲ್ಲ ಮಾಡ್ತೈತಿ. ಈಗೆಲ್ಲ ಇನ್ಸಾಲ್ವೆನ್ಸಿ ಸೂಟ್ಸ್ ಎಲ್ಲ ಇದ್ದು ಮಾಡಿದ್ದು. ಈಗ ದಿವಾಳಿಕೋರು ಅದು ಏನಿಲ್ಲ. ಆದರೆ ಈಗ ಒಂದು IB ಆ್ಯಕ್ಟ್ ಅಂತದ, ಅದರಲ್ಲಿ ಏನದಲ್ಲ, ಈ ದಿವಾಳಿಕೋರು ಆಗೋರು ಏನದಾರ ಅವೆಲ್ಲ ಹೇಳಬಾರ್ದು ಇಲ್ಲಿ. ಅಕ್ಷರ TV ಏನೋ ಐತಿ ಮಾಡೈತಿ. ಬಟ್ ಬ್ಯಾಂಕನ್ನು ಲೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡಲಿಕ್ಕಾಗುತ್ತೆ ಸ್ವಾಮಿ? ರೈತರಿಗೆ ಕೊಟ್ಟಂಥ 1 ಲಕ್ಷ ರೂಪಾಯಿ ಇದನ್ನು ಮಾಡಲಿಕ್ಕೆ, ರಿಕವರಿ ಮಾಡಲಿಕ್ಕೆ ಬ್ಯಾಂಕ್ನವರು ದೌಡಾಡಿಸ್ತಾರೆ, ಇದನ್ನು ಮಾಡ್ತಾರೆ, ಆತನ ಆಸ್ತಿ ಮಾರ್ಲಿಕ್ಕೆ ನಿಲ್ತಾರೆ, ಎಲ್ಲ ತೊಗೊಂಬರ್ತಾರೆ, ಮಾಡ್ತಾರೆ. ಇವೆಲ್ಲ ಪ್ರಚಲಿತ ವಿಷಯಗಳು. ಇವನು ನಾವು ಡಿಸ್ಕಸ್ ಮಾಡೋಣ, ತಪ್ಪೇನಿಲ್ಲ. ಆದರೆ 10,000 ಕೋಟಿ 11,000 ಕೋಟಿ ಮಾಡಿದವರೆಲ್ಲ ಹೋಗ್ತಾರೆ. ಅವ್ರು ದಿವಾಳಿಕೋರು ಅಂತೇಳಿ ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡು. ಬ್ಯಾಂಕಿಂದ ಏನದು? ಪಬ್ಲಿಕ್ ಮನಿ ರೀ, ನಮ್ಮ ಮನಿ, ಟ್ಯಾಕ್ಸ್ ಪೇಯರ್ಸ್ ಮನಿ, ನಮ್ಮದು ನಿಮ್ಮದು ಮನಿ, ಅದೆಲ್ಲ ದುಡ್ಡು. ಇದ್ರ ಬಗ್ಗೆ ಏನಿದಿಲ್ಲ ಅವೇರ್ನೆಸ್. ಹಾಂ, ಸುಮಾರು ಜನ ಆಯ್ತು. ಅದಕ್ಕೆ ಸಿವಿಲ್ ಡೆತ್ ಅಂತ ಹೇಳೋದು ಇನ್ಕೆಪಾಸಿಟೇಟೆಡ್, ಹಿ ಕಾಂಟ್ ಗಿಫ್ಟ್ ಎನಿಥಿಂಗ್. ಸೊ ಅದಕ್ಕೆ ಗಿಫ್ಟ್ ಏನದಲ್ಲ, ಡೋನಿ ಅವ್ನು ದಾನ ಏನು ತೊಗೊಂಡಿರ್ತಾನೆ, ಮಾಡಿರ್ತಾನೆ, ಹಿ ಮಸ್ಟ್ accept it during the lifetime of donor, and when the donor is still capable of giving. ಅವ್ನು ಕೊಡಲಿಕ್ಕೆ ಕೆಪಾಸಿಟಿ ಇರಬೇಕು ಆತನಿಗೆ. ಅದ್ರ ಸಲುವಾಗಿ ನಾವು ಗಿಫ್ಟ್ ಇನ್ನೋಳು ಹೆಂಗೆ ಬರೆದಿರ್ತೀವಿ. ಗಿಫ್ಟ್ ಹೆಂಗೆ ಆಗ್ತದೆ? ಯೂಶ್ವಲಿ ಬೈ ಲವ್ ಆ್ಯಂಡ್ ಅಫೆಕ್ಷನ್. ತಂದೆ ಮಗಳಿಗೆ ಕೊಡ್ತಾನೆ, ಮಗನಿಗೆ ಕೊಡ್ತಾನೆ. ಮಗನಿಗೆ ಕೊಡೋದು ಸ್ವಲ್ಪ ಕಡಿಮೆ. ಮಗಳೇ ಅಂತಂದರೆ ಸ್ವಾಭಾವಿಕವಾಗಿ ಲಗ್ನ ಮಾಡ್ಕೊಂಡು ಹೋಗ್ತಿರ್ತಾರೆ, ಬಿಡ್ತಿರ್ತಾರೆ. ಅವ್ರ ಲಗ್ನದಲ್ಲೇ ಗಿಫ್ಟ್ ಅಂಥೇಳಿ ಏನಾರು ಕೊಡ್ತಿರ್ತಾರೆ, ಮಾಡ್ತಾರೆ. ಒಂದು ಆಸ್ತಿ ತೊಗೋವ ನೀನು, ಇದನ್ನು ಮಾಡು ಅಂಥೇಳಿ. ಅಥವಾ ಬಾವು ಬಂದ್ರು ನೋಡುವ ಏನಾದ್ರೆ ಆಗ್ತಿರ್ತದೆ, ಮಾಡ್ತಿರ್ತದೆ. ಅದಕ್ಕೆ ಇವಕ್ಕೆ ಏನದಲ್ಲ, ಗಿಫ್ಟ್ ಏನದಲ್ಲ, ಈ ಇಮೋಬಲ್ ಪ್ರಾಪರ್ಟಿ ಬಗ್ಗೆ ಇದ್ದರೆ, ಮೂವಬಲ್ನಾತು ಇಮೋಬಲ್ನಾತು ಗಿಫ್ಟ್ ಅಂತಂದರೆ ಆಫ್ ದಿ ವ್ಯಾಲ್ಯೂ ಆಫ್ ಮತ್ತೆ ಅಗೇನ್ ಏನದ ಅದು ವ್ಯಾಲ್ಯೂ ಗಿಲ್ಯೂ ಅದಕ್ಕೆ ಏನಿದ್ದಿಲ್ಲ. ಆವಾಗ ಏನದಲ್ಲ, ಅದು ಇಟ್ ಶುಡ್ ಬಿ ಬೈ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್. And while this particular donor is capable of giving, made voluntarily and without consideration by one person called the donor to another called the donee and accepted by or on behalf of the donee. And if the donee dies before acceptance, ಏನಾಗುತ್ತೆ? ಸುಮಾರು ನಾನು ನೋಡಿದ್ದೀನಿ. ಇದ್ರಾಗ ಆ ಡೋನಾರ್ ತಂದಿದ್ದ ಮಗಳಿಗೆ ಕೊಟ್ಬಿಟ್ಟಿರ್ತಾನೆ. ಅದರೊಳಗೆ ಏನದ ಡೋನಿ ಐ ಹ್ಯಾವ್ ರಿಸೀವ್ಡ್ ದ ಗಿಫ್ಟ್ ಅಥವಾ ಏನದ ಎಕ್ಸೆಪ್ಟೆಡ್ ದ ಗಿಫ್ಟ್ ಅಂತ ಬರದೇ ಇರೋದಿಲ್ಲ ಸುಮಾರು. ನಂತರ ಚಾಲೆಂಜ್ ಆಗ್ತಾವ. ಆವಾಗ ಗಿಫ್ಟ್ ಅದನ್ನೇನದ ಸಸ್ಟೈನ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಏನದ ಲಾ ಇಟ್ ಸೆಲ್ಫ್ ಸೇಸ್ ಏನದ ಇಟ್ ಇಸ್ ವೈಡ್. ಆ ದಾನ ತೊಗೊಂಡಕ್ಕಿ ಅಥವಾ ತೊಗೊಂಡವರು ಯಾರು ಮಠಕ್ಕೆ ಕೊಡ್ತೀವಿ, ಯಾವುದೋ ಸಂಸ್ಥೆಗೆ ಕೊಡ್ತೀವಿ ನಾವು. ಎಜುಕೇಷನ್ಪ್ಪ ನಮ್ಮದು ಮಕ್ಕಳಿಗೆಲ್ಲ ಇದಾಗಲಿ ಮಾಡಲಿ ಅಂತೇಳಿ, ನಂದು ನಿಮ್ಮ ಮೊಬೈಲ್ ಪ್ರಾಪರ್ಟಿ ನೀವೇನದ ಕನ್ಸ್ಟ್ರಕ್ಷನ್ಗೆ ಏನದ ಮಾಡಿಕೊಡ್ರಿ, ಸ್ಕೂಲ್ ಬಿಲ್ಡಿಂಗ್ ಮಾಡಿಕೊಡ್ರಿ ಅಂತೇಳಿ ಗಿಫ್ಟ್ ಕೊಡ್ತೀವಿ, ದಾನ ಕೊಡ್ತೀವಿ. ಆದರೆ ದಾನ ತೊಗೊಂಡವರು ಸ್ಕೂಲ್ ಸಂಸ್ಥೆಯವರು. ಅದಕ್ಕೆ ನಾವು ಇದನ್ನೇನದ ಗಿಫ್ಟ್ ಎಕ್ಸೆಪ್ಟ್ ಮಾಡಿಕೊಂಡಿವಿ, ನಿಮ್ಮ ಇದರದ್ದು ಏನದ ಅಂಥೇಳಿ ಅವ್ರು ಎಲ್ಲೂ ಸೇವ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ ಅಂತಿಲ್ಲ. ಇಟ್ ಇಸ್ ಏನದ ಒನ್ ವೇ ಟ್ರಾಫಿಕ್ ಇದ್ದಂಗೆ. ನಾಳೆ ಅದು ಆಯಿತು ಅಂತಂದ್ರೆ, ಚಾಲೆಂಜ್ ಆಯ್ತಂದ್ರೆ ಅದು ಸಸ್ಟೈನ್ ಮಾಡೋದು ಭಾಳ ಕಠಿಣ. ಆಮೇಲೆ ಇದಕ್ಕೇನದಲ್ಲ ವ್ಯಾಲ್ಯೂ ಏನದಲ್ಲ 100 ಆ್ಯಂಡ್ ಅಪ್ವರ್ಡ್ಸ್ ಅಥವಾ ಹಾಗೆ ಏನದಲ್ಲ, ಇದ್ರ ಬಗ್ಗೆ ಏನದ ಇದು ಅದು ವಾಟ್ ಗಿಫ್ಟ್ ಅಂತಂದ್ರೆ ಇಮೂವ್ ಪ್ರಾಪರ್ಟಿ ವಾಟ್ ಎವರ್ ಮೇ ಬಿ ದ ವ್ಯಾಲ್ಯೂ, ಬಿಕಾಸ್ ಏನದ ಇಟ್ ಈಸ್ ಏನದ ವಾಲಂಟರಿ ಡೊನೇಷನ್, ವಾಲಂಟರಿ ಆ್ಯಕ್ಟ್.
100 rupees ಒಳಗೆ ಆಫ್ ದ ವ್ಯಾಲ್ಯೂ ಆಫ್ rupees 100 and upwards ಅನ್ನೋದು ಇದರಲ್ಲಿ ಬರೋದಿಲ್ಲ. ದಿಸ್ ಈಸ್ ಏನದ ಎ ಡಿಸ್ಟಿಂಕ್ಷನ್ ಬಿಟ್ವೀನ್ ಗಿಫ್ಟ್ ಆ್ಯಂಡ್ ಅದರ್ ಕೈಂಡ್ಸ್ ಆಫ್ ಟ್ರಾನ್ಸ್ಫರ್ಸ್. ಲೀಸ್ ಆಯಿತು, ಮಾರ್ಟ್ಗೇಜ್ ಆಯಿತು, ಸೇಲ್ ಆಯಿತು. ಗಿಫ್ಟ್ ಅಂತಂದ್ರೆ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ ಬೇಕಾದ. ರಿಜಿಸ್ಟ್ರೇಷನ್ ಆ್ಯಕ್ಟ್ನಲ್ಲಿ ಉಂಟು, ಸೆಕ್ಷನ್ 17 ಅನ್ಡಿವೈಡೆಡ್ ಶೇರ್ ಗಿಫ್ಟ್ ಮಾಡಿ ಸರ್. ಅದನ್ನ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟೇ ಗಿಫ್ಟ್ ಮಾಡಬೇಕು. ಅದೇ ಹೌದೌದು. ಇಫ್ ಅದರ್ಸ್ ಇಂಟ್ರೆಸ್ಟ್ ಇಸ್ ದೇರ್ ಇನ್ ದಟ್ ಗಿಫ್ಟ್, ಇಫ್ ಯು ಗಿಫ್ಟ್ ಎಂಟೈರ್ ಪ್ರಾಪರ್ಟಿ, No, that is not valid. then it is not binds the... No. It will not bind. Gift is another, is existing property of the donor. ಯಾರ್ದಾರೆ ಪ್ರಾಪರ್ಟಿ ಎಲ್ಲರೂ ಗಿಫ್ಟ್ ಮಾಡ್ತಾನಂತಂದ್ರೆ ಹೇಗೆ? If somebody is ಬರುವುದಿಲ್ಲ. share in that property, It binds only to his share. the extent of his share. ಈ ಸಪೋಸ್ ಏನದ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರ್ತದೆ, ಅದ್ರಾಗ ಏನದ 3 ಮಂದಿ ಏನದ ಹಕ್ಕದಾರ ಅದಾರ, ಒಬ್ಬರು ಇದ್ದು ಗಿಫ್ಟ್ ಇದ್ದು ಏನದ ನಾ ಎಂಟೈರ್ ಗಿಫ್ಟ್ ಕೊಡ್ತೀನಿ ಅಂತಂದ್ರೆ ಬರೋದಿಲ್ಲ. 1/3 ಮಾತ್ರ ಅಪ್ಲೈ. ಜಾಯಿಂಟ್ ಫ್ಯಾಮಿಲಿ ಇರ್ತವೆ, ಒಬ್ಬ ದೊಡ್ಡ ಒಂದು ಮಗಳದ್ದು ಏನದ ಲಗ್ನ ಆಗ್ತಿರ್ತದ, ಆತನದ ನಾ ಗಿಫ್ಟ್ ಪ್ರಾಪರ್ಟಿ ಕೊಡ್ತಾನಂತೆ. ಬಟ್ ಅದರ ಇನ್ನೂ ಇಬ್ಬರು ಏನದ ಹಕ್ಕದಾರ ಇರ್ತಾರೆ, ಅವ್ರಿಗೆ ಅದು ಬೈಂಡ್ ಆಗೋದಿಲ್ಲ. ಆತನ ಶೇರ್ ಎಷ್ಟದಲ್ಲ 1/3 ಶೇರ್ಗೆ ಅಷ್ಟೇ ಅದು ಬೈಂಡ್ ಆಗುತ್ತೆ. ಆಮೇಲೆ ಏನದ ಇಟ್ ಶುಡ್ ಬಿ ಬೈ ಏನದ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಇರಬೇಕು. ಆಮೇಲೆ ಸೈನ್ಡ್ ಬೈ ದಿಸ್ ಡೋನಾರ್ ಆಸ್ ವೆಲ್ ಆಸ್ ಏನದ ಅಟೆಸ್ಟೆಡ್ ಬೈ 2 witnesses. Signed by donor and attested by 2 witnesses and accepted by the donee. ಅವರು ಸಹಿ ಮಾಡ್ಬೇಕು ಕೆಳಗಲ್ಲಿ, ಎಕ್ಸೆಪ್ಟೆಡ್ ಅಂತೇಳಿ ಬರೆದು. ನಾವು ಅದನ್ನು ಮಾಡಿರೋದಿಲ್ಲ. ಸಿಂಪ್ಲಿ ಏನದ ಡೋನಿ ಸಹಿ ಮಾಡಿರ್ತೀವಿ, ಅಟೆಸ್ಟೇಷನು ಕೆಲವು ಸಲ ಇರುವುದಿಲ್ಲ, ಅವು ವ್ಯಾಲಿಡ್ ಆಗೋದಿಲ್ಲ. ಚಾಲೆಂಜ್ ಆಯಿತು ಅಂತಂದರೆ ವ್ಯಾಲಿಡ್ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಎಂಡಾರ್ಸ್ಮೆಂಟ್ ನಾವು ಹಾಕಬೇಕು. ಈ ವೀಲ್ದಾಗ ನಾವೆಲ್ಲ ಇದನ್ನು ಮಾಡೋದಿಲ್ಲ. ಬೈ ಎಷ್ಟು ನಾವು ಅವರ್ ಮೇನ್ ಕಂಟೆನ್ಷನ್ಸ್ ತೊಗೊಂಡಿರ್ತೀವಿ. ಈ ಎಕ್ಸೆಪ್ಟ್ ಇದನ್ನೇನದ ದಿ ಟೆಸ್ಟೇಟರ್ ಸೈನಿಂಗ್ ದಿ ವಿಲ್, ದಿ ವಿಟ್ನೆಸ್ ಹೇಳ್ಬೇಕಲ್ಲಿ ಆತ, ಹೌದು ನನ್ನ ಮುಂದೆ ಸಹಿ ಮಾಡಿದ್ರು ಇದನ್ನು ಮಾಡಿದ್ರು ಅಂತೇಳಿ. ನಾವು ಓರಲ್ಲಿ ಹೇಳಿಸ್ತೀವಿ ಎಲ್ಲ ಕರೆಕ್ಟ್, ಆದರೆ ಅಲ್ಲಿ ರೈಟಿಂಗ್ದಾಗ ಡೀಡ್ ಮಾಡುವಾಗ ಅದು ಇರುವುದಿಲ್ಲ. ಅದಿದ್ರೆ ಏನದ ನಮ್ಗೆ ಯಾವುದೂ ಪ್ರಶ್ನೆ ಬರೋದಿಲ್ಲ. ದೆನ್ ಏನದ ಏನು ವೈ ಗೋ ಆನ್ ಏನದ ಸರ್ಚಿಂಗ್ ಏನದ ಸೋ ಮೆನಿ ಲಾಸು, ಇದನ್ನ ಡಿಸಿಷನ್ಸು ವಗೈರೆ ಇದೆಲ್ಲ ಅವಾಯ್ಡ್ ಮಾಡಲಿಕ್ಕೆ. ಅಂದರೆ ಹೇಳಿದಿಲ್ಲ, ಈ ನಾಲೆಜ್ ಇತ್ತು, ಫ್ರೇಮ್ ವರ್ಕ್ ಆಫ್ ಲಾದೊಳಗೆ ನಾವು ಅದನ್ನೆಲ್ಲ ಫಿಟ್ ಇನ್ ಮಾಡಿದರೆ ಯಾವುದು ನಮಗೇನದ ತೊಂದರೆ ಬರೋದಿಲ್ಲ. ಸೊ ದಿಸ್ ಈಸ್ ಏನದ ವಿತ್ ರಿಗಾರ್ಡ್ ಟು ಗಿಫ್ಟ್. ದೆನ್ ಏನದ ಈ ಎಕ್ಸ್ಚೇಂಜು. ಎಕ್ಸ್ಚೇಂಜ್ ಅಂತಂದ್ರೆ ಒನ್ ಪ್ರಾಪರ್ಟಿ ಈಸ್ ಎನ್ ಎಕ್ಸ್ಚೇಂಜ್ ಏನದ ಫಾರ್ ಅನದರ್ ಪ್ರಾಪರ್ಟಿ. ಎಕ್ಸ್ಚೇಂಜ್ ಒಳಗೆ ಏನದ ವಿಶೇಷ ಏನಿಲ್ಲ. ಆಮೇಲೆ ಏನದ ಈಗ ಏನದ ಎಕ್ಸ್ಚೇಂಜಸ್ ಅಂತ ಅನ್ನೋದು ಟೋಟಲಿ ಅಥವಾ ಯಾವುದು ಇಲ್ಲ ಅಂತಂದ್ರೂ ಅಡ್ಡಿಲ್ಲ. ಮೊದಲೇನೋ ಇರ್ತಿದ್ದು, ಈ ಪ್ರಾಪರ್ಟಿ ನೀ ತಗೋಪ್ಪ, ಈ ಪ್ರಾಪರ್ಟಿ ನಾನು ಕೊಡು, ನಂದು ನೀ ತಗೋ, ನೀನು ಇದನ್ನು ತಗೋ ಅಂತೇಳಿ. ನಾವು ಈಗಂತೇ ನಮಗಂತ ಏನು ಕಂಡು ಬಂದಿಲ್ಲ. ನಮಗೂ 40-42 ವರ್ಷ ಈ ಇದರಾಗ ಪ್ರೊಫೆಷನ್ದಾಗ ಜುಡಿಷಿಯಲ್ ಆಫೀಸರ್ ಆಯಿತು, ಈ ಆ್ಯಸ್ ಎ ಅಡ್ವೊಕೇಟ್ ಆಯಿತು, ಎಲ್ಲ ಇದ್ದು. ಸೊ ಎಕ್ಸ್ಚೇಂಜ್ ಅಂತ ಅನ್ನೋದು ದಿಸ್ ಈಸ್ ಏನದ ಕ್ವೈಟ್ ಇದು. ಬಟ್ ಹೌಎವರ್ ಯು ಕ್ಯಾನ್ ಪ್ಲೀಸ್ ನೋಟ್ ವಾಟ್ ಈಸ್ ಎಕ್ಸ್ಚೇಂಜ್ ಆ್ಯಂಡ್ ಹೌ ಏನದ ಇಟ್ ಈಸ್ ಡಿಫೈನ್ಡ್. Where 2 persons mutually transfer ownership of one thing for the ownership of another. ಈ ಪ್ರಾಪರ್ಟಿ ಬಗ್ಗೆ ನಾನೇನದ ಅನದರ್ ಮ್ಯೂಚುವಲಿ ಇಬ್ಬರು ಕೂಡಿ ನೀನು ಇದನ್ನು ತಗೋಪ್ಪ, ನಾ ಇದನ್ನು ತಗೋತೀನಿ. ನೈದರ್ ಥಿಂಗ್ ಆರ್ ಬೋತ್ ಥಿಂಗ್ಸ್ ಬೀಯಿಂಗ್ ಮನಿ ಓನ್ಲಿ. ಎರಡು ದುಡ್ಡೇನಲ್ಲ. ದ ಟ್ರಾನ್ಸಾಕ್ಷನ್ ಈಸ್ ಕಾಲ್ಡ್ ಎಕ್ಸ್ಚೇಂಜ್. A transfer of property in completion of an exchange can be made only in the manner provided for the transfer of such property by sale. ಸೇಲ್ ಹೆಂಗೆ ನಾವು ಮಾಡ್ತೀವಲ್ಲ ಅದ ಪ್ರಕಾರ ಏನದ ಇದ್ರೂ ನಾವು ಎಕ್ಸ್ಚೇಂಜ್ಗೆ ಏನದ ಅದ ಪ್ರಕಾರ ನಾವು ಡೀಡ್ ಬರೀಬೇಕು. ಅಂದರೆ ಇದರಲ್ಲಿ ಬೋತ್ ಏನದ ಶುಡ್ ಏನದ ಬಿ ಎ ಪಾರ್ಟಿ ಟು ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸ್ಚೇಂಜ್ ಡೀಡ್. ಯಾಕೆ ಒಬ್ಬಿಂದ ಮತ್ತೊಬ್ಬ ಸೇಲ್ ಮಾಡ್ತಾನ, ಇನ್ ಟರ್ನ್ ಏನದ ದ್ಯಾಟ್ ಪರ್ಟಿಕ್ಯುಲರ್ ಎಕ್ಸ್ಚೇಂಜ್ ಈಸ್ ಟ್ರಾನ್ಸ್ಫರಿಂಗ್ ಹೀಸ್ ಪ್ರಾಪರ್ಟಿ ಇನ್ ಫೇವರ್ ಆಫ್ ಎಕ್ಸ್ಚೇಂಜರ್ ಆ್ಯಂಡ್ ಎಕ್ಸ್ಚೇಂಜ್.
ಸೊ ಇದರಲ್ಲಿ ವಿಶೇಷ ಏನಿಲ್ಲ. ದೆನ್ ಏನದ ನಾವು ದಿ ಅದರ್ ಕೈಂಡ್ ಆಫ್ ಟ್ರಾನ್ಸ್ಫರ್, ನೇಮ್ಲಿ ಟ್ರಾನ್ಸ್ಫರ್ ಬೈ ಏನದ ಆಕ್ಷನೇಬಲ್ ಕ್ಲೇಮ್ಸ್. ಆಕ್ಷನೇಬಲ್ ಕ್ಲೇಮ್ಸ್ ಅಂತ ಇಲ್ಲಿ ಬರ್ತೀವಿ ನಾವು. ದಿಸ್ ಇಸ್ ಲಾಸ್ಟ್ ಒನ್. ಈ 6 kinds ಆಫ್ ಟ್ರಾನ್ಸ್ಫರ್ದಲ್ಲಿ ವಾಟ್ ಈಸ್ ದಿಸ್ ಆಕ್ಷನೇಬಲ್ ಕ್ಲೇಮ್? 130, 130 ಒಳಗೆ ಟ್ರಾನ್ಸ್ಫರ್ ಆಫ್ ಆಕ್ಷನೇಬಲ್ ಕ್ಲೇಮ್ಸ್ ಬಗ್ಗೆ ರೆಫರೆನ್ಸ್ ಬರ್ತದೆ. ಎ ಟ್ರಾನ್ಸ್ಫರ್ ಆಫ್ ಆನ್ ಆಕ್ಷನೇಬಲ್ ಕ್ಲೇಮ್ ವೆದರ್ ವಿತ್ ಆರ್ ವಿದೌಟ್ ಕನ್ಸಿಡರೇಷನ್ ಇರಬಹುದು ಅಥವಾ ಇರ್ಲಿಕ್ಕೆಲ್ಲ, ಶಾಲ್ ಬಿ ಮೇಡ್ ಓನ್ಲಿ ಬೈ ಎಕ್ಸಿಕ್ಯೂಷನ್ ಆಫ್ ಆನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ signed by the transferor or his duly authorized agent. ಟ್ರಾನ್ಸ್ಫರ್ ಮಾಡಿರ್ಬೋದು ಅಥವಾ ಆತನ ಏಜೆಂಟು. ಶಾಲ್ ಬಿ ಕಂಪ್ಲೀಟ್ ಅಂಡ್ ಇಫೆಕ್ಚುಯಲ್ ಅಪಾನ್ ಎಕ್ಸಿಕ್ಯೂಷನ್ ಆಫ್ ಸಚ್ ಇನ್ಸ್ಟ್ರೂಮೆಂಟ್ and thereupon all rights and remedies of the transferor, whether by way of damage or otherwise, shall vest in the transferee, whether such notice of such transfer is hereinafter provided is given or not. 67 ಇದರ ಮೇಲೆ ಏನದ ಮಾರ್ಟ್ಗೇಜ್ ಯಾರು ಬಂತು ಮತ್ತು 53 ಏನು ಬಂತು ಪಾರ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ, ಡಾಕ್ಟ್ರಿನ್ ಆಫ್ ಪಾರ್ಟ್ ಪರ್ಫಾರ್ಮೆನ್ಸ್ ವಗೇರೆ. ಇದೇನದಲ್ಲ, ದಿಸ್ ಇಸ್ 2 judge division bench decision of the Honorable Supreme Court. The citation is 2019 5 Supreme Court cases 807 SCC 2019 5ನೇ ವಾಲ್ಯೂಮ್. ದೆನ್ ಏನದ ಇದು ಸುಪ್ರೀಂ ಕೋರ್ಟ್ ಏನದ ಇನ್ನೊಂದು ಡಿಸಿಷನ್ನು. ಇದ್ರ ಬಗ್ಗೆ ಏನದ ಈ ಸೆಕ್ಷನ್ ಏನದ ಈ 60 ಬಗ್ಗೆ, ನಾನು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಬಗ್ಗೆ ಇದನ್ನೇನು ಹೇಳ್ತಾ ಇದ್ದಲ್ಲ, ಈ ಲಿಮಿಟೇಷನ್ ಪೀರಿಯಡ್ ಮುಗಿಯುವವರೆಗೆ ಆತಂದೇನದಲ್ಲ, ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ರೈಟ್. ಆತಂದೇನದ ರಿಡೆಂಪ್ಷನ್ಗೆ ಏನದ ಇಲ್ಲ ಅನ್ನಕ್ಕೆ ಬರೋದಿಲ್ಲ. ಆತಂದೇನದ ಸ್ಟ್ಯಾಚ್ಯುಟರಿ ಹಕ್ಕದ, ಕಾಯ್ದೆಬದ್ಧವಾದಂಥ ಹಕ್ಕೇನದ ರಿಡೀಮ್ ಮಾಡ್ಕೊಳ್ಳೋದು. ಇದ್ರ ಬಗ್ಗೆ ಅನಲೈಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನವರು. ಇದು 2 judge ಬೆಂಚು. ಇದೇನದ ಸೈಟೇಷನ್ 1995 1 ಸುಪ್ರೀಂ ಕೋರ್ಟ್ ಕೇಸಸ್ 161 161 1995 1ನೇ ವಾಲ್ಯೂಮು ಸುಪ್ರೀಂ ಕೋರ್ಟ್ ಕೇಸಸ್ಸು. ದೆನ್ ಸೆಕ್ಷನ್ 60 62 72 ಆಮೇಲೆ 78 ಮತ್ತು 111C ಲೀಸ್ ಬಗ್ಗೆ ಬಂತು, ಮಾರ್ಟ್ಗೇಜ್ ಬಗ್ಗೆನೂ ಬಂತು. ಇದೇನದಲ್ಲ, ಇದು ಜಜ್ಮೆಂಟ್ ಏನದ, ಇದು 2015 3 ಸುಪ್ರೀಂ ಕೋರ್ಟ್ ಕೇಸಸ್ 209. ಈಗ ಮಾರ್ಟ್ಗೇಜ್ ಕೊಟ್ಟಿರ್ತಾನೆ ಆತ, 120 years ಏನದ ಮಾರ್ಟ್ಗೇಜ್ ಮಾಡಿರ್ತಾನೆ ಆತ. ಲೀಸ್ ಕೊಡ್ಬೋದ ಹೇಗೆ ಮಾರ್ಟ್ಗೇಜಿ? ಮಾರ್ಟ್ಗೇಜಿ 20 ವರ್ಷ ಆತನ ಮಾರ್ಟ್ಗೇಜ್ ಇದು ಕೊಟ್ಟ. ಎ ಇದ್ದವೇನದ, ಬಿಗೆ 20 ವರ್ಷ ಇರದ ತನ್ನ ಹೊಲ ಒತ್ತೆ ಹಾಕಿದ, ಕಬ್ಜಾ ಕೊಟ್ಟ ಆತನಿಗೆ. ಆ ವ್ಯಕ್ತಿ ಅಂದ್ರೆ ಮಾರ್ಟ್ಗೇಜಿ ಕಬ್ಜಾ ಒತ್ತಿ ತಗೊಂಡವನು ಅದನ್ನೇನದ 3ನೇ ವ್ಯಕ್ತಿಗೆ ಲೀಸ್ ಮಾಡ್ಬೋದ ಹೇಗೆ? ಲೀಸ್ ಮಾಡ್ಬೋದ ಹೇಗೆ? ಕರೆಕ್ಟ್, ಆತ ಲೀಸ್ ಮಾಡ್ಬೋದು. ಆದ್ರೆ ಆ ಮಾರ್ಟ್ಗೇಜ್ ಪೀರಿಯಡ್ ಏನದಲ್ಲ, ಆ ಮಾರ್ಟ್ಗೇಜ್ ಪೀರಿಯಡ್ ಒಳಗೆ ಎಂಡ್ ಆಗ್ಬೇಕದು. ಆತ ಏನಂದ ಮಾರ್ಟ್ಗೇಜ್ ಪೀರಿಯಡ್ ಬಿಟ್ಟು ಹೊರಗಡೆ ಮಾಡಿದ್ರು ಸಹಿತ ಆ ಮಾರ್ಟ್ಗೇಜ್ ಪೀರಿಯಡ್ ಎಕ್ಸ್ಪೈರ್ ಆದ ನಂತರ ಈತ ರೈಟ್ ಆಫ್ ರಿಡಂಪ್ಷನ್ ಏನದ ಅಲ್ಲೇತ ಎಕ್ಸರ್ಸೈಸ್ ಮಾಡಿದಂದ್ರೆ ಅದು ಹೋಯ್ತು. ಆ ಪೀರಿಯಡ್ ಒಳಗೆ ಏನದ ಆತನಿಗೆ ಏನದ ಲೀಸ್ ಕೊಡ್ಲಿಕ್ಕೆ ಅವಕಾಶ ಉಂಟು. ಆತ ಹಿ ಈಸ್ ವೆರಿ ಮಚ್ ಎಂಟೈಟಲ್ಡ್. ಲೀಸ್ ಮಾಡಿದವನು, ಮಾರ್ಟ್ಗೇಜ್ ತಗೊಂಡವನು ಲೀಸ್ ಮಾಡಲಿಕ್ಕೆ.
ಅದ್ರ ಬಗ್ಗೆ ಏನದ ಡಿಸಿಷನ್ ಅದ ಅದನ್ನು ನೋಡ್ಕೊಳ್ಳಿ. ದೇನ್ ಏನದ ಸೆಕ್ಷನ್ 10 ಅಂದ್ರೆ ಕಂಡೀಷನ್ ಏನದ, ಲಿಮಿಟೇಷನ್ ಏನದ, ನಾ ಹೇಳಿದಲ್ಲ ರಿಸ್ಟ್ರೈನಿಂಗ್ ಅಂತ ಅನ್ನೋದು ಸೆಕ್ಷನ್ 122. ಇವೆರಡದ್ರ ಬಗ್ಗೆ ಏನದ, ಇದೇನದ, ಇದು ಡಿವಿಷನ್ ಬೆಂಚ್ ಡಿಸಿಷನ್ ಇದೆ. 2020 11 ಸುಪ್ರೀಂ ಕೋರ್ಟ್ ಕೇಸಸ್ 221 221. ಇದು ಏನದ ಸುಪ್ರೀಂ ಕೋರ್ಟ್ ಕೇಸಸ್ ಅದೇ. ಇದನ್ನು ಒಂದೇನದ ನೀವು ನೋಡ್ಕೋಬಹುದು. ದೆನ್ ಈ ಸೆಕ್ಷನ್ 43, 41, 52 ನಾನು ನಿಮಗೆ ಇದನ್ನು ಹೇಳ್ತಾ ಇದ್ರೆ ಫೀಡಿಂಗ್ ದ ಎಸ್ಟೋಪೆಲ್ ಅಂತ ಅನ್ನೋದು. ಫೀಡಿಂಗ್ ದ ಎಸ್ಟೋಪೆಲ್ ಅಂತ ಏನು ಹೇಳ್ತಾ ಇದ್ದೆ, ನನಗೆ ಹಕ್ಕಿರುವುದಿಲ್ಲ ಈಗ, ಆದ್ರೆ ನಾನು ಮಾಡ್ತೀನಿ, ಆದ್ರೆ ಸಬ್ಸಿಕ್ವೆಂಟ್ಲಿ ನನಗೆ ಬರ್ತದೆ ಹಕ್ಕು. ಅವಾಗ ಎಸ್ಟೋಪೆಲ್ ಅಂತ ಏನದಲ್ಲ, ಇಟ್ ಕಮ್ಸ್ ಇನ್ ಟು ಪ್ಲೇ. ಸಬ್ಸಿಕ್ವೆಂಟ್ಲಿ ನನಗೆ ಆವಾಗ ನೀವು ಹಿ ಕೆನಾಟ್ ಸೇ ಆವಾಗ ನಾನು ಏನದ ಮಾಡಿದಾಗ ಏನದ ನನಗದು ಹಕ್ಕ ಇದ್ದಿರಲಿಲ್ಲ, ಮಾಡಲಿಲ್ಲ ಅಂತೇಳಿ ಹಿ ಕೆನಾಟ್ ಎಸ್ಕೇಪ್ ಹಿಸ್ ಲಯಬಿಲಿಟಿ ಇಫ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಕೇಮ್ ಟು ಬಿ ವೆಸ್ಟೆಡ್ or comes to be vested in that particular person. Transfer. So feeding the estoppel ಮೇಲೆ ಇದ್ರ ಮೇಲೆ ಏನದ ಒಂದು ಡಿಸಿಷನ್ ಇದೆ. ಮತ್ತು 52 ಕೆಳಗೆ ಲಿಸ್ಟ್ ಪೆಂಡೆನ್ಸ್ ಮೇಲೆ ಇದು 2007 ಟು ಸುಪ್ರೀಂ ಕೋರ್ಟ್ ಕೇಸಸ್ 404 ಇದ್ರ ಬಗ್ಗೆ ಏನೋ ಒಂದು ಡಿಸಿಷನ್ ಇದೆ. ಇದನ್ನು ಪ್ಲೀಸ್ ಏನದ ಗೋ ಥ್ರೂ, ನೀವು ಏನದ ಇದು ನೋಡ್ಬೋದು, ಮಾಡ್ಬೋದು. ದೆನ್ ಏನದ ಒಂದು ಅಪ್ಸೆಟ್ ಪ್ರೈಸ್ ಮೇಲೆ ಸೆಕ್ಷನ್ 10 ಮೇಲೆ ಏನದ ನಮ್ದು ಹೈಕೋರ್ಟ್ ಒಂದು ಡಿಸಿಷನ್ ಇದೆ. ಇದು 2011 ಸುಪ್ರೀಂ ಕೋರ್ಟ್ ಕೇಸಸ್ ಆನ್ಲೈನ್ ಕರ್ನಾಟಕ 4042 ಶೈಲೇಂದ್ರ ಕುಮಾರ್ ಸಾಹೇಬ್ರದ್ದು ಡಿಸಿಷನ್ ಇದೆ. ಇದು ಒಂದು ಏನದ ಯು ಕ್ಯಾನ್ ಏನದ ಗೋ ಥ್ರೂ ದಟ್ ದಿಸ್ ಪರ್ಟಿಕ್ಯುಲರ್ ಡಿಸಿಷನ್. ಇದರಲ್ಲಿ ಏನದ PTCL ಆ್ಯಕ್ಟ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಸೊ ವಿತ್ ದಿಸ್ ಡಿಸ್ಕಷನ್ ವಿತ್ ಮೈ learned friends, now I am concluding another my this the lecture ಅಥವಾ lecture ಅನ್ಕೊಳ್ರಿ ಅಥವಾ ಮೈ ಏನದ this particular ಇದರದ್ದು ಏನದ. and if any questions are there, they are welcome. and my mobile number and WhatsApp ಗ್ರೂಪ್ನಾಗ ನಾವು ಹೈಕೋರ್ಟ್ನಾಗ ಇರ್ತೀವಿ, ಮಾಡ್ತೀವಿ, ಅದು ಇದು ಮಾಡಿದ ವಾಟ್ಸಪ್ನಲ್ಲಿದೆ. ಏನಾದರೂ ಕನ್ಫ್ಯೂಷನ್ನು ಏನೇ ಇದ್ರೆ ಏನದ, ಯು ಆರ್ ಆಲ್ವೇಸ್ ವೆಲ್ಕಮ್.